ಇವಾಗ ನಾನು ಮೊದಲೇ ಹೇಳಿದ್ದಂತೆ ಇದುವರೆಗೆ ಆದಂತಹ ಏನೇನು ತರಗತಿಗಳು ನಡೆದು ಆತ್ಮಜ್ಞಾನದ ಬಗ್ಗೆ ಇರ್ಬೋದು, ಆಮೇಲೆ ಮೌನದ ಬಗ್ಗೆ ಇರ್ಬೋದು, ಸಾವಿಲ್ಲದವರ ಬಗ್ಗೆ ಇರ್ಬೋದು, ನಾವು ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಪ್ರಶ್ನೆಗಳು ನಮ್ಮಲ್ಲಿತ್ತು. ಸೊ ಹ್ಯಾಂಡ್ ರೈಸ್ ಮಾಡ್ಬೇಕು. ಯಾರು ಹ್ಯಾಂಡ್ ರೈಸ್ ಮಾಡಿದಿರಿ, ನಿಮ್ಮ ಕೈಯನ್ನು ಎತ್ತಿದಿರಿ ಅಂದ್ರೆ ಇಲ್ಲಿ ನೀವು ಇಲ್ಲೇ ಕೈ ಎತ್ತಿದ್ರೆ ನನ್ ಖಂಡಿತ ಕಾಣಲ್ಲ, ತುಂಬಾ ಜನ ಇರೋದ್ರಿಂದ ಯಾರು ಕೈ ಎತ್ತಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ನೀವು ಹ್ಯಾಂಡ್ ಗಳನ್ನ ನೀವು ರೇಸ್ ಮಾಡ್ಬೇಕು. ಇಲ್ಲಿ ರಿಯಾಕ್ಷನ್ ಅಂತ ಇದೆಯಲ್ಲ, ರಿಯಾಕ್ಟ್ ಇದೆಯಲ್ಲ, ಅಲ್ಲಿ ಹೋಗಿ ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ಅಷ್ಟೇ ಅಂತವ್ರನ್ನ ನಾನು ಕರಿತೀನಿ. ಸೊ ನಿಮ್ಮೆಲ್ಲ ಮಧ್ಯೆ ಯಾರು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡುವಂಥದ್ದು ದಯವಿಟ್ಟು ಬೇಡ. ಓಕೆ, ಮಾಡ್ಕೊಂಡು ಮಾಡಬಹುದು ಅಂದ ಟೈಮಲ್ಲಿ ನಾನೇ ಇದುವರೆಗೆ ಹೇಳ್ತಾ ಇದ್ದೆ. ಆದ್ರೆ ಇಲ್ಲಿ ಎಲ್ಲರ ಪ್ರಶ್ನೆಗಳನ್ನು ಉತ್ತರಿಸುವಂತ ಒಂದು ಅವಕಾಶ ನಮಗೂ ಸಿಗಲಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನೀವು ಹ್ಯಾಂಡ್ ರೈಸ್ ಮಾಡಿ. ಹ್ಯಾಂಡ್ ರೈಸ್ ಮಾಡಿದವ್ರನ್ನ ಕೇಳ್ತಾ ಹೋಗ್ತೀವಿ. ನಾರಾಯಣ್ ಸರ್ ಇದ್ದಾರೆ, ನಾರಾಯಣ್ ಸರ್ ಕೂಡ ಅದಕ್ಕೆ ಉತ್ತರ ಹೇಳ್ತಾರೆ. ಹಾಗಾಗಿ ಎಲ್ಲ ಆತ್ಮ ಬಂಧುಗಳು ಹ್ಯಾಂಡ್ ರೈಸ್ ಮಾಡಿ ಯಾರ್ಯಾರು ಕೇಳಬೇಕು ಅನ್ಕೊಂಡಿದ್ದೀರಿ ಅವರು. ಆಮೇಲೆ ಮತ್ತೊಂದು ಸೂಚನೆ ನಿಮ್ಗೆ ಏನಂದ್ರೆ, ನಿಮ್ಮ ಮಾತು ಚಿಕ್ಕದಾಗಿರ್ಲಿ, ಆಮೇಲೆ ಒಂದು ಪ್ರಶ್ನೆಗಳಿಗೆ ಮಾತ್ರ ಅವಕಾಶವನ್ನ ಕೊಡ್ಲಾಗುತ್ತೆ. ಯಾಕೆಂದ್ರೆ ಎಲ್ಲರೂ ಮಾತಾಡ್ಲಿ ಅನ್ನೋದು ನಮ್ಮ ಅಭಿಲಾಷೆ ಅಷ್ಟೇ. ಓಕೆ, ಧನ್ಯವಾದ ಆತ್ಮ ಬಂಧುಗಳೇ, ನಿಮ್ಮೆಲ್ರಿಗೂ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೋತೀನಿ. ಯಾರು ಹ್ಯಾಂಡ್ ರೈಸ್ ಮಾಡ್ತಿಲ್ಲ, ಯಾರೋ ಒಬ್ರದ್ದು ಬಂತು ಇಲ್ಲಿ ಹೊಟ್ಟೋಯ್ತಲ್ಲ, ಯಾರೋ ಹ್ಯಾಂಡ್ ರೈಸ್ ಮಾಡಿದ್ರು. ಸೊ ಯಾರಿಗೂ ಏನೋ ಪ್ರಶ್ನೆಗಳೇ ಇಲ್ವಾ? ಆತ್ಮಜ್ಞಾನದ ಬಗ್ಗೆ ಏನಾದ್ರು ಕೇಳೋದಿದ್ಯಾ, ಅಥವಾ ಸಾವಿಲ್ಲದವ್ರ ಬಗ್ಗೆ ಕೇಳೋದಿದ್ಯಾ, ಅಥವಾ ನಿನ್ನೆ ಮೊನ್ನೆ ಮಾಡಿದಂತಹ ಮೌನದ ಬಗ್ಗೆ ಯಾರಿಗಾದ್ರೂ ಏನಾದ್ರು ಒಂದು ಕೇಳೋದಿದ್ಯಾ? ಅದ್ ಬಿಟ್ಟು ಮುದ್ರೆಗಳ ಬಗ್ಗೆ ಕೇಳೋದಿದ್ಯಾ, ಅಥವಾ ಬಣ್ಣಗಳ ಬಗ್ಗೆ ಕೇಳೋದಿದ್ಯಾ? ಸತ್ಯೇಂದ್ರ ಸರ್ ಬಣ್ಣಗಳ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಓಕೆ, ಇಲ್ಲೊಬ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಸಂಧ್ಯಾ ರಾಣಿ ಅವರು. ಮಾತಾಡಿ ಸಂಧ್ಯಾ ರಾಣಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನನ್ಗೆ ಮೌನದ್ದು ಮೊನ್ನೆ 2 ದಿನ ಕ್ಲಾಸ್ ಆಯ್ತಲ್ವಾ, ನಾನ್ ಲಾಸ್ಟಿಗೆ ಇರ್ಲಿಲ್ಲ, ನಾನು ಬೇರೆ ಕ್ಲಾಸ್ ಅಟೆಂಡ್ ಆಗ್ಬೇಕಾಗಿತ್ತು. ಅದಕ್ಕೆ 5 ಗಂಟೆಗೆ ಡಿಸ್ಕಂಟಿನ್ಯೂ ಮಾಡಿದೆ. ಮೌನ ಅಂತಂದ್ರೆ ಮೇಡಮ್, ಇವಾಗ ನಾವು ಮಾತಾಡಲ್ಲ, ಆದ್ರೆ ಒಳಗೆ ಮಾತಾಡ್ಕೊಂತ ಇರ್ತೀವಲ್ವಾ, ಅದು ಮೌನದ ಲೆಕ್ಕ ಬರಲ್ವಾ? ಖಂಡಿತ ಬರೋದಿಲ್ಲ, ಖಂಡಿತ ಬರಲ್ಲ ಮೇಡಮ್. ಯಾಕೆಂದ್ರೆ ಅದಕ್ಕೆ ಇವಾಗ ಏಕಾದಶಿ ಬಗ್ಗೆ ಲಾಸ್ಟ್ ಟೈಮು ನಮ್ಮ ಯಾರು ಲಾವಣ್ಯ ಪ್ರಭಾಕರ್ ಅಲ್ಲ, ರೂಪಾ ಪ್ರಭಾಕರ್ ಅವರು, ರೂಪಾ ರೂಪಾ ಅಂತ ಒಬ್ರು ಬಂದಿದ್ರು ಸ್ಪೀಕರ್, ಅವ್ರು ಹೇಳ್ತಾ ಇದ್ರು ನಾವು ಏಕಾದಶಿ ಯಾವ ರೀತಿ ಮೌನದ ಬಗ್ಗೆ ಅವ್ರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು. ನಿನ್ನೆ ಮೊನ್ನೆ ಕೂಡ ಹೇಳಿದ್ರು, ನಾವು ಮೌನ ಹೇಗೆ ವಹಿಸ್ಬೇಕು ಅಂದ್ರೆ ಬಾಹ್ಯವಾಗಿಯೂ ಪ್ಲಸ್ ಆಂತರಿಕವಾಗಿಯೂ. ನಮ್ಮ ಅಂತರಂಗದ ಮೌನ ಇದೆಯಲ್ಲ, ಅದರೊಂದಿಗೆ ನಾವ್ ಏಕಾದಶಿ ಮಾಡಿದಾಗ ಆ ಏಕಾದಶಿ ಪೂರ್ಣಗೊಳ್ಳುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಸತ್ಯೇಂದ್ರ ಸರ್ ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಮ್ಯೂಟ್ ಆಗಿದೆ ಸರ್. ಬೇರೆ ಯಾರ್ಯಾರು ಮಾತಾಡ್ಬೇಕು ಅಂತಿದ್ದೀರಿ ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ. ನಿಮ್ಮ ಕೈಯನ್ನ ದಯವಿಟ್ಟು ಹಿಂಗ್ ತೋರಿಸ್ಬೇಡಿ. ಸರ್ ಮೋಸ್ಟ್ಲಿ ಏನೋ ಸಮಸ್ಯೆ ಆಗಿದೆ. ಓಕೆ, ಎಸ್. ನಮಸ್ಕಾರ ಮೇಡಮ್. ಆತ್ಮ ಬಂಧುಗಳಿಗೆಲ್ಲ ನಮಸ್ಕಾರ. ಈಗ ತಾನೇ ಒಬ್ರು ಪ್ರಶ್ನೆ ಕೇಳಿದ್ರು, ಮನಸ್ಸಿನಲ್ಲಿ ಏನಾದ್ರು ಮಾತುಗಳು ಬರ್ತಾ ಇರುತ್ತೆ ಹಾಗೆ ಹೀಗೆ ಅಂತ. ಅಂದ್ರೆ ಇನ್ನೊಂದೇನು ಅಂತಂದ್ರೆ, ಬ್ರಹ್ಮರ್ಷಿ ಪತ್ರೆ ಗುರುಜಿಗಳೇ ಹೇಳ್ಬಿಟ್ಟಿದ್ದಾರೆ, ಮಾತು ಮೌನ ಆಗ್ಬೇಕು, ಮನಸ್ಸಿನಲ್ಲಿ ಶೂನ್ಯ ಆಗ್ಬೇಕು ಅಂತ, 0. ಅವಾಗ ಏನಾಗುತ್ತೆ, ಭಾವನೆಗಳು ನಿಮಗ್ ಬರ್ತಾ ಇರುತ್ತೆ, ಬರ್ಲಿ ಬಿಡಿ ಅದ್ರ ಪಾಡಿಗೆ, ಯೋಚನೆ ಮಾಡೋದು ಬೇಡ. ಅವಾಗ ನಾವೇನ್ ಮಾಡ್ಬೇಕು ಅಂದ್ರೆ, ಈಗ ಮ್ಯೂಸಿಕ್ ಹಾಕೋದು ಇದು ಒಂದು ಅಡಿಷನಲ್. ಇದು ಮ್ಯೂಸಿಕ್ ಹಾಕಿದಾಗ ಅಟೆನ್ಷನ್ ನಮ್ ಸ್ವಲ್ಪ ಡೈವರ್ಟ್ ಆಗುತ್ತೆ ಅಂತ. ಇದು ಆರಂಭಿಕ ಕಾಲದಲ್ಲಿ. ಆಮೇಲೆ ಪ್ರತಿ ದಿವಸ ಮುಂದಕ್ಕೆ ನಿಮ್ಮ ಪ್ರಾಕ್ಟೀಸ್ ಆದಂಗೆನೆ ನೀವು ದಿನ ಮ್ಯೂಸಿಕ್ ಎಲ್ಲಿಂದ ಹುಡುಕೊಂಡ್ ಬರ್ತೀರಾ? ಆಗಲ್ಲ ಅಲ್ವಾ? ಮನೆಯಲ್ಲೂ ಆಗಲ್ಲ. ಅಥವಾ ಯಾವುದೋ ಒಂದು ಹಿಮಾಲಯಕ್ಕೋ ಅಥವಾ ಇನ್ನೆಲ್ಲೋ ಒಂದು ಚಾರ್ಧಾಮ್ ಯಾತ್ರೆಗೆ ಹೋಗಿರ್ತೀರ,
ಅಥವಾ ತೀರ್ಥಯಾತ್ರೆಗೆ ಹೋಗಿರ್ತಾರ, ದೇವಸ್ಥಾನದಲ್ಲಿ ಕೂತ್ಕೋತೀರಾ, ಅವಾಗ ನಿಮ್ಗೆ ಮನಸ್ಸಿನಲ್ಲಿ ಆ ಮ್ಯೂಸಿಕ್ ಬೇಕು ಅಂದ್ರೆ ಅಭ್ಯಾಸ ಆಗ್ಬಿಟ್ರೆ ಅದಕ್ಕೆ ಅಭ್ಯಾಸವನ್ನ ಬಿಡಬೇಕಾಗತ್ತೆ. ಮುಂದಕ್ಕೆ ಗ್ರಾಜುಯಲ್ ಆಗಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ದಯವಿಟ್ಟು ನೀವು ಮ್ಯೂಸಿಕ್ ಹಾಕೋಬೇಡಿ. ಶೂನ್ಯವಾಗಿ ಏನಂದ್ರೆ ನಿಮ್ಮ ಗಮನವನ್ನ ಕೇಂದ್ರೀಕರಿಸಿ ಉಸಿರಾಡಿದ ಕಡೆಗೆ. ಉಸಿರು ಹೋಗ್ತಾ ಇದೆ ಬರ್ತಾ ಇದೆ, ಮೇಲೆ ಹೇಳ್ಕೋತೀರಾ ಬಿಡ್ತೀರಾ, ಅದ್ರ ಕಡೆಗೆ ಗಮನ ಕೊಡ್ತಾ ಹೋದ್ರೆ ಇದ್ದಕ್ಕಿದಂಗೆನೆ ನಿಮ್ಗೆ ಅನ್ಸುತ್ತೆ ಶೂನ್ಯ ಆಗತ್ತೆ. ತಕ್ಷಣ ಏನು ಕೊಂಚ ಬ್ಲ್ಯಾಂಕ್ ಆದಂಗೆ ಆಗತ್ತೆ. ಹಾಗೇನೆ ಏನಾಗುತ್ತೆ, ಮನಸ್ಸು ಶರೀರ ಸ್ವಲ್ಪ ಬಾಗುತ್ತೆ. ಆಗ ಬ್ಲ್ಯಾಂಕ್ ಇರ್ತೀರ, ಏನು ಗೊತ್ತೇ ಆಗೋದಿಲ್ಲ ನಿಮ್ಗೆ. ಆ ಬ್ಲ್ಯಾಂಕ್ ಆಗದಾಗ ಸ್ವಲ್ಪ ಹಿಂಗ್ ಬಗ್ತೀರಾ, ಬಗ್ಗಿದ ತಕ್ಷಣ ನಿದ್ದೆ ಮಾಡ್ತಿದ್ದೀನಿ ಅಂತಲ್ಲ, ಖಂಡಿತ ಅಲ್ಲ. ಅದು ಯೋಗ ನಿದ್ರೆ ಅಂತ ಹೇಳ್ಬೋದು. ಏನಾದ್ರು ನೀವು ಹಿಂಗ್ ಬಗ್ಬಿಟ್ಟು ಮಲಗ್ಬಿಟ್ಟು ಗೊರ್ರಂತ ಶಬ್ದ ಮಾಡಿದ್ರೆ ಅದು ಗೊರಕೆ ಆಗತ್ತೆ. ಬಟ್ ಶೂನ್ಯದಲ್ಲಿ ಏನಾಗತ್ತೆ, ಅದನ್ನ ನಾವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಬಹಳಷ್ಟು ಜನ ಸುಮ್ಮನೆ ಕೂತಿರ್ತಾರೆ, ಅವ್ರು ಸುಮ್ಮನೆ ಸ್ವಲ್ಪ ಬಗ್ಗಿರುತ್ತೆ, ಆದ್ರೆ ಎಚ್ಚರದ ಸ್ಥಿತಿನಲ್ಲಿ ಇರ್ತಾರೆ. ಸ್ವಲ್ಪ ಸರ್ ಅಂತಂದ್ರೆ ತಕ್ಷಣ ಎದ್ಬಿಡ್ತಾರೆ. ಅದೇ ನಿದ್ದೆ ಮಾಡ್ತಿರೋನಾದ್ರೆ ಎದ್ದೇಳಕ್ ಸಾಧ್ಯನೇ ಇಲ್ಲ, ಗೊರಕೆ ಹೊಡಿತಿರ್ತಾನೆ. ಇದೇ ವ್ಯತ್ಯಾಸ. ಅವನನ್ನು ಸ್ವಲ್ಪ ತೂಗಿಸ್ತಾ ಇರೋ ಕಾಣಿಸೋ ವ್ಯಕ್ತಿ ಖಂಡಿತ ನಿದ್ರೆ ಮಾಡ್ತಿರೋದಿಲ್ಲ. ಅವನು ಸ್ವಲ್ಪ ಆ ಕಾಲದಲ್ಲಿ ಆ ಸಮಯದಲ್ಲಿ ಅವನು ಹೊರಟೋಗಿರ್ತಾನೆ, ಅಷ್ಟೇನೆ. ಹಾಗಾಗಿ ನಾವು ಏನು ತಿಳ್ಕೊಬೇಕು ಅಂದ್ರೆ ಇದನ್ನ ತಿಳ್ಕೊಬೇಕು. ಅದನ್ನ ಇನ್ನೊಂದೇನು ಅಂದ್ರೆ, ಧ್ಯಾನಕ್ಕೆ ಮೊದಲು ಹೇಗೆ ನಾವು ಮಾಲಿನಿ ರಾವ್ ಹೇಳಿದ್ರು, ನೀರನ್ನು ಸ್ವಲ್ಪ ಕುಡಿಬೇಕು ಅಂದ್ಬಿಟ್ಟು. ಸ್ವಲ್ಪ ನೀರನ್ನು ಕುಡಿದಾಗ ಇನ್ನೊಂದೇನಂದ್ರೆ, ಊಟ ಆದ್ಮೇಲೆ 1 hour 2 hours ಬಿಟ್ಟಿರ್ಬೇಕು, ನಾವು ಗ್ಯಾಪ್ ಇರಬೇಕು. ಅಲ್ಲ ಅಂದ್ರೆ ಉಪವಾಸ ಇದ್ದಾಗ, ಅಂದ್ರೆ ಅರ್ಲಿ ಮಾರ್ನಿಂಗ್ ಆ ಟೈಮ್ನಲ್ಲಿ ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಎಂಟಿ ಸ್ಟಮಕ್ ಇರುತ್ತೆ, ನಮ್ಗೆ ಧ್ಯಾನ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ, ಅಷ್ಟೇನೆ, ಇನ್ನೇನಿಲ್ಲ. ಧ್ಯಾನದಲ್ಲಿ ಆ ಶೂನ್ಯದಲ್ಲಿ ಇದ್ದಾಗ ನಾವು ಏನನ್ ಬೇಕಾದ್ರೂ ಪಡ್ಕೋಬಹುದು, ಏನನ್ ಬೇಕಾದ್ರೂ ಸಾಧಿಸ್ಕೋಬಹುದು ಅನ್ನೋದನ್ನ ಬಹಳಷ್ಟು ಜನ ಪ್ರೂವ್ ಮಾಡಿದ್ದಾರೆ, ಅವ್ರ ಅನುಭವಗಳನ್ನ ಹೇಳ್ಕೊಂಡಿದ್ದಾರೆ. ನಮಗೆ ಈ ಧ್ಯಾನ ಮಾಡಕ್ ಶುರು ಮಾಡಿದ್ಮೇಲೆ ಆರೋಗ್ಯದಲ್ಲಿ ಸುಧಾರಣೆ ಆಗಿದೆ, ಮಾನಸಿಕ ನೆಮ್ಮದಿ ಸಿಕ್ಕಿದೆ. ಯಾತಕ್ ಮಾಡಬಾರ್ದು ನಾವು? ಅದಕ್ಕೆ ಖಂಡಿತವಾಗಿ ಈ ಧ್ಯಾನದಿಂದ, ಈಗ ಡಾಕ್ಟರ್ಗಳ ಹತ್ರ ಹೋದ್ರೆ ಈಗ ಏನಿಲ್ಲ, ಸುಮ್ಮನೆ ಒಂದು ನೆಗಡಿ ಕೆಮ್ಮು ಅಂತ ಹೋದ್ರೆ ಸಾಕು, ENT ಸ್ಪೆಷಲಿಸ್ಟು ಆ ಟೆಸ್ಟು ಈ ಟೆಸ್ಟು ಥ್ರೋಟ್ ಎಕ್ಸ್ರೇ ಅದೆಲ್ಲ ಮಾಡಿಸಿ ಅಂತ ಕೂತ್ಕೋತಾರೆ. ಎಷ್ಟು ದುಡ್ಡು ಖರ್ಚಾಗುತ್ತೆ ನಮ್ಗೆ? ಒಬ್ಬ ಡಾಕ್ಟರ್ ಹತ್ರ ಹೋದ್ರೆ, ನಾವು ನರ್ಸಿಂಗ್ ಹೋಮ್ ಹೋದ್ರೆ 30, 40, 50 ಸಾವಿರ ರೂಪಾಯಿ ಬಿಲ್ ಮಾಡಿದ್ರೆ ಅವ್ರು ನಮ್ಮ ಆಚೆಗೆ ಕಳ್ಸಲ್ಲ. ಅವರು ಯಾಕೆ ಬೇಕು? ಇಷ್ಟು ಸುಸೂತ್ರವಾಗಿ ಉಚಿತವಾಗಿ ನಮ್ಗೆ ಇಂಥ ಒಂದು ಕಾರ್ಯಕ್ರಮಗಳು ಬರ್ತಾ ಇದೆ ನಮ್ಮ ಮಹಾವತಾರ್ ಫೌಂಡೇಶನ್ ಇಂದ. ಈ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಟೈಮ್ ಏನು ಅಂದ್ರೆ, ಸ್ವಲ್ಪ ಬಿಡು ಮಾಡ್ಕೊಳ್ಳೋಣ, ನಮ್ಮ ಸಮಯವನ್ನ ಬಿಡು ಮಾಡ್ಕೊಂಡು ಈ ಧ್ಯಾನದ ಸ್ಥಿತಿಗೆ ನಾವು ಹೋಗಿ ಶುರು ಮಾಡಿದ್ರೆ ಖಂಡಿತ ನಮ್ಗೆ ಅನುಕೂಲ ಆಗುತ್ತೆ. ಸೊ ಇನ್ನೊಂದೇನು ಅಂದ್ರೆ, ಮನಸ್ಸಲ್ಲಿ ಬರೋ ಚಿತ್ತಾರ ಏನು ಚಿಂತನೆಗಳಿದೆ ಅದನ್ನೆಲ್ಲ ಶೂನ್ಯಕ್ಕೆ ಕಡೆಗಣಿಸಿ ಯೋಚನೆ ಮಾಡಬೇಡಿ. ಅದಕ್ಕೆ ಬೇಕಾದಷ್ಟು ಬರ್ತಾ ಇರುತ್ತೆ. ಅವ್ರ ವಿಷಯ ಏನೋ ಬರುತ್ತೆ, ಬೆಳಗ್ಗೆ ಯಾರೋ ಏನೋ ಮಾತಾಡಿದ್ರು, ಅವ್ರೇನೋ ಕೋಪ ಮಾಡ್ಕೊಂಡಿದ್ರು, ಅವ್ರ ಮೇಲೆ ನಿಮ್ಗೆ ಅಯ್ಯೋ ಹಿಂಗ್ ಅನ್ಬಿಟ್ಲಲ್ಲ ಅವಳು, ಈಗ ಮಾಡ್ಬಿಟ್ರಲ್ಲ ಅವರು, ಇದೇನೋ ಬರುತ್ತೆ. ಎಲ್ಲ ಬಿಟ್ಬಿಡಿ, ಎಲ್ಲ ಅವನಿಗೆ, ಕೃಷ್ಣನಿಗೆ ಬಿಟ್ಬಿಡಿ, ಎಲ್ಲ ಅವನಿಗೆ, ಭಗವಂತನಿಗೆ ಬಿಟ್ಟಿದ್ದು. ನಾನು ಪಾಡಿಗೆ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಕೂತ್ಕೊಳ್ಳಿ, ಖಂಡಿತ ಒಳ್ಳೇದಾಗತ್ತೆ. ಶೂನ್ಯ ಸ್ಥಿತಿಗೆ ಬನ್ನಿ, ಚಿಂತೆಗಳ ಕಡೆ ಗಮನ ಕೊಡಬೇಡಿ ಅಂತ ನಾನು ಹೇಳ್ತೀನಿ. ನಮಸ್ಕಾರ. ಸರ್ ಓಕೆ ಸರ್, ಅವ್ರ ಪ್ರಶ್ನೆ ಏನಾಗಿತ್ತು ಅಂದ್ರೆ, ಮೌನ ಅಂದ್ರೆ ನಾವ್ ಯಾರ ಜೊತೆ ಮಾತಾಡದೇ ಇದ್ರು ನಮ್ಮ ಒಳಗಡೆ ನಾವು ಮಾತಾಡ್ತಿರ್ತೀವಲ್ಲ ಅಂತ. ಅದಕ್ಕೆ ನಾನು ಉತ್ತರ ಕೊಟ್ಟೆ. ಆಕ್ಚುಲಿ ಅಂತರಂಗದಲ್ಲೂ ಮೌನ ಬೇಕು ಅಂತ ಅವರ ಪ್ರಶ್ನೆ ಅದಾಗಿತ್ತು ಸರ್. ಅಂತರಂಗದಲ್ಲಿ ಮೌನ ಅಂತಂದ್ರೆ, ಅವಾಗ ಇನ್ನೊಂದೇನು ಅಂದ್ರೆ, ಮೌನವಾಗಿದ್ದಾಗ ಅಂತರಂಗದಲ್ಲಿ ಅಂತಂದ್ರೆ ಅದು ಯಾವ್ದೋ ಯೋಚನೆಗಳನ್ನ ಬಿಟ್ಬಿಡ್ಬೇಕು ನಾವು. ದೇರ್ ಆರ್ 2 types ಆಫ್ ಥಿಂಕಿಂಗ್. ಒಂದು ಪಾಸಿಟಿವ್ ಥಿಂಕಿಂಗ್, ನೆಗೆಟಿವ್ ಥಿಂಕಿಂಗ್. ಏನು ಅಂದ್ರೆ, ಮೌನದಲ್ಲಿ ಇರ್ಬೇಕಾದ್ರೆ 2-3 ತರ ಥಿಂಕಿಂಗ್ಗಳು ಇರುತ್ತೆ. ಅವ್ರು ಯಾರ್ದೋ ವಿಷಯ ಬರುತ್ತೆ, ಇನ್ನೇನೋ ಮಾತಾಡಿದ್ದು. ನಂಗೆ ಶಿವಕುಮಾರ್ ಬೆಳಗ್ಗೆ ಏನೋ ಮಾತಾಡ್ಬೇಕಾದ್ರೆ ಏನೋ ಬೈದ್ಬಿಟ್ಟಿದ್ರು, ಕೋಪ ಬಂದ್ಬಿಡುತ್ತೆ ನನಗೆ. ಆಗ ಮೌನ ಮಾಡ್ಕೊಂಡು ಕೂತಿರ್ತೀನಿ. ಆಗ ನಾವು ಮನುಷ್ಯ ಹಿಂಗ್ ಅನ್ಬಿಟ್ನಲ್ಲ, ಆ ಫೀಲಿಂಗ್ ಬರ್ತಾ ಇರುತ್ತೆ. ಯಾಕೆ ಬಿಟ್ಬಿಡಿ ಅದನ್ನ? ದಟ್ ಈಸ್ ನೆಗೆಟಿವ್. ಈ ಪಾಸಿಟಿವ್ ಏನಂತಂದ್ರೆ, ಒಳ್ಳೇದಿನ ಕಡೆ ಎಲ್ಲ ದೇವ್ರಿಗೆ ಸೇರಿದ್ದು, ನಾನೇನು ಯೋಚನೆ ಮಾಡೋದಿಲ್ಲ, ಮೌನವಾಗಿ ಇರ್ತೀನಿ ಅಂತ ಕೂತ್ಕೋಬೇಕು. ನಾವು ಏನ್ ಮಾಡಿದ್ರು ಮಾತಾಡೋಕೆ ಹೋಗ್ಬಾರ್ದು. ಈ ಮೌನ ಮಾಡ್ಬೇಕಾದ್ರೆ ಫಸ್ಟ್ 15 ನಿಮಿಷ ಮಾಡಿ, ಅರ್ಧ ಗಂಟೆ ಮಾಡಿ. ಈ ಕೆಲವು ರಾಶಿನವರುಗಳಿಗೆ ಕೆಲವು ಟೈಮಿಂಗ್ಸ್ ಇದೆ. ಈ ಕನ್ಯಾ ರಾಶಿ, ವೃಷಭ ರಾಶಿನವ್ರಿಗೆ ರಾಹು ಕಾಲದಲ್ಲಿ, ಅಂದ್ರೆ ಸೋಮವಾರ ದಿವಸ ಬೆಳಗ್ಗೆ 7:30 9 ಗಂಟೆವರೆಗೂ ಮೌನವಾಗಿರಿ ಅಂತ. ಆ ಟೈಮಲ್ಲಿ ಅವ್ರು ಮೌನವಾಗಿದ್ರೆ, ಕನ್ಯಾ ರಾಶಿನವರು, ವೃಷಭ ರಾಶಿನವರು, ಖಂಡಿತವಾಗಿ ಅವ್ರಿಗೆ ಎಷ್ಟೋ ಚಿಂತೆಗಳು ದೂರ ಆಗುತ್ತೆ. ಅವರು ಯಾಕಂದ್ರೆ ಈ 2 ರಾಶಿನವ್ರಿಗೂ
ಮಾನಸಿಕ ತುಮುಲುಗಳು ಜಾಸ್ತಿ ಇರುತ್ತವೆ. ಅಂಥವ್ರು ಇದನ್ನ ಮಾಡ್ಕೊಂಡ್ರೆ ಖಂಡಿತ ಒಳ್ಳೇದಾಗತ್ತೆ. ಅದ್ ನಾವು ಮಾಡೋದಿಲ್ಲ. ಯಾಕೆಂದ್ರೆ 7:30 ಇಂದ 9 ಗಂಟೆ ಈಸ್ ದಿ ಇಂಪಾರ್ಟೆಂಟ್ ಟೈಮ್, ಪ್ರೈಮ್ ಟೈಮು. ಆ ಟೈಮಲ್ಲೇ ನಾವು ಏನಾದ್ರು ಕೆಲಸಗಳು ಮಾಡ್ತಿರ್ತೀವಿ, ಮಾತಾಡ್ತಿರ್ತೀವಿ. ಆ ಟೈಮ್ ಮೌನ ಮಾಡಿ. ಹಾಗೇನೆ ಎಷ್ಟು ಮೌನ ಮಾಡ್ತೀವಿ ಅಷ್ಟು ಒಳ್ಳೇದೇನೆ. ಪಾಸಿಟಿವ್ ಮೌನ ಮಾಡಿ, ನೆಗೆಟಿವ್ ಮೌನ ಬೇಡ. ಆ ಯೋಚನೆಗಳನ್ನ ಶೂನ್ಯಕ್ಕೆ ತಗೊಂಬನ್ನಿ. ಮನಸ್ಸನ್ನ ಶೂನ್ಯಕ್ಕೆ ತಂದಾಗ್ಲೇನೆ ಮೌನದಲ್ಲೇನೆ ಶೂನ್ಯ ಬಂದ್ಬಿಡ್ಬೇಕು ನಮ್ಗೆ. ಯಾವುದು ಚಿಂತೆ ಇಲ್ಲ, ನಿರ್ವಿಕಾರವಾಗಿ ಕೂತ್ಕೋಬೇಕು. ಅಲ್ಲಿ ಆಕಾರನೂ ಇಲ್ಲ, ಏನೂ ಇಲ್ಲ ಅಲ್ಲಿ. ಬೇಕಾದ್ರೆ ಒಂದು ಬೆಳಕನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಈಗ ದೇವಸ್ಥಾನಕ್ಕೆ ಹೋದಾಗ ನಿಮ್ಮಲ್ಲಿ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ನಾವು ತಕ್ಷಣಕ್ಕೆ ಏನ್ ಮಾಡ್ತೀವಿ, ಕಣ್ಣು ಮುಚ್ಕೊಂಡ್ಬಿಡ್ತೀವಿ ದೇವ್ರ ಮುಂದೆ ನಿಂತಾಗ. ದಯವಿಟ್ಟು ತಪ್ಪು ಅದು ಮಾಡಬೇಡಿ. ಕಣ್ಣ ನೋಡ್ತಾ ಇರ್ಬೇಕಾದ್ರೆ ತುಂಬ್ಕೊಂಡ್ಬಿಡಿ. ಈ ಯಾರೋ ಒಂದು ಅಂಗಡಿನಲ್ಲೋ ಯಾವ್ದಾರ ಯಾರನ್ನಾರ ನೋಡಿದ್ರೆ ಕಣ್ಣು ಬಿಟ್ಕೊಂಡು ಹಿಂಗ್ ನೋಡ್ತಾ ಇರ್ತೀವಿ, ಆಗ ಎಷ್ಟು ಚೆನ್ನಾಗಿದ್ದಾರೆ ಇವರು ಅಂತ ಅನ್ಬಿಟ್ಟು. ಅದೇ ದೇವ್ರನ್ನ ಯಾಕೆ ನೋಡ್ಬಾರ್ದು? ಆ ದೇವ್ರನ್ನ ಕಣ್ಣು ತುಂಬ್ಕೋಬೇಕು ನೀವು. ನೀವು ಮನೆಯಲ್ಲಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ನಿಮ್ ಮುಂದೆ ಅವ್ನು ಬರ್ತಾನೆ ನೋಡಿ. ಒಂದ್ಸರಿ ಯೋಚನೆ ಮಾಡಿ, ಕೃಷ್ಣ ಅಂತಿದ್ದಕ್ಕೆ ಕೃಷ್ಣನ ಚಿತ್ರ ಒಂದು ಬರುತ್ತೆ. ಆ ತರ ಬರೋದಕ್ಕೆ ನಾವು ಕಲ್ಪನೆ ಮಾಡ್ಕೋಬೇಕು. ಇಮ್ಯಾಜಿನೇಷನ್. ಇಲ್ಲಿ ಯಾರೋ ಒಬ್ರು ಬಸವರಾಜ್ ಅಂತ ಆಂಜನೇಯನ ಚಿತ್ರ ಹಾಕಿದ್ದಾರೆ. ಆ ಆಂಜನೇಯನ ಚಿತ್ರ ಹಾಕಿರುವಾಗ ಅದನ್ನ ಕಲ್ಪನೆ, ಅದನ್ನ ಒಂದ್ಸರಿ ನೋಡ್ಬಿಟ್ಟು ನೀವು ಒಂದ್ಸರಿ ಕಣ್ಣು ಮುಚ್ಕೊಳ್ಳಿ, ಆಂಜನೇಯ ನಿಮ್ ಮುಂದೆ ಕಾಣಿಸ್ತಾನೆ. ಆ ರೀತಿಯಾಗಿ ನಾವು ಮನಸ್ಸನ್ನ ಕ್ರಿಯೇಟ್ ಮಾಡ್ಕೋ. ಇಲ್ಲಿ ರಂಗಸ್ವಾಮಿ ಚೆನ್ನಂ ಅಂತ ಇದೆ, ನಮ್ಮ ಕಂಟ್ರೋಲ್ ರೂಮ್ದು ಬುದ್ಧನ ಚಿತ್ರ ಹಾಕಿದ್ದಾರೆ. ಅದನ್ನ ನೋಡಿದಾಗ ಬುದ್ಧನ ಚಿತ್ರ ನೋಡ್ಬಿಟ್ಟು ಒಂದ್ಸರಿ ಕಣ್ಣು ಮುಚ್ಕೊಳ್ಳಿ, ಆ ಬುದ್ಧನ ಇಮೇಜ್ ನಮ್ ಕಣ್ ಮುಂದೆ ಬರುತ್ತೆ. ಈ ರೀತಿಯಾಗಿ ನಾವು ಅಭ್ಯಾಸ ಮಾಡ್ಕೊಳ್ತಾ ಹೋದಾಗ ಇದೇನಾಗುತ್ತೆ, ನಮಗೆ ಮನಸ್ಸಿನಲ್ಲಿ ಒಂದು ಸ್ಥಿರತೆ ಅನ್ನೋದು ಮೂಡುತ್ತೆ, ಒಂದು ಗಾಂಭೀರ್ಯ ಮೂಡುತ್ತೆ, ಮನಸ್ಸಿನಲ್ಲಿ ಒಂದು ದೃಢತ್ವ ಬೀರುತ್ತೆ, ಒಂದು ಶಕ್ತಿ ಬರುತ್ತೆ. ದಟ್ ಈಸ್ ಪಾಸಿಟಿವ್ ಎನರ್ಜಿ. ಅದರಿಂದ ನಾವು ಏನ್ ಬೇಕಾದ್ರೂ ಸಾಧಿಸ್ಬೋದು ಅಂತ ನಾನು ಹೇಳ್ತೀನಿ. ಮೌನದವರು ಅಷ್ಟೇ, ಧ್ಯಾನದವರು ಅಷ್ಟೇನೆ. ಮೌನದಲ್ಲಿ ಶೂನ್ಯವಾಗಿರ್ಬೇಕು, ಇಲ್ಲೂ ಶೂನ್ಯವಾಗಿರ್ಬೇಕು. ನಮಸ್ಕಾರ. ತಿಳಿಸಿ. ಪ್ರಶ್ನೆಗೆ ವಿಶಾಲವಾದ ಅಂತ ಅನ್ಕೋತೀನಿ. ಅದಲ್ದನ ಎಲ್ಲ ಆತ್ಮಜ್ಞಾನಗಳು ಸಿಕ್ಕಿದೆ ಅಂತ ಸಂಧ್ಯಾರಾಣಿಯವರೇ ಹೇಳಿ. ಇದುವರೆಗೆ ನೀವು ಯಾರ್ಯಾರು ಮಾತಾಡ್ತಿರೋ ನಿಮ್ಮ ಅನುಭವಗಳ ಜೊತೆಗೆ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಸೊ ನಿಮ್ಮ ಸೋಮವಾರದಿಂದ ನಾವು ಭಾನುವಾರದಿಂದ ಶುರುವಾಯ್ತು ನಮ್ಮ ಈವ್ನಿಂಗ್ ಬ್ಯಾಚ್. ಸೊ ಭಾನುವಾರದಿಂದ ಇದುವರೆಗೆ ನಿಮ್ಗೆ ಆದಂತ ಅನುಭವ, ಏನನ್ನ ಕಂಡ್ಕೊಂಡ್ರಿ, ಏನನ್ನ ತಿಳ್ಕೊಂಡ್ರಿ ಅಂತ. ಮೇಡಮ್, ನಾನು 2 ದಿನ ಕ್ಲಾಸ್ ಅಟೆಂಡ್ ಮಾಡಿದ್ದು ಮೇಡಮ್. ನೆನ್ನೆ ಅಷ್ಟೇ ಫ್ರೈಡೆ. ನನಗೆ ತುಂಬಾ ಚೆನ್ನಾಗಿ ಅನಿಸ್ತು ಮೇಡಮ್. ಯಾಕೆ ಒಂದ್ 4-5 ದಿನ ವೇಸ್ಟ್ ಮಾಡ್ಕೊಂಡ್ಬಿಟ್ನಲ್ಲ ಅಂತ ನನಗೆ ಫೀಲ್ ಆಯ್ತು ಮೇಡಮ್. ತುಂಬಾ ಚೆನ್ನಾಗಿದೆ. ನೀವು ನಿರೂಪಣೆ ಮಾಡೋದು ಚೆನ್ನಾಗಿದೆ. ಅವ್ರ ಮೌನದ ಬಗ್ಗೆ ಹೇಳಿದಾರೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್. ಅವ್ರ ಮಾತು ಕೇಳ್ತಾ ಇದ್ರೆ ಕೇಳ್ತಾನೇ ಇರ್ಬೇಕು ಅನ್ಸ್ತಾ ಇತ್ತು. ಎಷ್ಟ್ ಚೆನ್ನಾಗಿ ಹೇಳಿದ್ರು ಅಂದ್ರೆ ಒಂದು ಲೈನು ತಪ್ಪಿಲ್ಲ ಮೇಡಮ್. ಅವ್ರು ಹೇಳಿದ್ದು ಅಷ್ಟು ಒಂಥರ ಮನಮುಟ್ಟಂಗೆ ಹೇಳಿದ್ರು. ನಾನು ಬೇರೆ ಕ್ಲಾಸ್ ಅಲ್ಲಿ ಅಟೆಂಡ್ ಆಗ್ಬೇಕಾಗಿತ್ತು, ಅದಕ್ಕೆ ನಾನು ಕಟ್ ಮಾಡಿದ್ದೆ ಮೇಡಮ್ 5 ಗಂಟೆಗೆ. ಅದಕ್ಕೋಸ್ಕರ ಕ್ವಶನ್ ಕೇಳಕ್ ಆಗ್ಲಿಲ್ಲ. ಇಲ್ಲ ಮೇಡಮ್, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಧನ್ಯವಾದ ನಿಮ್ಗೆ. ಇನ್ನ ಸತತವಾಗಿ ಇನ್ನ 21 ದಿನಗಳ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ನಮ್ದು ಏನಿದೆ, ಪೂರ್ತಿ 21 ದಿನಗಳು ಕೂಡ ನೀವು ಬನ್ನಿ. ಯಾವಾಗ ಸಾಧ್ಯವಾಗುತ್ತೋ ಅವಾಗೆಲ್ಲ ಅಟೆಂಡ್ ಆಗಿ ಅಂತ ಹೇಳ್ತೀನಿ. ಧನ್ಯವಾದ ಮೇಡಮ್. ವೇದಾವತಿ ಮೇಡಮ್, ದಯವಿಟ್ಟು ಮಾತಾಡಿ. ಯಾರ್ಯಾರು ಮಾತಾಡ್ಬೇಕು ಅಂತಿದ್ದೀರೋ ಎಲ್ಲಾರನ್ನ ಹ್ಯಾಂಡ್ ರೈಸ್ ಮಾಡಿ. ಹಾಗೆ ಮೊದಲನೇದಾಗಿ ನಿಮ್ಮ ಅನುಭವಗಳನ್ನ ಹೇಳ್ಬೇಕು, ನಂತರ ನಿಮ್ಮ ಪ್ರಶ್ನೆಗಳೇನಿದ್ರು ಕೇಳಿ, ಅಥವಾ ನಿಮ್ ಏನೋ ಒಂದು ಅಭಿಪ್ರಾಯ ಇತ್ತು ಅಂದ್ರೂ ಕೂಡ ನೀವು ಹಂಚ್ಕೋಬಹುದು. ಹೇಳಿ ಮೇಡಮ್. ಮ್ಯೂಟ್ ಆಗಿದೆ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಈಗ ಈ ಮೌನದ ಬಗ್ಗೆ ಹೇಳಿದ್ರಲ್ಲ, ಆಂತರಿಕ ಮೌನ, ಬಹಿರಂಗ ಮೌನ. ಅದೇ ರೀತಿ ಕಣ್ಣುಗಳು ಅಷ್ಟೇನೆ. ನಾವು ಸುಮ್ನೆ ಮೇಲ್ ಮುಚ್ಚಿರ್ತೀವಿ, ಆ ಒಳಗಡೆ ಕಣ್ಣು ಓಡಾಡ್ತಿರ್ತದೆ, ಏನೇನೋ ಅದು ಬೇರೆ ಏನೇನೋ ಕಾಣಿಸ್ತಿರ್ತದೆ. ಅದನ್ನ ಹೇಗೆ ಕಾನ್ಸಂಟ್ರೇಟ್, ಅದನ್ನ ಹೇಗೆ ಮುಚ್ಚೋದು, ಅದ್ರ ಮೇಲೆ ಹೇಗೆ ಕಾನ್ಸಂಟ್ರೇಟ್ ಮಾಡೋದು? ಸರ್ ಸತ್ಯೇಂದ್ರ ಸರ್. ಕಣ್ಣುಗಳು ಏನಾಗತ್ತೆ ಅಂದ್ರೆ, ನಮ್ಮ ಮನಸ್ಸು ಹೇಗಿರುತ್ತೆ ಕಣ್ಣು ಹಾಗೆ ದೃಢವಾಗಿ ಓಡ್ತಾ ಇರುತ್ತೆ. ಏನಾಗತ್ತೆ ಅಂದ್ರೆ, ಕಣ್ಣು ಹೇಗೆ ಅಂದ್ರೆ, ನಮ್ಮ ಮನಸ್ಸು ಈ ಕಡೆ ಆ ಕಡೆ ಹೋಗ್ತಿದ್ರೆ ನೋಡಿ, ನೀವು ಕಣ್ಣು ತೆರೆದಿದ್ದಾಗ ಹೀಗೆ ಅನ್ಸುತ್ತೆ. ಯಾಕೆ ಆ ಕಡೆ ಈ ಕಡೆ ನೋಡ್ತಿರ್ತೀವಿ? ಯಾಕೆ ಹೇಳಿ, ಅಲ್ಲೇನಾಗ್ತಿದೆ ಇಲ್ಲೇನಾಗ್ತಿದೆ ಅಂತ ಮನಸ್ಸಲ್ಲಿ ಶಾಕ್ ಬರ್ತಾ ಇರುತ್ತೆ. ಬರ್ತಿದ್ದಂಗೆ ಹೀಗೆ ನೋಡ್ತಿರ್ತೀವಿ ನಾವು. ಯಾಕೆ ಅಷ್ಟೊಂದು ಆ ಕಡೆ ನೋಡ್ಬೇಕು ನಾವು, ಅಲ್ವಾ? ನಾವು ದೃಢವಾಗಿ ನೋಡ್ಬೋದಲ್ವಾ? ಯಾವಾಗ ಮನಸ್ಸು ತಿರುಗ್ತಾ ಇರುತ್ತೆ,
ಎಲ್ಲೆಲ್ಲೋ ಹೋಗುತ್ತೆ. ಅದಕ್ಕೆ ನಾವು ಕಡಿವಾಣ ಹಾಕ್ಬೇಕು. ಮನಸ್ಸಿಗೆ ನೀವು ಕಡಿವಾಣ ಹಾಕಿದಾಗ ಖಂಡಿತ ನಮ್ಗೆ ಒಳ್ಳೇದಾಗುತ್ತೆ. ಏನು ಅಂದ್ರೆ ಆ ಕಡೆ ಹೋಗೋದು ಈ ಕಡೆ ಹೋಗೋದು, ನೇರವಾಗಿ ಕಾನ್ಸಂಟ್ರೇಟ್ ಮಾಡಿ, ಕಣ್ಮುಚ್ಕೊಂಡು ಲೈಟಾಗಿ ಕಣ್ಮುಚ್ಚಿ, ತುಳೋಗಿ ಮುಚ್ಚಬೇಡಿ. ರೆಪ್ಪೆ ಅಂತೂ ಗಮ್ ಹಾಕಿ ಅಂಟಿಸ್ದಂಗೆ ಮಾಡಬೇಡಿ, ಲೈಟಾಗಿ ಮುಚ್ಚಿ ಅಂತೀವಿ. ಪ್ರಸನ್ನ ಮುಖ ಪ್ರಸನ್ನವಾಗಿರ್ಲಿ, ಹ್ಯಾಪಿ ಮೂಡ್ ಇರ್ಬೇಕು, ಗಂಟಿಕೊಂಡಿರ್ಬಾರ್ದು ಮುಖ. ಯಾವಾಗ ಪ್ರಸನ್ನ ಯಾವಾಗ್ಲೂ ಹೇಳ್ತೀವಿ. ಈಗ ನೋಡಿ ದೇವ್ರ ಫೋಟೋಗಳೆಲ್ಲ ನೋಡಿ, ಯಾರು ದೇವ್ರು ಗಂಟಿಕೊಂಡಿರೋದು ನೋಡಿದಿರ ಮುಖನ? ನಗ್ನಗ್ತಾ ಇರುತ್ತಾನೆ ನೋಡಿದ್ ನಾವು. ಯಾವ್ದಾರು ದೇವ್ರು ನೋಡಿ, ಮಹಾಕಾಳಿ ಒಂದು ಕಲ್ಕತ್ತಾದಲ್ಲಿ ಕಾಳಿಕಾ ಇದ್ರಲ್ಲಿ ನಾಲ್ಗೆ ತಕ್ಕೊಂಡಿರುವಂತ ಭೀಕರವಾದಂಥದ್ದು. ಅದು ತಂತ್ರ ವಿದ್ಯೆಗಳಲ್ಲಿ ಉಪಯೋಗಿಸುವಂತ ದೇವಿ. ಸೌಮ್ಯ ಕಾಳಿನೂ ಬರ್ತಾಳೆ, ಸೌಮ್ಯ ಆಗಿರ್ತಾಳೆ, ಅವಳನ್ನ ಮನೆಯಲ್ಲಿ ಇಟ್ಕೊಳ್ಳಿ ಅಂತೀವಿ ನಾವು. ಯಾರು ಉಗ್ರವಾಗಿರೋ ದೇವರುಗಳನ್ನ ಮನೆಯಲ್ಲಿ ಇಟ್ಕೊಳ್ಳಲ್ಲ. ಹಾಗೆ ನೀವು ಅಷ್ಟೇನೆ ಸೌಮ್ಯವಾಗಿ ಪ್ರಸನ್ನ, ಎಷ್ಟು ಮನಸ್ಸು ನಿರ್ಮೂಲವಾಗಿರುತ್ತೆ, ಹ್ಯಾಪಿಯಾಗಿ ಮೂಡ್ ಕಾಣಿಸ್ಕೊಳ್ಳಿ, ನಿಮ್ಮನ್ನೇ ಕ್ರಿಯೇಟ್ ಮಾಡ್ಕೊಳ್ಳಿ. ಯಾವ್ದಾದ್ರು ಒಂದು ಒಳ್ಳೆ ಮೂವ್ಮೆಂಟ್ ಜ್ಞಾಪಿಸ್ಕೊಳ್ಳಿ. ನೀವು ಮನೆಯಲ್ಲಿ ಯಾವಾಗ್ಲೂ ಅಷ್ಟೇನೆ ಈ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ಬೇಕಾದ್ರೆ ಧ್ಯಾನ ಮಾಡ್ಬೇಕಾದ್ರೆ, ಮೌನವಾಗಿ ಇರ್ಬೇಕಾದ್ರೆ ಯಾವ್ದೋ ಒಂದು ಸ್ವೀಟ್ ಮೂಮೆಂಟ್ ಜ್ಞಾಪಿಸ್ಕೊಳ್ಳಿ. ಯಾವ್ದೋ ದೇವಸ್ಥಾನಕ್ಕೆ ಹೋಗಿದ್ದಾಗ ಆ ದೇವ್ರ ದರ್ಶನ ತಿರುಪತಿ ತಿಮ್ಮಪ್ಪನ ನೋಡೋಕೆ ಎಷ್ಟು ಚೆನ್ನಾಗಿತ್ತು, ಆಹಾ ಎಷ್ಟು ಚೆನ್ನಾಗಿತ್ತು, ಆ ಸ್ವಾದ ಆ ಪ್ರಸಾದ ಎಷ್ಟು ಚೆನ್ನಾಗಿತ್ತು, ಭಗವಂತ ಬಂಗಾರದ ಕಲಶ ಎಷ್ಟು ಚೆನ್ನಾಗಿತ್ತು ಅಂತ ಅದನ್ನೇ ಜ್ಞಾಪಿಸ್ಕೊಂಡು ಅದ್ರ ಕಡೆಗೆ ಗಮನ ಕೊಡಿ. ಯಾವಾಗ ನಿಮ್ಮ ಗಮನ ಆ ಕಡೆಗೆ ಕೇಂದ್ರೀಕರಿಸ್ತೀರಾ, ಖಂಡಿತ ಇವೆಲ್ಲ ನಿಲ್ಲಾಗ್ಬಿಡುತ್ತೆ. ಕಣ್ಣು ಏನಾಗುತ್ತೆ, ಆ ಕಡೆಗೆ ಹೊರಟೋಗುತ್ತೆ. ಮನಸ್ಸು ಯಾವ ಕಡೆ ಹೋಗುತ್ತೆ, ಕಣ್ಣು ಆ ಕಡೆಗೆ ಹೋಗುತ್ತೆ. ಕಣ್ಣು ಯಾಕೆ ಮುಚ್ಕೋಬೇಕು ಅಂದ್ರೆ ಇದಕ್ಕೆ. ಕಣ್ಣು ತೆರೆದಿದ್ರೆ ಇನ್ನೊಂದು ಏನಾಗುತ್ತೆ, ಮಣ್ಣು ಮೌನವಾಗಿ ಕೂತಿದಾಗ ಕಣ್ಣು, ಆಮೇಲೆ ಧ್ಯಾನ ಮಾಡ್ಬೇಕಾದ್ರೆ ಕಣ್ಣು ಒಂದೊಂದ್ಸರಿ ಹಿಂಗೆ ಅರ್ಧ ಹಿಂಗೆ ಹೀಗೆ ಓಪನ್ ಮಾಡ್ತಿರ್ತಾರೆ. ಅದ್ ಮಾಡಕ್ ಹೋದ್ರೆ ಏನಾಗುತ್ತೆ, ಕಣ್ಣು ಅಟೆನ್ಷನ್ ಡೈವರ್ಟ್ ಆಗುತ್ತೆ. ನಮ್ಗೆ ಅಟೆನ್ಷನ್ ಡೈವರ್ಟ್ ಮಾಡ್ಕೋಬೇಡಿ. ಯಾವುದೇ ಕಾರಣಕ್ಕೂ ಅಟೆನ್ಷನ್ ಡೈವರ್ಟ್ ಆಯ್ತು ಅಂದ್ರೆ ಗೋವಿಂದ. ಅದಕ್ಕೋಸ್ಕರ ಮನಸ್ಸನ್ನ ನೋಡಿ, ನೇರವಾಗಿ ತಿಳ್ಕೊಳ್ಳಿ, ಖಂಡಿತ ಒಳ್ಳೇದಾಗತ್ತಮ್ಮ. ನಮಸ್ಕಾರಮ್ಮ. ಇಷ್ಟೇನು ಕರೆಕ್ಟ್ ಅನ್ಸುತ್ತೆ? ನಿಮ್ಗೆ ಡೌಟ್ ಇದೆ ಕೇಳಿ. ಮನಸ್ಸು ಸ್ಥಿರವಾಗಿದ್ದಾಗ ಖಂಡಿತ ಅದು ಈಗ ಕೂಡ ನೇರವಾಗಿ ನೋಡಬಹುದು ಅನ್ನೋದು ಹೇಳಿದ್ರು. ಏನೋ ಹೇಳ್ತಾ ಇದ್ದಾರೆ ವೇದವತಿ ಅವರು. ಹೇಳಿ ಮೇಡಮ್, ಹೇಳಿ. ಮನಸ್ಸನ್ನ ಅದೇ ಉಸಿರಾಟದ ಮೇಲೆ ಗಮನ ಇಟ್ಟಿರ್ತೀವಿ, ಆದ್ರೂನು ಆ ಕಣ್ಣು ಕೇಳೋದಿಲ್ಲ. ಅದು ಇನ್ನೊಂದು ಸ್ಟಾರ್ಟಿಂಗ್ ಅಲ್ಲಿ ಆಗೇ ಇರುತ್ತಮ್ಮ, ಅಭ್ಯಾಸ ಮಾಡ್ಕೋಬೇಕಲ್ವಾ. ಕ್ರಮೇಣ ಗ್ರಾಜುವಲ್ ಆಗಿ ಒಂದೊಂದೇ ದಿವ್ಸನೇ ಆಗಲ್ಲ. ಇದೆಲ್ಲ ಹೇಗೆ ಅಂದ್ರೆ, ತಪಸ್ಸುಗಳು ಮಾಡ್ಬೇಕಾದ್ರೆ ವರ್ಷಾನ್ಗಟ್ಲೆ ತಪಸ್ಸು ಮಾಡ್ತಿದ್ರು. ನಾವು ಇನ್ನು ಹುಲುಮಾನವರು, ನಮ್ಗೆ ಇನ್ನು ಏನು ಗೊತ್ತಿಲ್ಲ. ಇವನ್ ಮನೆ ಮಠ ಎಲ್ಲ ಆಸ್ತಿ ಇದೆ ನಮ್ಗೆ. ಬೆಳಗ್ಗೆ ರಾತ್ರಿ ಮಲಗಿದ್ದಾಗ್ಲೂ, ಬೆಳಗ್ಗೆ ಎದ್ದಾಗ ರಾತ್ರಿ ಕನಸಿನಲ್ಲೂ ಮಗ, ಸೊಸೆ, ಮಗಳು, ಮೊಮ್ಮಗಳು, ಬಳಿಯ ಇವ್ರಿಗೂ ಯೋಚನೆ ಬರ್ತಾ ಇರುತ್ತೆ ನಮ್ಗೆ. ಯಾವ್ದನ್ನ ಬಿಟ್ಟಿದೀವ ನೀವು ಹೇಳಿ? ಮಧ್ಯರಾತ್ರಿ ಗೊರಕೆ ಹೊಡಿತಿರ್ತಾರೆ, ಎಬ್ಬಿಸಿದ್ರೆ ನಿಮ್ಮನ್ನ ತಕ್ಷಣ, ಅಯ್ಯೋ ನನ್ ಮಗ ಎಲ್ಲಿದ್ದಾನೆ, ಚೆನ್ನಾಗಿದ್ದಾನ, ಆರೋಗ್ಯವಾಗಿದ್ದಾನ, ಮಕ್ಳು ಚೆನ್ನಾಗಿರ್ಲಿ ಅಂತೀವಿ. ನಿಮ್ ಬಗ್ಗೆ ಯಾವತ್ತಾರು ಯೋಚನೆ ಮಾಡ್ತೀರಾ? ಖಂಡಿತ ನಮ್ ಬಗ್ಗೆ ಯೋಚನೆ ಮಾಡಲ್ಲ. ನಾವ್ ಯಾವಾಗ್ಲೂ ನಮ್ ಬಗ್ಗೆ ಯಾವಾಗ ಯೋಚನೆ ಮಾಡ್ತೀವಿ? ನಿಮ್ ಬಗ್ಗೆ ಅಂತಂದ್ರೆ ನಾನು ನೀಟಾಗಿ ಬಟ್ಟೆ ಹಾಕೋಬೇಕು, ಒಳ್ಳೆ ಡ್ರೆಸ್ ಮಾಡ್ಕೋಬೇಕು, ಸಿನಿಮಾಗೆ ಹೋಗ್ಬೇಕು, ಅದಕ್ಕೆಲ್ಲ ನಾನು ಕೇಳ್ತಾ ಇರೋದು. ನನ್ನ ಜೀವನದಲ್ಲಿ ನನ್ನ ಆತ್ಮಾವಲೋಕನಕ್ಕೆ, ನನ್ನ ಧ್ಯಾಯ, ನನ್ನ ಒಂದು ದೈನಿಕ ಜೀವನ ಏನ್ ಮಾಡ್ಬೇಕು ಅನ್ನೋದ್ರ ಕಡೆ ನಾನು ಗಮನ ಕೊಡ್ಬೇಕು. ನಾವು ಅದು ಕೊಡೋದೇ ಇಲ್ಲ. ನಾವು ನಮ್ ಕಡೆಗೆ ನಾವು ಕೊಡ್ಬೇಕು. ನಾವು ಆವಾಗ್ಲೇ ನಾವು ಸಾಧನೆ ಮಾಡಕ್ಕಾಗೋದು. ಸ್ವಲ್ಪ ಟೈಮ್ ನಮಗೋಸ್ಕರ ಅಂತ ಮಿಗಿದು ಮಾಡಿ, ಆ ಟೈಮಲ್ಲಿ ನಾನು ದೇವ್ರ ಧ್ಯಾನ ಮಾಡ್ಕೋತೀನಿ, ಪೂಜೆ ಮಾಡ್ತೀನಿ, ಅದಕ್ಕೋಸ್ಕರ ಮೀಸಲಾಗಿಡ್ತೀನಿ ಅಂತ. ಆ ಟೈಮಲ್ಲಿ ಯಾರನ್ನು ಮಾತಾಡಿಸ್ಬೇಡಿ. ಬಾಗ್ಲ ಹಾಕೊಂಡು ಕೂತ್ಕೊಳ್ಳಿ, ರೂಮಲ್ಲಿ ಲಾಕ್ ಮಾಡ್ಕೋಬೇಡಿ, ಬರೀ ಬಾಗ್ಲ ಹಾಕೊಂಡು ಕೂತ್ಕೊಳ್ಳಿ, ಧ್ಯಾನ ಕೂತ್ಕೊಳ್ಳಿ, ಶಾಂತ ಮೌನವಾಗಿ ಕೂತ್ಕೊಳ್ಳಿ. ಆ ಟೈಮಲ್ಲಿ ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತ ಒಂದು ಬೋರ್ಡ್ ಹಾಕ್ಬಿಡಿ, ಡು ನಾಟ್ ಡಿಸ್ಟರ್ಬ್ ಅಂತ ರೂಮ್ ಬಾಗ್ಲಲ್ಲಿ ಬೋರ್ಡ್ ಹಾಕ್ಬಿಟ್ಟು ಕೂತ್ಕೊಳ್ಳಿದ್ದೀವೋ, ಯಾರು ನಿಮ್ಗೆ ಡಿಸ್ಟರ್ಬ್ ಮಾಡೋದಿಲ್ಲ. ಮಾಡಿ ನೀವು, ಯಾಕಾಗಲ್ಲ, ಖಂಡಿತ ಆಗುತ್ತೆ. ಕಾನ್ಸಂಟ್ರೇಷನ್ ಚೆನ್ನಾಗಿರ್ಬೇಕು ಅನ್ನೋದ್ರ ಬಗ್ಗೆ ನೀವು ಹೇಳ್ತಿದ್ದೀರಿ ಸರ್. ಕಾನ್ಸಂಟ್ರೇಷನ್ ಬಗ್ಗೆನೆ. ನಾವು ಕಾನ್ಸಂಟ್ರೇಷನ್ ಮಾಡ್ಬೇಕು ಅಂದ್ರೆ ಒಂದೇ ಕಡೆ ಇರುತ್ತೆ ಅನ್ನೋದು ಅವರ ಸಾರಾಂಶ. ಹೌದು, ಅದಕ್ಕೇನೆ ಅದು ಹಾಗಿರ್ಬೇಕು ಅನ್ನೋದಾದ್ರೆ ನಾವೇನ್ ಮಾಡ್ಬೇಕು, ನಮ್ಮ ಕಾನ್ಸಂಟ್ರೇಷನ್ ನ ಮೌನದಲ್ಲಿ ಇದ್ದಾಗ ಯಾವ್ದು ಇಲ್ಲ, ಒಳ್ಳೆ ನಮ್ಮ ಗಮನದ ಕಡೆ ಕೊಡ್ಬೇಕು. ಕಣ್ಣು ಆ ಕಡೆ ಈ ಕಡೆ ಹೋಗ್ತಾನೆ ಇರುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ ಅದು, ಅದನ್ನ ಗಮನಿಸ್ಲೇಬಾರ್ದು. ಬಂದ್ಯಾ, ಬಾ ಬಾ, ಆ ಯೋಚನೆ ಬಂತ, ಅದು ಕಣ್ಣು ಈ ಕಡೆ ಹೋಗ್ತೀಯ, ಯಾಕೆ ಹೋಗ್ತೀಯ, ಈ ಕಡೆ ನಿಂತ್ಕೋ. ಕಂಟ್ರೋಲ್ ಮಾಡಿ ನಿಮ್ಮ ಶರೀರ. ನಿಮ್ ಶರೀರ ನೀವು ಏನ್ ಹೇಳ್ದಂಗೆ ಕೇಳುತ್ತೆ. ಅಮ್ಮ ನಿಮ್ಗೊಂದು ಮಾತು ಹೇಳ್ತೀನಿ ವೇದವತಿ ಅವರೇ, ರಾತ್ರಿ ಹೊತ್ತು ಮಲ್ಕೋಬೇಕಾದ್ರೆ 10:30 ಮಲ್ಕೊಳ್ಳಿ, ನಾನು ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ಬೇಕು ಅಂತ ಆರ್ಡರ್ ಕೊಡಿ ನೀವು ಮೈಂಡಿಗೆ. 4 ಗಂಟೆಗೆ ಅಲಾರಾಮ್ ಬೇಡ, ನೀವೇ ಎದ್ದು ಬಿಡ್ತೀರಾ. ಓ ಅದ ನನ್ಗಾಗ್ತಾ ಇದೆ, ನನ್ಗಾಗುತ್ತೆ ಅದು. ಈಗಲ್ಲ, ಯಾಕಾಗುತ್ತೆ ಹೇಳಿ? ಚಿಕ್ಕನ್ನಿಂದ ನಿಮ್ಮ ಮಾತು ಕೇಳುತ್ತೆ,
ನಿಮ್ಮ ಮನಸ್ಸು ನಿಮ್ಮ ಮಾತನ್ನ ಕೇಳುತ್ತೆ. ಹಾಗೇನೆ ಚಿಕ್ಕಂದಿದ್ದು ನನ್ಗೆ ಅಭ್ಯಾಸ ಇದೆ. ಹಾ ಇಷ್ಟೊತ್ತಿಗೆ ಹೇಳ್ಬೇಕು, ಮಧ್ಯಾಹ್ನದ ಹೊತ್ತುನು ಮಲಗಿ 20 ನಿಮಿಷ ಇಷ್ಟೊತ್ತಿಗೆ ಹೇಳ್ಬೇಕು ಅಂದ್ರೆ ಅಷ್ಟೊತ್ತಿಗೆ ಕರೆಕ್ಟ್ ಆಗಿ ಹೇಳ್ತಿ. ಯಾರೋ ನೋಡ್ದ ಎಬ್ಬಿಸ್ದಂಗ್ ನಿಮ್ಮಲ್ಲಿ ಸಾಧನೆ ಆಗ್ಬಿಡ್ತದೆ. ಇಲ್ವಾ? ನಿಮ್ಮಲ್ಲಿ ಶಕ್ತಿ ಇಲ್ವಾ? ನಿಮ್ಗೆ ಶಕ್ತಿ ಇದೆ ಅಮ್ಮ. ಅದು ನೀವು ಆ ಕಡೆ ಗಮನ ಕೊಡ್ತಿದ್ದೀರ, ಈ ಕಡೆ ಗಮನ ಕೊಡಿ. ರಾತ್ರಿ ನಂಗೆ ಚೆನ್ನಾಗಿ ನಿದ್ದೆ ಮಾಡ್ಬೇಕು ಅಂದ್ರೆ ಭಗವಂತ ನನ್ ನಿದ್ರೆಯನ್ನು ಕೊಡು. ಸ್ವಾಹಾದೇವಿ, ನಿದ್ರಾದೇವಿ, ನನಗೆ ಚೆನ್ನಾಗಿ ನಿದ್ರೆಯನ್ನು ಕೊಡು. ಇವತ್ತು ಯಾವುದೋ ಡಿಸ್ಟರ್ಬೆನ್ಸ್ ಆಗದೆ ಇರೋ ಏನ್ ಕೇಳಿ ಯಾಕಾಗೋದಿಲ್ಲ, ಬರುತ್ತೆ. ನೀವ್ ಏನ್ ಈಗ ಬೆಳಗ್ಗೆ ಎದ್ದೇಳ್ಬೇಕು ಅಂತ ಕೊಟ್ರೆ ನಾಳೆ ಬೆಳಿಗ್ಗೆ ಯಾತಕ್ಕೆ ಸಿಗೋದಿಲ್ಲ ನಿಮ್ಗೆ? ಒಳ್ಳೇದು ಎಲ್ಲ ಸಿಗುತ್ತಮ್ಮ. ವರ ಕೇಳಿ ವರ ಕೊಡ್ತಾನೆ ದೇವ್ರು. ನನ್ನ ಮನಸ್ಸು ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ, ಇವತ್ತಿನ ದಿವಸದ ಎಲ್ಲಾ ಕೆಲಸಗಳು ಶುಭಕರವಾಗಿರ್ಲಿ, ಎಲ್ಲಾ ಕೆಲಸಗಳು ಶುಭಕರವಾಗಿರ್ಲಿ, ಯಾವುದೇ ರೀತಿ ತೊಂದರೆ ಆಗ್ಬಾರ್ದು, ಎಲ್ಲಾ ಕೆಲಸಗಳು ಸಲೀಸಾಗ್ಬೇಕು. ಮನಸ್ಸು ಸರಿ ನೀವು ಟ್ರೈನಿಂಗ್ ಮಾಡಿ, ಟ್ಯೂನ್ ಅಪ್ ಮಾಡಿ. ಹೇಳ್ಬೇಕಾದ್ರೆ ನಾನು ಯೋಚನೆ ಮಾಡ್ತೀವಿ ಅಯ್ಯೋ ಅಂತ. ಅಯ್ಯೋ ಅನ್ನೋ ಪದ ಬಿಟ್ಬಿಡಿ, ಡಿಲೀಟ್ ಫ್ರಮ್ ಯುವರ್ ಲೈಫ್. ಅಯ್ಯೋ ಅನ್ನೋ ಪದ ಯಾವತ್ ನಾವು ಇಟ್ಕೋತೀವಿ ಅವತ್ತೇ ಹಾಳಾಗೋಗ್ಬಿಡ್ತೀವಿ. ಅಯ್ಯೋ ಸಂಕಟ, ಅದು ನರಳೋದು. ಅದನ್ನ ಬಿಟ್ಬಿಟ್ಟಾಗ ನಾವು ಸಾಧನೆ ಮಾಡ್ತೀವಮ್ಮ. ಈಗ ನಾವೆಲ್ಲ ಬಂದಿರೋದು ಏನಕ್ಕೆ? ವೇದವತಿ ಅವರೇ, ಸಾಧನೆ ಮಾಡೋದಕ್ಕೆ. ಸಾಧನೆ ಹೋಗೋಣ ಇವಾಗ ಅಲ್ವಾ? ಇವತ್ತೇ ದೊಡ್ಡ ಸಂಕಲ್ಪ ಮಾಡಿ. ಒಂದು ಮಾಹಿತಿ ಕೊಡ್ಬೇಕು ಸರ್ ನಿಮ್ಗೆ. ಇವರು ವೇದವತಿ ಅವರು ಮಹಾವತಾರಲ್ಲಿ ಬರ್ತಕ್ಕಂತ ಎಲ್ಲಾ ಲ್ಯಾಂಗ್ವೇಜ್ ಸೆಷನ್ಸ್ ನೋಡ್ತಾ ಇಲ್ಲಮ್ಮ. ಅವ್ರು ಮಹಾ ಜ್ಞಾನಿಗಳೇ, ಅವರು ತಿಳ್ಕೊಂಡಿದ್ದಾರೆ. ಅದ್ರ ಏನು ಅಂತಂದ್ರೆ ಸ್ವಲ್ಪ ನಾವು ಬಿಟ್ಟರು ಬಿಡೋದು ಈ ಮಾಯೆ ಅಂತ. ಮಾಯೆ ನಮ್ಮನ್ನ ಬಿಡ್ತಾ ಇಲ್ಲ, ಅದು ಕಟ್ಕೊಂಡಿದೆ ಸರ್. ಅವರು ಅದನ್ನ ಹೇಳ್ಬೇಕಿತ್ತು, ನಾನು ಹೇಳಿದೆ ಅಷ್ಟೇ. ನಿನ್ನೆ ಕೂಡ ನಾನು ಇಂಗ್ಲಿಷ್ ಸೆಷನ್ ಅಲ್ಲಿ ಅಟೆಂಡ್ ಆಗಿದ್ದೆ. ಅವರು ಅಟೆಂಡ್ ಆಗ್ತಾರಂತೆ ಅವರು. ತುಂಬಾ ಸಂತೋಷ ಆಯ್ತು. ಮೇಡಮ್, ನೀವು ಅನುಭವ ಹೇಳಿಲ್ಲ ನಮ್ಗೆ ಈ ನಮ್ಮ ಕಾರ್ಯಕ್ರಮದ ಬಗ್ಗೆ, ಸಂಜೆಯ ಕನ್ನಡ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತೀರಾ? ಕನ್ನಡ ಅಂದ್ರೇನೆ ಒಂಥರ ಖುಷಿ. ಆಕ್ಚುಲಿ ನನ್ನ ಮದರ್ ಟಂಗ್ ಮರಾಠಿ. ನಾವು ಜಾಸ್ತಿ ಮರಾಠಿ ಯೂಸ್ ಮಾಡಲ್ಲ. ನಮ್ಗೆ ಕನ್ನಡ ಅಂದ್ರೆ ತುಂಬಾನೇ ಅಭಿಮಾನ. ಬೆಳಿಗ್ಗೆ 4:15 ಅಟೆಂಡ್ ಮಾಡ್ತಿದ್ದೆ. ಮನೆಯಲ್ಲಿ ಸ್ವಲ್ಪ ವಾತಾವರಣ ಅಷ್ಟು ಅನುಕೂಲ ಇಲ್ಲ, ಹಾಗಾಗಿ ಬಿಟ್ಬಿಟ್ಟೆ. ನಂಗೆ ಈ ಮಧ್ಯಾಹ್ನ ಸೆಷನ್ ನೀವು ಸ್ಟಾರ್ಟ್ ಮಾಡಿರೋದು ತುಂಬಾ ಖುಷಿ ಆಯ್ತು. ಮ್ಯಾಕ್ಸಿಮಮ್ ಅಟೆಂಡ್ ಮಾಡ್ತೀನಿ. ಆಕ್ಚುಲಿ ನನ್ಗೆ ಇದು ನಿದ್ದೆ ಮಾಡೋ ಟೈಮ್, ಅದನ್ನ ಸ್ಯಾಕ್ರಿಫೈಸ್ ಮಾಡಿ ಕಂಟ್ರೋಲ್ ಮಾಡಿ ಕುತ್ಕೊಳ್ತೀನಿ. ನಾನು ಇದಕ್ಕೆ ಮೊದ್ಲು ಅದು ಭಾಗವತ್ ಪುರಾಣ ಇವತ್ತೇ ಶುರು ಮಾಡಿದೆ. ಪಾರ್ಟ್ 1 ಕೇಳ್ಕೊಂಡು ನೆಕ್ಸ್ಟ್ ನಿಮ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದ. ತುಂಬಾ ಖುಷಿ. ನೆಕ್ಸ್ಟ್ ಇಲ್ಲಿ 998065554226 ಇಲ್ಲಿ ಹೆಸರು ತಾಯಮ್ಮ ಅಂತ ಇದೆ. ಮೇಡಮ್ ಮಾತಾಡಿ. ತಾಯಮ್ಮ ಅವರೇ ಮಾತಾಡಿ. ಮ್ಯೂಟ್ ಆಗಿದೆ, ಮೋಸ್ಟ್ಲಿ ಆಗ್ತಿಲ್ಲ ಅಂತ ಅನ್ಸುತ್ತೆ. ಓಕೆ ಸರ್, ಮಲ್ಲಪ್ಪ ನಾಯಕ್ ಅವರೇ ಮಾತಾಡಿ ಸರ್. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಮಾತಾಡಿ ಸರ್. ಎಲ್ಲ ಮಹಾವತಾರ್ ಫೌಂಡೇಶನ್ ನ ಎಲ್ಲಾ ಹಿರಿಯ ಆತ್ಮ ಬಂಧುಗಳಿಗೆ ನನ್ನ ಅನಂತ ಪ್ರಣಾಮಗಳು. ನಿಜಕ್ಕೂ ಕೂಡ ಮೊದಲನೇದಾಗಿ ನನ್ನ ಕ್ಷಮೆ ಕೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ನೋಡಿ ಮೇಡಮ್, ಈಗ 3 ದಿವಸದಿಂದ ನಾನು ಕ್ಲಾಸ್ಗೆ ಅಟೆಂಡ್ ಆದಾಗ 1/4 ಗಂಟೆ ಆದ್ಮೇಲೆ ಧ್ಯಾನ ಮುಗಿಸಿ 1/4 ಗಂಟೆಗೆ ಅದು ಫೋನ್ ಅದೇ ಇದಾಗ್ಬಿಡೋದು. ನಾನೇನ್ ಮಾಡ್ತಿದ್ದೆ, ಯಾರಪ್ಪ ನನಗೆ ಈ ತರ ಮಾಡ್ತಿದಾರಲ್ಲ ಅಂತ ಫೌಂಡೇಶನ್ಗೆ ಫೋನ್ ಮಾಡಿ ಕೇಳ್ದೆ, ಎಲ್ಲರೂ ಕೇಳ್ದೆ. ಇಲ್ಲ ಸರ್, ನಾವ್ ಆ ರೀತಿ ಮಾಡಲ್ಲ, ನಿಮ್ನ ಫೋನಲ್ಲಿ ಏನೋ ಇದೆ ಅಂತ. ಅದು ಕೊನೆಗೆ ನನ್ನ ಮಕ್ಕಳು ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲಪ್ಪ ಅದು ನೆಟ್ ಖಾಲಿ ಆಗಿರ್ತತಿ, ಅದಕ್ಕೆ ಇದಾಗಿರ್ತಿ ಅಂತ. ಹಾಗಾಗಿ 3 ದಿವಸ ನಾನು ಒಳ್ಳೆ ಕ್ಲಾಸ್ಗಳನ್ನ ಕೊನೆವರೆಗೂ ಅಟೆಂಡ್ ಮಾಡಕ್ಕಾಗಲಿಲ್ಲ. ಎಷ್ಟು ಟ್ರೈ ಮಾಡಿದ್ರು ಬರಕವಲ್ದು. ಕೊನೆಗೆ ನನ್ನ ಮಗಳಿಗೆ ಕೇಳಿದಾಗ, ಇಲ್ಲ ಅದು ನೆಟ್ ಎಷ್ಟಿರ್ತದೆ, ಯಾಕಂದ್ರೆ ಬೆಳಗಿನ ಅವಧಿನೂ ಪೂರ್ತಿ ಕೇಳ್ತೀನಿ, ಈಗೂ ಇದ್ ಮಾಡ್ತಿದ್ದೀನಿ, ನೆಟ್ ನಿಮ್ದು ಎಷ್ಟು ಡಾಟಾ ಇರ್ತದೋ ಅದು ಖಾಲಿ ಆದ್ರೆ ಆಮೇಲೆ ಬರಲ್ಲ ಅಂತ. ಹಂಗಾಗಿ ನಾನು ಯಾರಿಗೂ ಮನಸ್ಸಿನಲ್ಲಿ ಭಯ ಕತ್ತಿದ್ದೆ ಆಗ್ಲೇ, ಇದೇನಪ್ಪ ಹಿಂಗ್ ಮಾಡ್ತಾರ, ನನ್ ಮೇಲೆ ಸೇಡ್ ಇವ್ರಿಗೆ ಅಂತ. ಹಾಗಾಗಿ
ನನಗೆ ಗೊತ್ತಿಲ್ಲ ಮೇಡಮ್, ಅದರಲ್ಲಿ ಸ್ವಲ್ಪ LKG ನಾನು ಈಗೆಲ್ಲ ಕಲಿತಿದ್ದೀನಿ ಮೊಬೈಲ್ ಇದನ್ನ ಮಾಡೋದನ್ನ. ಹಾಗಾಗಿ ಮೊದಲನೇದಾಗಿ ಎಲ್ಲಾ ಬಂಧುಗಳಲ್ಲಿ ಕ್ಷಮೆ ಕೇಳ್ತಾ, ನಿಜಕ್ಕೂ ಇದು ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಎಲ್ಲಾ ಹಿರಿಯರು, ಜ್ಞಾನ ಹಿರಿಯರು ಏನಿದಿರಿ, ನಿಜಕ್ಕೂ ನಾನೇ ಕಿರಿಯ ಅಂತ ಇಲ್ಲಿ. ವಯೋಮಿತಿ ಏನೋ ಇರ್ಬೋದು, ಬಟ್ ಜ್ಞಾನದಲ್ಲಿ ನಾನು ಕಿರಿಯ ಅಂತ ಭಾವಿಸ್ತಾ, ನನಗೆ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥ ಮಹಾವತಾರ್ ಫೌಂಡೇಶನ್ ನ ಎಲ್ಲ ಆತ್ಮ ಬಂಧುಗಳಿಗೂ ನಾನು ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಧ್ಯಾನ ಇರ್ಬೋದು, ಸಮಗ್ರ ಜೀವನ ಶೈಲಿ ಇರ್ಬೋದು, ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಅದು ಉಚಿತವಾಗಿ 1 ವರ್ಷ ಪೂರ್ಣ ನಡೆಸ್ಕೊಡ್ತಿದೆಯಲ್ಲ, ಇದನ್ನ ಬಳಸ್ಕೊಳ್ದೇ ಇರ್ತಕ್ಕಂಥರೇ ದೌರ್ಭಾಗ್ಯರು ಅಂತ ಹೇಳ್ತಾ, ಇನ್ನು ಉಳಿದಿರ್ತಕ್ಕಂಥ ದಿವಸಗಳನ್ನಾದ್ರೂ ನಾನು ಸಂಪೂರ್ಣವಾಗಿ ಬಳಸ್ಕೊಂಡು ನಾನು ಆದಷ್ಟು ಜ್ಞಾನವನ್ನ ಪಡಿತೀನಿ, ಜೊತೆಗೆ ಪ್ರಚಾರ ಕಾರ್ಯಕ್ರಮವನ್ನ ಮಾಡ್ತೀನಿ. ಅದರ ಜೊತೆಗೆ ನಮ್ಮ ಶ್ರೀಮತಿಯವರಿಗೆ ಆರಾಮಿರ್ಲಿಲ್ಲ, ಜಾಂಡೀಸ್ ಆಗಿತ್ತು. ಸ್ವಲ್ಪ ಅವರ ಒಂದು ಸೇವೆ ನಿಮಿತ್ತ ಮಧ್ಯದಲ್ಲಿ ಅಟೆಂಡ್ ಆಗಲಿಲ್ಲ. ಅವರ ಅನುಮತಿ ತಗೊಂಡು ನಾನು ರಾಯಚೂರಿಗೆ ಸಂಕಲ್ಪ ಮಾಡ್ಕೊಂಡಿದ್ದೆ, ನಮ್ಮ ಮನೆಯವ್ರಿಗೆ ಸ್ವಲ್ಪ ಇದ್ ಮಾಡ್ಕೊಡ್ರಿ ಅಂತ. ನೋಡೋಣ ಅಂತ ಕೇಳಿದಾಗ ಅಯ್ಯೋ ಹೋಗ್ ಬರ್ರಿ ಅಂತಂದ್ರ, ಅವಾಗ ಅಂದ್ಕೊಂಡೆ ನಾನು ಇದ್ರಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ನಾನು ಕೂಡ ರಾಯಚೂರಿಗೆ ಬರ್ತಾ ಇದ್ದೀನಿ, ನನ್ನ ಕೈಲಾದ ದೇಣಿಗೆಯನ್ನು ಕೂಡ ಕೊಡ್ತಾ ಇದ್ದೀನಿ. ಅದಕ್ಕೆ ಈ ಒಂದು ಅವಕಾಶಕ್ಕಾಗಿ ಎಲ್ಲಾ ಆತ್ಮ ಬಂಧುಗಳಿಗೆ ನಾನು ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಧನ್ಯವಾದ. ಆಮೇಲೆ ಮತ್ತೊಂದು, ತುಂಬಾ ಜನ ನಮ್ಮ ಸ್ಪೀಕರ್ಸ್ ನಂಬರ್ಗಳನ್ನ ಕೇಳ್ತಿದ್ದೀರಾ. ದಯವಿಟ್ಟು ಕ್ಷಮಿಸಿ, ಅವರು ಒಪ್ಪಿಗೆ ಮೇರೆಗೆ ನಾನು ಕೊಡಬಹುದು ನಂಬರ್ನ. ಇಲ್ಲ ಅಂದ್ರೆ ಯಾರ ನಂಬರ್ನು ಯಾರಿಗೂ ಕೊಡುವಂತಹ ಅವಕಾಶ ನನಗಿಲ್ಲ. ಹಾಗಾಗಿ ದಯವಿಟ್ಟು ಕ್ಷಮಿಸಿ. ಇಲ್ಲಿ ಇವರು ನಂಬರ್ ಕೇಳ್ತಿದ್ದಾರೆ, ವಿಶಾಲಕ್ಷ್ಮಿ ಮೇಡಮ್ದು. ಅವರು ಒಪ್ಲಿಲ್ಲ ಸರ್. ಕೃಷ್ಣರಾವ್ ಸರ್, HK ಕೃಷ್ಣರಾವ್ ಅವರು ಕೇಳಿದ್ರು, ವಿಶಾಲಕ್ಷ್ಮಿ ಮೇಡಮ್ ನಂಬರ್ನ ಕೇಳಿದ್ರು. ಸೊ ಹಾಗಾಗಿ ಅದು ತುಂಬಾನೇ ಕಷ್ಟ ಇದೆ. ಅವ್ರೇ ಏನಾದ್ರು ನೀವು ನಿಮ್ಮ ಪ್ರಶ್ನೆಗಳಿದ್ದಲ್ಲಿ ನಮ್ಮನ್ನೇ ಇಲ್ಲಿ ಕೇಳಿ, ಬೇಕಾದ್ರೆ ನಿಮ್ಗೆ ಅದನ್ನ ರವಾನಿಸ್ಬೋದು ಅಷ್ಟೇ ಹೊರತು ಅವ್ರ ನಂಬರ್ ಕೊಡ್ಲಿಕ್ಕೆ ಅವರು ಬೇಡ ಅಂದಿದ್ದ ಕಾರಣ ನಾನು ಕೊಡ್ಲಿಕ್ಕಾಗಿಲ್ಲ, ಕ್ಷಮೆ ಇರ್ಲಿ. ಓಕೆ, ನೆಕ್ಸ್ಟ್ ಇಲ್ಲಿ ರೇವತಿ ಅವರು ಮಾತಾಡ್ತಾರೆ. ಧನ್ಯವಾದ ಸರ್. ಮಲ್ಲಪ್ಪ ನಮಸ್ತೆ. ಓಕೆ ಸರ್, ಮಾತಾಡಿ ಮೇಡಮ್. ನಮಸ್ಕಾರ. ನಿಮ್ಮ ಸ್ಪೀಕರ್ ಕೆಲಸ ಅದ್ಭುತವಾಗಿದೆ ಮೇಡಮ್. ಸರ್, ಎಲ್ಲಿ ಯಾರು ಮಾತಾಡ್ತಿರೋದು ಗೊತ್ತಾಗ್ತಿಲ್ಲ ಸರ್. ಪ್ಲೀಸ್ ಹ್ಯಾಂಡ್ ರೈಸ್ ಮಾಡಿ ಆಮೇಲೆ ಇಲ್ಲಿಗೆ ಬನ್ನಿ ಸರ್, ದಯವಿಟ್ಟು ಕ್ಷಮಿಸಿ. ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ಅದು ನಂದು ಹ್ಯಾಂಡ್ ರೈಸ್ ಆಗ್ತಾ ಇಲ್ಲ, ಯಾಕೋ ಮೊಬೈಲ್ ಏನೋ ಪ್ರಾಬ್ಲಮ್ ಇರ್ಬೋದು. ಇಲ್ಲ, ಇಲ್ಲಿ ರೇವತಿ ಅವರು ಮಾತಾಡ್ತಾ ಇದ್ದಾರೆ ಐ ಥಿಂಕ್ ಮೇಡಮ್. ನಾಗರತ್ನ. ಓಕೆ ಮೇಡಮ್, ಅವ್ರದ್ದು ಮಾತಾದ್ಮೇಲೆ ನೀವು ಮಾತಾಡಿ, ದಯವಿಟ್ಟು ಮಾತಾಡಿ ಮೇಡಮ್. ರೇವತಿ ಅವರು ಮಾತಾಡಿ. ಕೇಳ್ತಾ ಇದೆ ಮೇಡಮ್. ನಮಸ್ತೆ ಎಲ್ರಿಗೂ. ನಾನು 5 days ಇಂದ ಈ ಪ್ರೋಗ್ರಾಮಿಗೆ ಅಟೆಂಡ್ ಆಗ್ತಾ ಇದ್ದೇನೆ. ಅಂದ್ರೆ ನಾನಿನ್ನು ಶಿಶು ಅಂತ ಹೇಳ್ತೇನೆ ನಾನು, ಯಾಕಂದ್ರೆ ಇದ್ರ ಬಗ್ಗೆ ಹೆಚ್ಚಿನ ಅನುಭವ ಇಲ್ಲ. ಬೇರೆ ಅಯ್ಯಪ್ಪ ಪಿಂಡಿ ಅವರ ಸರ್ ಅವ್ರದ್ದು ಒಂದು 6 ತಿಂಗಳು ಮಾಡಿದೆ, ಮತ್ತೆ ಕಾರಣಾಂತರದಿಂದ ಅದು ಕುತ್ಕೊಳಕ್ ಆಗ್ಲಿಲ್ಲ. ಇಲ್ಲಿ ವೈಟ್ ಫೀಲ್ಡ್ ಗೆ ನಾನು ಮಹಾವತಾರದ್ದು ಪ್ರೋಗ್ರಾಮ್ಗೆ 2 ಸಲ ಅಟೆಂಡ್ ಆಗಿದ್ದೆ. ಕೇಳ್ತದ ಮೇಡಮ್? ಕೇಳ್ತಿದೆ, ಮಾತಾಡಿ ಮೇಡಮ್. ನಂದು ಅನುಭವ ಏನು ಅಂತಂದ್ರೆ ನಿಜವಾಗ್ಲೂ ಬಹಳ ಮುಖ್ಯ, ಜೊತೆಗೆ ತುಂಬಾ ಹೆಲ್ಪ್ ಆಗತಕ್ಕಂತಹ ಕಾರ್ಯಕ್ರಮ. ನನಗೆ ಒಂದು ಅನುಭವ ಏನು ಅಂತಂದ್ರೆ, ಬಹುಶಃ ನಾನು ಜಾಸ್ತಿ ಮಾತಾಡ್ತಾ ಇದ್ದೆ ಅನ್ಸುತ್ತೆ. ನನ್ನ ಮನೆಯವರು ಹೇಳ್ತಾ ಇದ್ರು, ನೀನ್ ಸ್ವಲ್ಪ ಮಾತು ಕಡಿಮೆ ಮಾಡು ಅಂತ ಹೇಳ್ಕೊಂಡು. ಬಟ್ ಈ ಮೌನದ ಬಗ್ಗೆ ಕ್ಲಾಸ್ ಕೇಳಿದ ಮೇಲೆ ನನ್ಗೆ ನಿಜವಾಗ್ಲೂ ಅನ್ಸುತ್ತೆ, ನನ್ನಲ್ಲೇ 2 days ಅಲ್ಲೇ ಒಂಥರ ಚೇಂಜಸ್ ಬಂದಿದೆ. ಅಲ್ಲಿ ಕಂಟಿನ್ಯೂ ದಟ್ ಅಂತ ಹೇಳ್ಕೊಂಡು. ಎರಡನೇದು, ಬೇರೆ ಎಲ್ಲ ಸ್ಪೀಕರ್ಸ್ ಈಗ ನನಗೆ ಅಷ್ಟೊಂದು ಡಿಟೇಲ್ ಆಗಿ ಹೇಳಿಕೆ ಬರುದಿಲ್ಲ. ಸಾವಿನ ಬಗ್ಗೆ ಇರಬಹುದು, ಕಲರ್ಸ್ ಬಗ್ಗೆ ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿದೆ. ನವರಾತ್ರಿ ಟೈಮ್ ನಲ್ಲಿ ಆಯಾ ದಿನಗಳೊಂದು ಯಾವ್ಯಾವ ಕಲರ್ ಸೀರೆ ಉಡ್ಬೇಕು ಅಂತ ಎಲ್ಲ ಉಟ್ಕೊಂಡೆಲ್ಲ ಹೋಗೋರು. ಬಟ್ ಅಷ್ಟು ಡೀಟೇಲ್ ಆಗಿ, ಮತ್ತೆ ಒಂದು ಮನೆಗೆ ಎಂತ ಒಂದು ವಾಸ್ತು ಅಥವಾ ಒಂದು ಪಾಸಿಟಿವ್ ಎನರ್ಜಿನ ಕೊಡ್ತದೆ ಒಂದು ಕಲರ್ ಅಂತ ಹೇಳತಕ್ಕಂಥದ್ದು ನನಗೆ ಬಹಳ ಮಾಹಿತಿ ತುಂಬಾ ಇಷ್ಟ ಆಯ್ತು. ಇನ್ನೊಂದು ನನಗೆ ಏನಂದ್ರೆ ಮೇಡಮ್, ತಮ್ದು ಇಂಗ್ಲಿಷ್ ಯಾವಾಗ ನಡೀತದೆ ಅಂತ ಹೇಳಿದ್ರೆ ನಾನು ಅದಕ್ಕೆ ಅಟೆಂಡ್ ಆಗ್ತಾನೆ. ಜೊತೆಗೆ ನಾನೊಬ್ರು ಫ್ರೆಂಡ್ ಇದ್ದಾರೆ, ಅವ್ರು ಉತ್ತರಾಖಂಡ್ನವರು, ಅವರಿಗೆ ಕನ್ನಡ ಬರಲ್ಲ. ಅವರು ಯಾವಾಗ್ಲೂ ಹೇಳ್ತಾರೆ
ನಾನು ಇದನ್ನ ಶೇರ್ ಮಾಡ್ಕೊಳ್ತಾನೆ ಈ ಕ್ಲಾಸ್ ಆದ ತಕ್ಷಣ. ಅವಾಗ ನನಗೂ ಬೇಕಿತ್ತು ಇಂಗ್ಲಿಷ್ ಯಾವ ಟೈಮಿಗೆ ಅಂತ ಕೇಳಿ ಹೇಳಿ ಅಂತ. ಸೊ ಖಂಡಿತ ರಾತ್ರಿ 9ರಿಂದ 10ವರೆವರೆಗೂ ಇರುತ್ತೆ ಮೇಡಮ್ ಇಂಗ್ಲಿಷ್ ಸೆಷನ್. ನಿಮ್ಗೆ ನೀವು ನನಗೆ ಒಂದು ಮೆಸೇಜ್ ಮಾಡಿ, ನಾನು ನಿಮ್ಗೆ ಆ ಲಿಂಕ್ ಕಳಿಸ್ಕೊಡ್ತೀನಿ. ಒನ್ಸ್ ನೀವು ಅದ್ರ ಗ್ರೂಪ್ ಅಲ್ಲಿ ಜಾಯ್ನ್ ಆಯ್ತು ಅಂದ್ರೆ ಅವ್ರಿಗೆ, ನಿಮ್ಮ ಫ್ರೆಂಡ್ ಅವ್ರಿಗೆ ಹೇಳಿ, ಕಂಟಿನ್ಯೂಸ್ಲಿ ಅದು ಮೆಸೇಜ್ ಬರ್ತಾ ಇರುತ್ತೆ. And thank you so much for everyone. Your anchoring is really excellent. ಜೊತೆಗೆ ಎಲ್ಲ ಸ್ಪೀಕರ್ಸ್ ಸಹ ಇಟ್ ಇಸ್ ರಿಯಲಿ ಚೇಂಜಿಂಗ್ ಅಂಡ್ ಪಾಸಿಟಿವ್ ಎನರ್ಜಿ ಎಲ್ರಿಗೂ ಬರುತ್ತೆ. ಟೋಟಲ್ ಮನೆಗೇನೆ ಒಂದೇ ಪಾಸಿಟಿವ್ ಎನರ್ಜಿ ತಿಕ್ಕತಕ್ಕಂತಹ ಕಾರ್ಯಕ್ರಮ ಅಂತ ಹೇಳಿ ಧನ್ಯವಾದಗಳು. ಧನ್ಯವಾದ ಮೇಡಮ್. ನಿಮ್ಗೆ ಸರ್ ನಾಗರಾಜ್ ಸರ್ ಮಾತಾಡಿದ್ರು, ಮಾತಾಡಿ ಸರ್. ಸರ್ ಹ್ಯಾಂಡ್ ರೈಸ್ ಮಾಡಿಲ್ಲ, ಮೋಸ್ಟ್ ಪ್ರಾಬ್ಲಿ ನಿಮಗೆ ಅದು ಗೊತ್ತಾಗದೆ ಇರ್ಬೋದು ಅಂತ ಭಾವಿಸ್ತೀನಿ. ನಾಗರಾಜ್ ಸರ್ ಮಾತಾಡಿ ಸರ್. ನಾಗರಾಜ್ ಸರ್, ಕೃಷ್ಣರಾವ್ ಸರ್, ಯಾರು ಮಾತಾಡಿದ್ರು ಗೊತ್ತಾಗ್ತಿಲ್ಲ ನಂಗೆ. ನಾನು ನಾಗರತ್ನಮ್ಮ ಮೇಡಮ್, ನಾನ್ ಮಾತಾಡ್ಬೇಕು ಅಂತ ಹೇಳಿ. ಓಕೆ, ಮಾತಾಡಿ ಮೇಡಮ್. ನಾಗರತ್ನಮ್ಮ ಮಾತಾಡಿ. ನಮಸ್ತೆ ಮೇಡಮ್. ಹ್ಯಾಂಡ್ ರೈಸ್ ಮಾಡೋದಕ್ಕೆ ಗೊತ್ತಾಗದೆ ಇರೋದ್ರಿಂದ ಮಾತಾಡ್ತಾ ಇದಾರೆ. ಮಾಡಿದ್ದೆ ಮೇಡಮ್, ಮತ್ತೆ ಏನಪ್ಪ ಆಪ್ಷನ್ ಸರಿ ಆಗ್ತಾರೆ. ಮಾಡಿದ್ದೆ, ಮಾಡಕ್ ಬರುತ್ತೆ, ಏನೋ ನನ್ನ ಮೊಬೈಲ್ ಪ್ರಾಬ್ಲಮ್. ಮೇಡಮ್ ನಿಮ್ಮ ಸಂಸ್ಥೆನಲ್ಲಿ ನಾನು 3:30 ಜಾಯಿನ್ ಆಗೋ ಬದಲು 4 ಆದೆ ಇವತ್ತು. ಯಾಕೆಂದ್ರೆ ಅದು ಮೊಬೈಲ್ ಪ್ರಾಬ್ಲಮ್ ಇದಿರ್ಲಿಲ್ಲ, ನೆಟ್ ಆನ್ ಆಗ್ತಾ ಇರ್ಲಿಲ್ಲ. ಆಮೇಲೆ ನೆಟ್ವರ್ಕ್ ಸಿಗೋ ಕಡೆ ಪ್ಲೇಸ್ ಹೋಗಿ ಎಲ್ಲ ಮಾಡಿ ಕನೆಕ್ಟ್ ಮಾಡ್ಕೊಂಡ್ಬಂದು ಇಲ್ಲಿ ಕೂತ್ಕೊಂಡಿದೀನಿ. ಅದರಿಂದ ನಾನು ತುಂಬಾ ಎಲ್ಲ ನಾನ್ ಕೇಳ್ಬೇಕಾದ ಕ್ವಶನ್ಸ್ ಎಲ್ಲ ಬೇರೆಯವರೆಲ್ಲ ಕೇಳಿರ್ತಾರೆ, ಮತ್ತೆ ಅದನ್ನೇ ರಿಪೀಟ್ ಮಾಡೋದು ಬೇಡ. ಜೊತೆಗೆ ಈಗ ಸರ್ ಹೇಳಿದ್ರಲ್ಲ, ಎಲ್ಲರೂ ದೇವಸ್ಥಾನಕ್ಕೆ ಹೋದ್ರೆ ನಾವು ದೇವ್ರನ್ನ ಕಣ್ ತುಂಬ್ಕೋಬೇಕು ಅಂತ. ಆತರ ಕಣ್ ತುಂಬ್ಕೊಂಡ್ರಿಂದ ನಾನು ಒಡಿಶಾ ಪುರಿ ಜಗನ್ನಾಥಕ್ಕೆ ಹೋಗಿದ್ದೆ. ಪುರಿ ಜಗನ್ನಾಥ ಹೋಗಿ ಬಂದ್ಮೇಲೆ ತುಂಬಾ ಅದು ಹೋಗೋದೇ ಒಂದು ಪುಣ್ಯದ ಕೆಲಸ. ಅಷ್ಟು ದೂರ, ಅಷ್ಟು ಒಳ್ಳೆ ಮಹಿಮೆ ಇರುವಂತ ದೇವಸ್ಥಾನ, ಅದು ಜೀವಂತವಾಗಿ ಕೃಷ್ಣ ಇನ್ನೂ ಅಲ್ಲೇ ಇದ್ದಾನೆ, ಅಲ್ಲಿ ಅವ್ನ ಹೃದಯದಂತೆ ಎಲ್ಲ ಹೇಳಿದ್ರು. ಬಟ್ ಇದಾಗಿ ಅದು ಹೋಗಿ ಬಂದ ಮೇಲೆ ಗೊತ್ತಾಯ್ತು ಅದ್ರ ಮಹಿಮೆ ಎಲ್ಲ. ಅದರಿಂದ ಅದನ್ನ ಕಣ್ಣು ತುಂಬಾ ತುಂಬ್ಕೊಂಡ್ ಬಂದಿರೋದ್ರಿಂದ ನಾನೇನ್ ಮಾಡ್ತೀನಿ ಅಂತಂದ್ರೆ, ಇವಾಗ ಧ್ಯಾನ ಕೂತ್ಕೊಂಡಾಗ ಮಾತಾಡಿ ಮೇಡಮ್. ಏನೋ ಸಮಸ್ಯೆ, ಪ್ರಾಬ್ಲಮ್ ಅಂದ್ರೆ ಧ್ಯಾನ ಕೂತ್ಕೊಂಡಾಗ ದೈವಿ ಜ್ಞಾನ ಅಂತ ನಮ್ಮ ಯೋಗ ಟೀಚರ್ ಒಬ್ರು ಹೇಳ್ಕೊಟ್ಟಿದ್ರು. ನಾವು ಮನೆಯಲ್ಲಿ ಒಬ್ರನ್ನ ಹಿಂಗೆ ಆನ್ಲೈನ್ ಅಲ್ಲಿ ಕೇಳ್ಕೊಂಡು ಕಲ್ತ್ಕೊಂಡಿದ್ವಿ ಯೋಗ ಎಲ್ಲಾನು. ಒಂದ್ ಸ್ವಲ್ಪ ನನಗೆ ಸಯಾಟಿಕ ಪ್ರಾಬ್ಲಮ್ ಇದ್ದಾಗ ಮಲ್ಕೊಂಡಾಗ ಮಾಡುವಂತದ್ದು ಇರುತ್ತೆ, ಮಲ್ಕೊಂಡು. ಮತ್ತೆ ಚೇರ್ ಯೋಗ ಅಂತ, ಚೇರ್ ಮೇಲೆ ಕೂತ್ಕೊಂಡೆಲ್ಲ ಮಾಡ್ಬೋದು, ಅದನ್ನೆಲ್ಲ ಮಾಡಿ ಅಂತ ಹೇಳಿದ್ರು. ಆ ಟೈಮಲ್ಲಿ ನಾನು ಈ ದೈವಿ ಜ್ಞಾನ ಅಂತಾನು ಕೇಳಿಸ್ಕೊಂಡಿದ್ದೆ. ದೈವಿ ಜ್ಞಾನ ಮಾಡ್ರಿ. ಈಗ ಇವರು ಉಸಿರ ಮೇಲೆ ಗಮನ ಕೊಡಿ ಅಂತ ಹೇಳ್ತಾ ಇದಾರಲ್ಲ, ಉಸಿರ ಮೇಲೆ ಗಮನ ಕೊಡ್ತೀವಿ. ಈ ನನಗಿಂತ ಹಿಂದೆ ಯಾರೋ ಎಲ್ಲ ಕೇಳಿದಲ್ಲ, ಕಣ್ಣು ಮುಚ್ಚಿದ್ರು ಕಣ್ಣು ಮುಂದೆ ಎಲ್ಲ ಪಿಕ್ಚರ್ ತರ ಅದೆಲ್ಲ ಬರ್ತಾ ಇರುತ್ತೆ, ನಮ್ಮ ನೆಗೆಟಿವ್ ಥಾಟ್ಸ್. ಅದೇ ಮಕ್ಕಳು ಮೊಮ್ಮಕ್ಕಳು ಅಳಿಯಂದ್ರು ಇದ್ರ ಬಗ್ಗೆ ಎಲ್ಲ ಥಾಟ್ಸ್, ಅವ್ರೇನ್ ಮಾಡ್ತಿದಾರೋ ಇವ್ರೇನ್ ಮಾಡ್ತಿದಾರೋ, ಅವ್ರು ಹೆಂಗೋ ಇವ್ರ ಹೆಂಗೋ ಅದೇ ಬರ್ತಾ ಇರುತ್ತೆ ಕಣ್ಣು ಮುಂದೆ. ಅದ್ರ ಬದಲು ನಾನು ಎಷ್ಟೇ ಟ್ರೈ ಮಾಡಿದ್ರು ಅದಾಗ್ತಲ್ಲ. ಬಟ್ ನೀವು 3:30 ಕ್ಲಾಸಲ್ಲಿ ಮೊನ್ನೆ 3 ದಿವಸದಲ್ಲಿ ನಿಮ್ ಜೊತೆಲಿ ಕೂತ್ಕೊಂಡಾಗ ನನಗೆ ನಿಜವಾಗ್ಲೂ ಧ್ಯಾನದ್ದು ಅರ್ಧವಾಯ್ತು. ಅದು ಮೊನ್ನೆ ಹೇಳ್ದೆ ನಾನು ನಿಮ್ಗೆ, ತುಂಬಾ ಥ್ಯಾಂಕ್ಸ್ ಹೇಳ್ದೆ. ಇಷ್ಟುವರೆಗೂ ನಾನು ಸಾಮಾನ್ಯ ಫೆಬ್ರವರಿಯಿಂದಾನು ಇದೀನಿ ಮೇಡಮ್, ನಿಮ್ಗೆ ನಿಜವಾಗ್ಲೂ ಕೈ ಮುಗಿಬೇಕು. ಫೆಬ್ರವರಿಯಿಂದನು ಮಹಾವತಾರ್ ಫೌಂಡೇಶನ್ ಕ್ಲಾಸ್ ನ ಕೇಳ್ತಿರ್ತೀನಿ. ಜೊತೆಗೆ ಅಶ್ವಿನಿ ಮೇಡಮ್ ಹೇಳಿದ್ರಲ್ಲ, ಹಂಗೆ ಮಲ್ಕೊಂಡ್ ಕೇಳೋದು, ಓದ್ಕೊಂಡ್ ಕೇಳೋದು, ಕಿವಿ ಬಟ್ಟೆ ಕೊಟ್ಕೊಂಡೆಲ್ಲ ಕೇಳ್ತೀನಿ. ಏನೆಲ್ಲ ಕೇಳಿದ್ರು ಧ್ಯಾನಕ್ಕೆ ಬರಕ್ಕೆ ಆಗ್ತಿರ್ಲಿಲ್ಲ. ಅದು ನೀವು 3 ದಿವಸದಲ್ಲಿ ಮಾತ್ರ ನನಗೆ ಒಂಥರ ಅನುಭವ ಆಯ್ತು. ನಿಮ್ಮ 3ನೇ ದಿವಸದ್ದು, ಅದೇ ಮೌನಕ್ಕಿಂತ ಹಿಂದಿನ ದಿವಸದ ಕ್ಲಾಸು, ಅವತ್ತು ತುಂಬಾನೇ ನನಗೆ ಪಾಸಿಟಿವ್ ಎನರ್ಜಿ ಬಂದಂಗಾಯ್ತು. ಜೊತೆಗೆ ತುಂಬಾ ಒಂಥರ ಹಿಂದಕ್ಕೆ ಹೇಳ್ದಂಗೆ ನನ್ನ ವೈಬ್ರೇಷನ್ ಮೈಯೆಲ್ಲ ಒಂಥರ ತುಂಬಾ ಅಗ್ರ ಆಗೋಯ್ತು ಮೇಡಮ್ ನನಗೆ. ಅದಕ್ಕೆ ನಿಮ್ಗೆ ಅದನ್ನ ಮೊನ್ನೆನೇ ಥ್ಯಾಂಕ್ಸ್ ಹೇಳಿದೀನಿ. ನಿಮ್ ಕ್ಲಾಸಿಗೆ ಬಂದ್ಮೇಲೆ ನನಗೆ ಧ್ಯಾನದ ಇದಾಯ್ತು ಅಂತ ಮೊನ್ನೆ ಹೇಳ್ದೆ. ಒಳ್ಳೆ ವಜ್ರ ಮುತ್ತು ರತ್ನಗಳೆಲ್ಲ ಕೊಟ್ಟಿದ್ದೀರಾ ನೀವು ನಮ್ಗೆ. ಅದ್ರ ಮಧ್ಯ ಈ ಮಾತಿನ ಬಗ್ಗೆ ಹೇಳಿದ್ರಲ್ಲ, ನಾನು ತುಂಬಾ ಮಾತಾಡ್ತಿದ್ದೆ, ನೀವು ಅದೇ ಹೇಳಿದ್ರು. ನಾನು ಟೀಚರ್ ಆಗಿದ್ದು ಸ್ವಲ್ಪ ಜಾಸ್ತಿ ಮಾತೇ ಬೇಕಿತ್ತು ಅಂತದ್ದೇ ಅದು ಕ್ಲಾಸ್. ಹಾಗಾಗಿ ಸ್ವಲ್ಪ ಇವಾಗ ಕಡಿಮೆ ಮಾಡ್ಕೋಬೇಕು ಅನುಭವ ಬಂದಿದೆ ನನಗೆ, ಮಾಡ್ಕೋತೀನಿ. ಅಂದ್ರೆ ದೈವಿ ಜ್ಞಾನ ಪರವಾಗಿಲ್ವಾ ಅಂತ ಕೇಳ್ಬೇಕು ಅಂತ ಮಾಡಿದೆ ಮೇಡಮ್. ನಾವೀಗ ಎಲ್ಲಾರು ಹೋಗಿರ್ತೀವಲ್ವಾ, ಆ ದೇವ್ರನ್ನ ನಾನು ಹೋಗಿದ್ದಾಗಿಂದ, ನಾನು ಇಲ್ಲಿ ಬಸ್ ಹತ್ರಗಿಂದ ಹಿಡ್ದು ಮತ್ತೆ ಅಲ್ಲಿ ಯಾತ್ರೆ ಮುಗಿಸ್ಕೊಂಡು ನಾನು ಬರ್ತೀವಲ್ಲ, ಅಲ್ಲಿ ತನಕನು ನನ್ನ ಮೈಂಡ್ ಅಲ್ಲಿ ಅದ್ ಬರ್ತಾ ಇರುತ್ತೆ. ಆ ತರ ಇಟ್ಕೊಂಡ್ರೆ ಅದು ಉಸಿರ ಮೇಲೆ ಅಷ್ಟೊಂದು ಬರಲ್ಲ, ಅದ್ ಮಾತ್ರ ಬರ್ತಾ ಇರುತ್ತೆ. ಅದ್ ಬರ್ತಿತ್ತು ಸರ್. ಒಂದೆರಡು ಮಾತುಗಳಲ್ಲಿ ಹೇಳ್ಬೇಕು ಅಂದ್ರೆ ಅವರ ಒಂದು ಮಾತಿಗೆ ಏನ್ ಹೇಳ್ತೀರಿ ಸರ್, ಸತ್ಯೇಂದ್ರ ಸರ್? ಅಮ್ಮ, ನಾಗರತ್ನಮ್ಮ ಅವ್ರು ಹೇಳ್ತಾರೆ ಕರೆಕ್ಟೇನೆ. ಈಗ ಈ ದೇವ್ರದ್ದು ನೋಡ್ಕೊಂಡ್ ಬಂದಿರ್ತಾರೆ, ಆ ಭಾವನೆ ಎಲ್ಲ ಅವ್ರ ಮನಸ್ಸಿನಲ್ಲಿ ಬಂದಿರುತ್ತೆ. ಆ ಭಾವನೆಗಳನ್ನ ಇಟ್ಕೊಂಡು ಅವ್ರು ಹೊರಗಡೆ ಬಂದಾಗ
ಮನೆಯಲ್ಲಿ ಬಂದಾಗ್ಲೂ ಅದೇ ಬರ್ತಾ ಇರುತ್ತೆ ಧ್ಯಾನ ಮಾಡಕ್ ಕೂತ್ಕೊಂಡಾಗ ಅಂತ ಹೇಳ್ತಾ ಇದ್ದಾರೆ. ಉಸಿರಿನ ಕಡೆ ಗಮನ ಕೊಡಕ್ಕಾಗಲ್ಲ. ಬಹಳ ಒಳ್ಳೇದೇನೆ ಅದು. ನಿಮಗೆ ಯಾವ್ದೋ ಆಳು ಮುಳು ಎಲ್ಲ ಬರೋ ಯೋಚನೆಗಳನ್ನ ಬಿಟ್ಬಿಟ್ಟು ಕಣ್ಮುಚ್ಚಿದಂಗೆನೆ ನಿಮ್ಗೆ ಪುರಿ ಜಗನ್ನಾಥ ಕಾಣಿಸ್ತಾ ಇದ್ದಾನೆ ಅಂದ್ರೆ ಬಲಭದ್ರ ಸುಧಾಮ ಬಲಭದ್ರ ಸುಭದ್ರ ಕೃಷ್ಣ ಕಾಣಿಸ್ತಾ ಇದ್ದಾರೆ ಅಂದ್ರೆ ನೋಡಿ ಕಾಣಿಸ್ತಾ ಇದಾರೆ ಚಿತ್ರಗಳು, 3 ಬೊಂಬೆಗಳು ಕಾಣಿಸ್ತತೆ. ಅಷ್ಟೇ ಸಾಕು ನಮ್ಗೆ. ಅದು ಸಾಧನೆ. ನೀವು ಸಿದ್ಧನೆ ಮಾಡ್ಕೊಂಡಿದ್ದೀರಮ್ಮ, ನಿಮ್ಗೆ ಸಾಧನೆ ಆಗಿದೆ. ಅದನ್ನ ಏನು ಅಂದ್ರೆ ಹೇಳ್ಕೋಬೇಡಿ, ಅದನ್ನ ಅನುಭವಿಸಿ, ಎಂಜಾಯ್ ಮಾಡಿ. ಅದೇ ಬರ್ತಾ ಇದೆ ಅಂದ್ರೆ ಅದ್ರ ಕಡೆನೇ ಗಮನ ಕೊಡಿ. ಎಷ್ಟೊತ್ತು ಕಾಣಿಸುತ್ತೆ ಅದನ್ನ ನೋಡ್ತಾ ಇರಿ. ಪುರಿ ಜಗನ್ನಾಥನ್ನೇ ನೆನೆಸ್ಕೊಳ್ಳಿ, ಹಾಗೆ ನೋಡ್ಕೊಳ್ಳಿ. ದ್ವಾರಕಾ ಕೃಷ್ಣನ್ ನೆನೆಸ್ಕೊಳ್ಳಿ, ಹೀಗೆ ಜ್ಞಾಪಿಸ್ಕೋತಾ ಇರಿ. ಅದಾದ್ಮೇಲೆ ಏನ್ ಮಾಡಿ, ನೋಡಿ ನೋಡಿ ನಮಗೆ ಸಾಕಾಗತ್ತೆ. ಅಥವಾ ನಿಮ್ಮ ಮನಸ್ಸು ಬೇರೆ ಕಡೆಗೆ ಹೋಗುತ್ತೆ, ಒಂದೇ ಕಡೆ ನಿಂತ್ಕೊಳ್ಳಲ್ಲ. ಅವಾಗ ಉಸಿರಾಟ ಕಡೆ ನನ್ನ ಉಸಿರು ಈ ಕಡೆ ಇದೆಯಲ್ವಾ, ಈ ಕಡೆ ನೋಡೋಣ ಅಂದ್ಬಿಟ್ಟು ಅಥವಾ ಉಸಿರಿನ ಕಡೆ ಗಮನ ಕೊಡಿ. ಯಾವಾಗ ನೀವು ಉಸಿರಾಟದ ಕಡೆ ಗಮನ ಕೊಡ್ತೀರಾ, ಮನಸ್ಸು ಏನಾಗುತ್ತೆ, ಶೂನ್ಯಕ್ಕೆ ಬರುತ್ತೆ. ಥಾಟ್ಸ್ ಎಲ್ಲ ಬಿಟ್ಬಿಡಿ, ಶೂನ್ಯಕ್ಕೆ ಬರ್ಬೇಕು ನೀವು. ಏನು ಇಲ್ಲ, ನಿರ್ವಿಕಾರ. ಮನಸ್ಸು ಶೂನ್ಯಕ್ಕೆ ಬರ್ತಾ ಇಲ್ಲ ಸರ್ ನನಗೆ. ಅದೇ ಇತ್ತೀಚೆಗೆ ಯಾವ ದೇವಸ್ಥಾನಕ್ಕಾರು ಹೋಗಿದ್ರೆ ಆ ದೇವಸ್ಥಾನ ಪುರಿ ಜಗನ್ನಾಥ ಬಿಟ್ನಾ, ಮತ್ತೆ ಈಗ ಪಂಡ್ರಾಪುರಕ್ಕೆ ಹೋಗಿದ್ವಿ. ಅಷ್ಟೊಂದು ಕ್ಯೂನಲ್ಲಿ ನಿಂತ್ಕೊಂಡೆಲ್ಲ ಯಾತ್ರೆ ಮಾಡ್ಕೊಂಡ್ ಬಂದಿದೀನಿ. ಅದಷ್ಟು ಮಾತ್ರ ಬರ್ತಾ ಇರುತ್ತೆ. ಮತ್ತೆ ಉಸಿರು 2 ನಿಮಿಷ, ಒಂದು ಕೊನೆಯಲ್ಲಿ ನೀವೆಲ್ಲ ಇನ್ನೇನು ಕಣ್ಣು ತೆರೀರಿ ಅನ್ನೋಷ್ಟರು 10 ನಿಮಿಷ ಇರ್ಬೇಕಾದ್ರೆ ನನಗೆ ಉಸಿರು ಕಡೆ ಗಮನ ಬಂದಿರಿಸುತ್ತೆ. ಅಷ್ಟೊತ್ತಿಗೆ ಟೈಮ್ ಆಗಿದೆ. ಬಹಳ ಒಳ್ಳೇದಮ್ಮ, ಅದು ಬಹಳ ಒಳ್ಳೇದೇನೆ. ನೀವು ಯೋಗ ಪುರುಷರು ನೀವು ಹೇಳ್ಬೇಕು ಅಂತಂದ್ರೆ, ಯಾಕೆಂದ್ರೆ ಎಷ್ಟೋ ಜನ ಕೇಳಿ ದೇವ್ರೇ ಕಾಣಿಸಲ್ಲ ಅಂತಾರೆ. ಕಣ್ ಮುಚ್ಚಿದಂಗೆ ಮಗಳು ಕಾಣಿಸ್ತಲ್ಲ, ಮಗ ಕಾಣಿಸ್ತಾನೆ, ಎದುರುಗಡೆ ಮನೆಯವ್ರು ಕಾಣಿಸ್ತಾರೆ, ಯಾರೋ ಬೈದವ್ರ ಮುಖ ಕಾಣಿಸ್ತಾ ಇರುತ್ತೆ. ಏನ್ ಮಾಡಿದ್ರು ನಮ್ಗೆ ದೇವ್ರ ಮುಖನೇ ಬರಲ್ಲ ಅಂತಾರೆ. ಅದ್ರಲ್ಲಿ ನಿಮ್ ದೇವ್ರ ಮುಖ ಬರುತ್ತೆ ಅಂದ್ರೆ ನಾವು ನಿಮಗ್ ನಮಸ್ಕಾರ ಮಾಡ್ಬೇಕು. ನಿಮಗೆ ಯೋಗ ಪುರುಷರೇ ನೀವು ಹೇಳ್ಬೇಕು ಅಂದ್ರೆ ಯೋಚನೆ ಮಾಡ್ಲೇಬೇಡಿ, ಯೋಚನೆ ಮಾಡ್ಬೇಡಿ. ಯಾವ್ದು ದೈವದತ್ವಾಗಿ ನಿಮ್ಗೆ ಏನ್ ಕಾಣಿಸ್ತಾ ಇದೆ ಸಂತೋಷ. ಆಮೇಲೆ ಗ್ರಾಜುಯಲ್ ಆಗಿ ನೀವು ಮನಸ್ಸನ್ನ ಉಸಿರಾಟದ ಕಡೆ ಕೊಡಿ. ನೋಡಿ, ಇದು ಮಾಡ್ತಾ ಬಂದ್ರೆ ಸ್ವಲ್ಪ ದಿವಸದಲ್ಲಿ ನಿಮ್ಗೆ ಸಾಧನೆ ಆಗತ್ತೆ, ಸಿದ್ಧಿ ಆಗತ್ತೆ. ನಿಮ್ಗೆ ಏನ್ ಸಿದ್ಧಿ ಮಾಡ್ಕೋತೀರಾ ಅದನ್ನ ನೀವು ಯಾರಿಗೂ ಹೇಳೋ ನೆಸಿಟಿ ಇರೋದಿಲ್ಲ. ಸಮಾನರಿಗೆ ಮಾತ್ರ ಹೇಳ್ಬೇಕಾಗತ್ತೆ. ಯಾರು ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ನೀವು ಯೋಗ ಮಾಡ್ತೀನಿ, ನಾನು ಯೋಗ ಮಾಡ್ತೀನಿ ಅನ್ನೋರ ಜೊತೆ ನೀವು ಮಾತಾಡ್ಬೇಕು. ನೀವು ಅಕ್ಕಪಕ್ಕದ ಮನೆಯವ್ರ ಹತ್ರ ಯಾವ್ದೋ ಸಿನಿಮಾ ವಿಷಯ ಡಿಸ್ಕಸ್ ಮಾಡ್ತಿರೋರ ಹತ್ರ, ನೋಡಮ್ಮ ನನಗೆ ಹಿಂಗೆ ಧ್ಯಾನ ಮಾಡ್ತಿದ್ದೆ, ನನಗೆ ಯಾವಾಗಲೂ ಪಂಡ್ರಾಪುರ ದೇವಸ್ಥಾನ ಕಾಣಿಸ್ತಾನೆ, ಹಿಂಗೆಲ್ಲ ಹೇಳಿದ್ರೆ ಈಗ ತಲೆ ಸರಿ ಇಲ್ವಾ ಅಂತಾರೆ, ಅಥವಾ ನೆಗೆಟಿವ್ ಆಗಿ ಮಾತಾಡ್ತಾನೆ. ಅವ್ರ ನೆಗೆಟಿವ್ನೆಸ್ ನಿಮ್ಮನ್ನ ಹಾಳು ಮಾಡ್ಬಿಡುತ್ತೆ. ಕೆಟ್ಟ ಜೊತೆ ಸೇರ್ಕೊಂಡು ಕೊನೆಗೆ ನೀವು 4 ದಿವಸ ಆದ್ಮೇಲೆ ನೀವು ಸಿನಿಮಾ ವಿಷಯನೇ ಮಾತಾಡಕ್ ಶುರು ಮಾಡ್ಬಿಡ್ತೀರಾ. 1 ತಿಂಗಳು ಅವ್ರ ಜೊತೆ ಬೇಡ ಸರ್. ನಾನಿವಾಗ ಗುರುಗಳೇ, ನಾನು ಇವಾಗ ಒಬ್ಳೆ ಕೂತಿರ್ತೀನಿ. ನಮ್ ದೊಡ್ಡಪ್ಪನ ಮಗಳೊಬ್ಬಳಿಗೆ ತುಂಬಾ ಆಧ್ಯಾತ್ಮದ ಬಗ್ಗೆ ಸೇಮ್ ನಾನೇ ಅವಳಿಗೆ ಲಿಂಕ್ ಎಲ್ಲ ಕೊಡ್ಸಿರೋದು. ಅವಳ ಹತ್ರ ಮಾತ್ರ ನಾನು ಹಂಚ್ಕೋತೀನಿ. ಅವಳಂತಾಳೆ ನನಗೆ ದೇವ್ರ ಕಣ್ಣು ಮುಂದೆ ಬರದೇ ಇಲ್ಲ. ಅವಳಂತಾಳೆ ನನ್ನ ಕಣ್ಣು ಮುಂದೆ ಬೆಳೆಸುತ್ತೆ, ನಿನ್ ಅಷ್ಟು ಬರ್ತಾ ಇದೆಯಲ್ಲ, ನೀನ್ ಅದನ್ನೇ ಮುಂದಕ್ಕೆ. ಅದೇ ನಾವು ಶಿವ ಪೂಜೆ ಮಾಡ್ಬೇಕಾದ್ರೆ ಕೈಯಲ್ಲಿ ಲಿಂಬು ಇಟ್ಕೊಂಡಿರ್ತೀವಿ, ಜಪ ಮಾಡ್ಬೇಕಾದ್ರೆ ಶಿವನ್ ದೇವಸ್ಥಾನಕ್ಕೆ ಹೋಗಿರ್ತೀನಲ್ಲ, ಅದು ಮಾತ್ರ ಬರ್ತಾ ಇರುತ್ತೆ ಕಣೆ. ನಾನು ಆತರ ಮಾಡೋದು. ನಾನು ಕೋಟಿಲಿಂಗೇಶ್ವರಕ್ಕೆ ಹೋಗಿರ್ತೀನಲ್ಲ, ಅದನ್ನ ನೆಪ ಇಟ್ಕೊಂಡು ನಾನು ದೇವ್ರನ್ನೇ ಮಾಡ್ಕೋತೀನಿ. ಕೈಯಲ್ಲಿ ಲಿಂಗ ಇಟ್ಕೊಂಡ್ರೆ ಅದೇ ಬರುತ್ತೆ ಅಂತ ಅಂತಿರ್ತೀನಿ. ಅದು ಅಂದ್ರೆ ಇಲ್ಲಿ ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ನೀವು ಸಾಕಷ್ಟು ಸಾಧನೆ ಮಾಡ್ತಿದ್ದೀರಿ ಅಂತ ಮಕ್ಕಳಲ್ಲಿ ಗೊತ್ತಾಗತ್ತೆ ಮೇಡಮ್. ದಯವಿಟ್ಟು ನೀವು ಏನ್ ಮಾಡ್ತಿದ್ದೀರೋ ಮುಂದುವರಿಸಿ, ಯಾವುದೇ ಗೊಂದಲ ಬೇಡ. ಕಂಟಿನ್ಯೂ ಮಾಡಿ ಅದನ್ನ. ಓಕೆ, ಬಹಳ ಸಾಧನೆ ಮಾಡಿದ್ದೀರಾ, ಕಂಟಿನ್ಯೂ ಮಾಡಿ ಅಂತ ಅಷ್ಟೇ. ಉಸಿರು ಮೇಲೆ ಗಮನ ಕೊಡಕ್ಕೆ ಆಗ್ತಾ ಇಲ್ವಲ್ಲ ಅಂತ ಒಂದು ಅಷ್ಟೇ ಹೇಳಿ. ಉಸಿರು ಕಡೆ ಗಮನ ಕೊಡಕ್ಕೆ ಸರ್, ಇಲ್ಲಿ ಅವರು ಏನ್ ಮಾಡ್ತಿದಾರೋ ಅದನ್ನ ನೀವು ನಿರಂತರವಾಗಿ ಸತತವಾಗಿ ಬಿಡದೆ ಮಾಡ್ತಾ ಹೋಗಿ, ಖಂಡಿತ ಅದು ನಿಮಗೆ ಸಿದ್ಧಿಸುತ್ತೆ ಅಂತ. ಗ್ರಾಜುಯಲ್ ಆಗಿ ಬಂದ್ಬಿಡ್ತೀರಾ ಈ ಕಡೆಗೆ. ಓಕೆ 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 ಮೇಡಮ್, ಬೇರೆಯವ್ರಿಗೆ ಅವಕಾಶ ಕೊಡೋಣ ಅಂತ. ಧನ್ಯವಾದ ನಿಮ್ಗೆ. ಓಕೆ, ತಾಯಮ್ಮ ಅವರು ಮಾತಾಡ್ತಾ ಇದ್ರು. ತಾಯಮ್ಮ ಅವರು ಮೇಡಮ್ ಮಾತಾಡಿ. ತಾಯಮ್ಮ ಅವರು ಪಾಪ ಅವ್ರು 2 ಸರಿ ಬಂದ್ರು, ಬಟ್ ಏನೋ ಅನ್ಮ್ಯೂಟ್ ಮಾಡ್ಕೊಳ್ಲಿಕ್ಕೆ ಆಗಿಲ್ಲ ಅನ್ಸುತ್ತೆ. ತಾಯಮ್ಮ ಅವರೇ ಮಾತಾಡಿ ಮೇಡಮ್. ಮ್ಯಾಮ್ ಕೇಳಿಸ್ತಿದ್ಯಾ ಮೇಡಮ್? ಕೇಳಿಸಿದೆ, ಮಾತಾಡಿ ಮೇಡಮ್. ಮತ್ತೆ ಮ್ಯೂಟ್ ಆಗೋಯ್ತು. ಕೇಳಿಸ್ತಿದ್ಯಲ್ವಾ? ಕೇಳಿಸಿದೆ, ಮಾತಾಡಿ ಮೇಡಮ್. ಮೇಡಮ್, ನಾವು ಎಲ್ಲಾರ್ನು ಬೇರೆಯವ್ರನ್ನೆಲ್ಲ ಎಲ್ಲದಕ್ಕೂ ಹೋಲಿಸ್ತೀವಿ. ನಮ್ಮಲ್ಲೇ ಇರೋ ನಮ್ ಸತ್ಯೇಂದ್ರ ಕುಮಾರ್ ಸರ್ ಒಳ್ಳೆ ಸಿಸ್ಟಮ್ ಅಲ್ಲಿರೋ ಮಾನಿಟ್ರು ತರ ಎಲ್ಲಾ ವಿಷಯಗಳ್ನು ಸಂಗ್ರಹ ಮಾಡಿರ್ತಾರೆ. ನಾವೆಲ್ಲ ಕೀಬೋರ್ಡ್ ಇದ್ದಂಗೆ. ನಾವು ಕೀಬೋರ್ಡ್ ನಾಗ ಸರ್ ಯಾವ್ದು ಒತ್ತಿರೋ ಅದ್ ನಮ್ಗೆ ಆನ್ಸರ್ ಬಂದ್ಬಿಡುತ್ತೆ.
ಹೌದು, ಕೀಬೋರ್ಡ್ ಹೌದು. ಆದ್ರೂ ಲೇಟ್ ಆಗ್ಬೋದು. ನಮ್ ಸತ್ಯೇಂದ್ರ ಸರ್ ಮಾನಿಟ್ರಿಗಿನ್ನ ಸ್ಪೀಡ್ ಇದ್ದಾರೆ. ಅವ್ರ ಹೌದು. ಏಜ್ಗೆ ಕಂಪ್ಯೂಟರ್ ನಲ್ಲಿ ಆ ವಿಷಯ ಬರೋದ್ ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ ಮೇಡಮ್. ನಿಜ, ಅದೇ ನಿಜ, ತರ ನಿಜ. ಅದೇ ನೋಡಿ ತರ ನಮ್ಮ ಮೇಡಮ್ ನೀವು ಪುಣ್ಯ ಅಲ್ವಾ, ನಮ್ಮ ಪುಣ್ಯ ಅವರು ನಮ್ ಜೊತೆ ಇರೋದು. ಹೌದು ಮೇಡಮ್. ಅದೇ ಅದಕ್ಕೆ ತರ ನೋಡಿ ಮೇಡಮ್ ನಾವು ಬಿಡ್ತಾ ಇಲ್ಲ ಅವ್ರನ್ನ. ನೀವು ಬನ್ನಿ ಬನ್ನಿ. ನಿರೂಪಣೆ ಮೇಡಮ್ ನಿರೂಪಣೆ ಮಾಡ್ತೀರಲ್ಲ, 50% ಅಪರ್ಣ ಮೇಡಮ್ ಹೋಲಿಸ್ತಾ ಇದ್ದೀನಿ ಮೇಡಮ್. 50% ತುಂಬಾ ಚೆನ್ನಾಗಿ ಇದನ್ ಮಾಡ್ತಿದ್ದೀರಾ. ಅದೇ ತರ ನಾವು ರಾತ್ರಿ ಸಾಯಂಕಾಲ ಎಲ್ಲ ಮನೆ ಮದ್ದು ಎಲ್ಲ ನೋಡ್ಬಿಟ್ಟು ನಾವು ಬೆಳಗ್ಗೆ ಸಾಯಂಕಾಲ ಇದ್ರೆ ಟ್ಯಾಬ್ಲೆಟ್ ತಗೋಬೇಕಾಯ್ತು. ಈಗ ನಮ್ ಡಾಕ್ಟರ್ ಯಶೋಧ ಮೇಡಮ್ ನೋಡಿದ್ರೆ ಎಲ್ಲ ಕಾಯಿಲೆ ಹೋಗುತ್ತೆ. ನಮ್ಗಂತೂ ನಮ್ಗೆ 3 ಮಾಣಿಕ್ಯಗಳು ಸಿಕ್ತಂಗೆ ಮೇಡಮ್ ಎಲ್ಲ ಉತ್ಕುನು. ಮತ್ತೆ ಆಮೇಲೆ ಮೇಡಮ್ ನಂದೊಂದು ಎಲ್ಲಾ ಕೇಳಿದೀನಿ, ಎಲ್ಲಾ ಇದಕ್ಕೂ ಅಟೆಂಡ್ ಆಗ್ತೀನಿ. ಬಟ್ ಸರ್ ನಡೆಸ್ಕೊಟ್ಟಿದ್ದು ಕಲರ್ಸ್, ಇವಾಗ ಕಲರ್ಸ್ ಎಲ್ಲ ನಾವು ಕ್ಲಾಸ್ಗೆ ಹೋಗ್ಬೇಕಾದ್ರೆ ಸೋಮವಾರ ವೈಟ್ ಹಾಕೊಂಬರ್ರಿ, ಮಂಗಳವಾರ ಕಲರ್ ಡ್ರೆಸ್ ಹಾಕ್ರಿ, ಬುಧವಾರ ಗ್ರೀನ್ ಹಾಕ್ರಿ, ಶುಕ್ರವಾರ ಎಲ್ಲೋ ಹಾಕ್ರಿ ಅಂತ ಎಲ್ಲ ಯೂಸ್ ಮಾಡಿ ಬಿಟ್ಬಿಟ್ಟಿದ್ವಿ ನಮ್ಮ ಸ್ಟೂಡೆಂಟ್ ಲೈಫ್ ಅಲ್ಲಿ. ಈಗ ಸರ್ ಈಗ ಅದನ್ನ ನಮ್ಗೆ ಮೆಮೊರಿ ಜ್ಞಾಪಿಸ್ತಾ ಇದ್ದಾರೆ. ಅದೇ ತರ ಇವರು ಮೌನದ್ ಮೇಡಮ್ ಅವರಂತೂ ತುಂಬಾ ಚೆನ್ನಾಗಿ ಹೇಳಿರು ಮೇಡಮ್. ನಮ್ಗೆ ಅದೇನು ಅಂತಲೇ ಅರ್ಥವಾಗ್ತಿರ್ಲಿಲ್ಲ. ಬಬ್ಬ ಅಂತ ಬಡ್ಕೊಳ್ತಾ ಇರ್ತಿದ್ವಿ. ಈಗ 2 ದಿನದಲ್ಲೇ ಒಂದ್ 10% 20% ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾ ಇದ್ದೀವಿ. ನಂದು ಒಂದ್ ಸ್ಮಾಲ್ ರಿಕ್ವೆಸ್ಟ್ ಅಂದ್ರೆ ಮೇಡಮ್, ಇವಾಗ ಸಾವು ಅಂತಾರಲ್ಲ ಮೇಡಮ್, ಸಾವು ಬರ್ಬೇಕಾದ್ರೆ ಆತ್ಮ ನಮ್ಮನ್ ಬಿಟ್ಟೋಗುತ್ತೆ ಅನ್ನೋ ನಮ್ಗೆ ಏನಾದ್ರು ಸಿಂಪ್ಟಮ್ಸ್ ಗೊತ್ತಾಗುತ್ತೆ ಮೇಡಮ್? ಅದು ಸಿಂಪ್ಟಮ್ಸ್ ಸರ್ ಸಾವು ಬಗ್ಗೆ ಸೂಚನೆ ಬರುತ್ತೆ. ಬರುತ್ತೆ ಕೆಲವ್ರಿಗೆ ಸರ್. ಅರ್ಥ ಆಗುತ್ತೆ, ಕೆಲವ್ರಿಗೆ ಅರ್ಥ ಆಗೋದಿಲ್ಲ. ಅದೇ ಸರ್. ಕೆಲವರಿಗೆ ಒಂದು ತಿಂಗಳು ಮೊದ್ಲು 15 ದಿವಸದ ಮೊದ್ಲು ಕೆಲವು ಭಾವನೆಗಳು ನಿಮ್ಮಲ್ಲೇ ಬರುತ್ತವೆ. ಹೌದು ಸರ್. ಹಾಗಂತ ನೀವು ಇವಾಗ್ಲೇ ಹೇಳ್ಬಿಟ್ರೆ ನೀವು ಎಲ್ಲಾ ಭಾವನೆಗಳು ಬರ್ಸ್ಕೊಳಕ್ ಶುರು ಮಾಡ್ಬಿಡ್ತೀರಾ. ಅದು ಇಲ್ಲ ಬೇಡ. ಸರ್, ಅದು ಇಲ್ಲ ಸರ್, ಇಲ್ಲ. ಬರುತ್ತೆ ಅಂದ್ರೆ ಅದ್ರ ಕಡೆ ನಾವು ಗಮನ ಕೊಡಬಾರ್ದು. ಯಾಕೆಂದ್ರೆ ಹೌದಾ ಸರ್? ಸಾವು ಅನ್ನೋದು ಒಂದು ಹೇಳ್ತೀನಿ ನೋಡಿ, ನಮ್ಗೆ ಒಂದು ನೀವು ಪ್ರತಿ ಸರಿ ಗಡಿಯಾರ ನೋಡ್ಕೊಂಡಾಗ ನಾನು ಬದುಕಿದ್ದೀನಿ ಥ್ಯಾಂಕ್ಸ್ ಅಂತ ಟೈಮ್ಗೆ ನಾವು ನಮಸ್ಕಾರ ಹಾಕ್ಬೇಕಂತೆ, ಸಮಯಕ್ಕೆ ನಮಸ್ಕಾರ ಹಾಕ್ಬೇಕಂತೆ. ಅದು ನಿಲ್ಲೋದಿಲ್ಲ, ಹೋಗ್ತಾ ಇರುತ್ತೆ. ಅಯ್ಯೋ ಇಷ್ಟು ದಿವಸ ಯಾವಾಗ ನಾವು ಸಾಯ್ತೀವಿ ಅನ್ನೋದು ನಮಗ್ ಗೊತ್ತಿಲ್ಲಮ್ಮ. ನಮ್ಗೆ ಕ್ಷಣಿಕ ನಮ್ ಜೀವನ ಎಷ್ಟು ಕ್ಷಣಿಕ ಅಂತಂದ್ರೆ ಇವತ್ತು ಇರೋನು ನಾಳೆ ಬೆಳಿಗ್ಗೆ ನಾವ್ ಇರ್ತೀವೋ ಇಲ್ವೋ. ಈಗ ಅದಕ್ಕೆ ಇರೋ ಟೈಮಲ್ಲಿ ನಾವು ಉಪಯೋಗ ಮಾಡ್ಕೋತಾ ಇರ್ಬೇಕು. ಅದಕ್ಕೋಸ್ಕರ ನಾವೇನ್ ಬೇಕು ಅಂದ್ರೆ ಯಾವಾಗ್ಲೂ ಅಷ್ಟೇನೆ ಗಮನ ಇಡಿ. ನೀವು ಸಾವಿನ ಬಗ್ಗೆ ಯೋಚನೆ ಮಾಡ್ಬೇಡಿ. ಎಲ್ಲ ರೆಡಿ, ಟ್ರೈನ್ ನಲ್ಲಿ ಹೋಗ್ತಾ ಇದೀವಿ ಅಷ್ಟೇನೆ. ನೀವು ಹುಟ್ಟಿದಾಗ ನಿಮ್ಮ ಅಪ್ಪ ಅಮ್ಮನೇ ಅಂತ ನಿಮ್ಗೇನ್ ಗೊತ್ತಿತ್ತು? ಅವ್ರು ಟ್ರೈನ್ ಅಲ್ಲಿ ಹೋಗ್ತಾ ಇದ್ರು, ನಿಮ್ ಜೊತೆಲಿ ಕರ್ಕೊಂಡ್ರು. ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಪಕ್ಕದಲ್ಲಿ ಕೂತ್ಕೊಂಡ್ರು, ಎಲ್ಲ ಜೊತೆಲಿ ಬಂದ್ರು. ಈಗ ನಾವು ಟ್ರೈನ್ ಅಲ್ಲಿ ಬರ್ತಾ ಇದೀವಿ. ಮಾಲಿನಿ ರಾವ್ ಯಾರೋ ನನಗ್ ಗೊತ್ತಿರ್ಲಿಲ್ಲ, ನೀವ್ ಯಾರೋ ನಮಗ್ ಗೊತ್ತಿರ್ಲಿಲ್ಲ, ಶಿವಕುಮಾರ್ ಯಾರೋ ನನಗ್ ಗೊತ್ತಿರ್ಲಿಲ್ಲ, ಡಾಕ್ಟರ್ ಯಶೋಧ ಯಾರೋ ನಮಗ್ ಗೊತ್ತಿರ್ಲಿಲ್ಲ. ನನ್ನ 70 ವರ್ಷದ ಜೀವನದಲ್ಲಿ ಇವ್ರು ಯಾರ ಮುಖನೂ ನಾನು ನೋಡಿರ್ಲಿಲ್ಲ. ಫಸ್ಟ್ ಟೈಮ್ ನಾನು ನೋಡಿದ್ದು. ನಾನು ಟ್ರೈನ್ ಅಲ್ಲಿ ಹೋಗ್ತಾ ಇದ್ದೀನಿ, ನನ್ನ ಸ್ಟೇಷನ್ ಹತ್ರ ಇದೆ ಇಲ್ಲೆಲ್ಲೋ. ಅಷ್ಟೊಂದು ಇವ್ರು ಬಂದು ಸೇರ್ಕೊಂಡ್ರು, ನಮಸ್ಕಾರ ಅಂದೆ, ಮಾತಾಡಿದೆ. ಉಭಯ ಕುಶಲೋಪರಿ ನಡೀತಾ ಇದೆ. ಯಾವತ್ತು ಹೋಗ್ತೀವೋ ಅಂದ್ರೆ ಅದಕ್ಕೆ ನಾವು ವೆಲ್ಕಮ್. ಏನಂದ್ರೆ ಇದು ಶರೀರ ಏನು ಅಂತಂದ್ರೆ, ಶರೀರ ಆತ್ಮ, ನಮ್ಮ ಆತ್ಮ ಅಷ್ಟೇನೆ. ಆತ್ಮಕ್ಕೆ ಈ ಶರೀರ ತಗೊಂಬಂದಿದೆ. ಈ ಜನ್ಮದಲ್ಲಿ ಈ ಶರೀರ ಬಂದಿದೆ. ಮುಂದಿನ ಜನ್ಮದಲ್ಲಿ ನಿಮಗೆ ಗಂಡಿನ ಜನ್ಮ ಬರ್ಬೋದು ಅಥವಾ ಹೆಣ್ಣಿನ ಜನ್ಮ ಬರ್ಬೋದು, ಅಥವಾ ಇನ್ನೊಂದು ಯಾವ್ದೋ ಒಂದು ಜನ್ಮ. ನಾವು ಒಳ್ಳೇದನ್ನ ಬಯಸಿದ್ರೆ ಒಳ್ಳೆ ಜನ್ಮ ಸಿಗುತ್ತೆ. ಎಷ್ಟೋ ಜನ ಏನ್ ಮಾಡ್ತಾರೆ, ನಾನು ಪ್ರಾಣಿ ಆಗ್ಬೇಕು, ಪಕ್ಷಿ ಆಗ್ಬೇಕು ಅಂದ್ರೆ ಖಂಡಿತ ನಿಮ್ಗೆ ಪಕ್ಷಿ ಜನ್ಮವನ್ನೇ ಬಂದ್ಬಿಡುತ್ತೆ. ಬೇಕಾಗಿಲ್ಲ. ಅದು ಕಷ್ಟಪಟ್ಟು 84 ಲಕ್ಷ ಯೋನಿಗಳಲ್ಲಿ ಹುಟ್ಟಿ ಬಂದಂತವ್ರು ಇವತ್ತಿನ ದಿವಸ ನಾವು ಮನುಷ್ಯ ಜನ್ಮಕ್ಕೆ ಬಂದಿದ್ದೀವಿ. ಈ ಮನುಷ್ಯ ಜನ್ಮದಲ್ಲಿ ಸ್ವಲ್ಪನೇ ಪರಿವರ್ತನೆ ಆಗಿ ಬರ್ತಾ ಇದೀವಿ. ಈ ಅವತಾರ್ ಫೌಂಡೇಶನ್ ನಲ್ಲಿ ಇವತ್ತಿನ ದಿವಸ ಸಾಯಂಕಾಲ ಹೊತ್ತು ಈ ಲೆಕ್ಚರ್ಸ್ ಕೇಳ್ತಾ ಇದೀವಿ ಅಂತಂದ್ರೆ, ನೋಡ್ತಾ ಇದೀವಿ ಅಂದ್ರೆ ಸ್ವಲ್ಪ ಕರ್ಮ ಕಳೆದೋಗಿದೆ. ನಮ್ದು ಸ್ವಲ್ಪ ಕರ್ಮ ಕಳೆದೋಗಿದೆ. ಕರ್ಮ ಕಳೆದಿರೋದಕ್ಕೆ ನಾವ್ ಇಲ್ಲಿ ಬರ್ತಾ ಇರೋದು. ಪೂರ್ಣ ಮಾಡ್ಕೊಂಬೋಣ, ಕೆಲವೊಂದ್ಸಲ ಬ್ಯಾಲೆನ್ಸ್ ಎಲ್ಲ ಚುಕ್ತ ಮಾಡ್ಕೊಂಬೋಣ, ಸ್ವಲ್ಪ ಲಾಭ ಮಾಡ್ಕೊಳ್ಳೋಣ. ಇದುವರೆಗೂ ದುಡ್ದಿದ್ ಸಾಕು. ದುಡ್ದಿದ್ ಎಷ್ಟು ನಮ್ಗೆ ಭಗವಂತ ಕೊಡ್ತಾನೆ, ಅದಕ್ಕೆ ನಾವು ಗಮನ ಕೊಡೋದ್ ಬೇಡಿ. ಎಲ್ಲಾ ಜೀವನದಲ್ಲಿ ಇಡೀ ಪ್ರಪಂಚದಲ್ಲಿ ಹುಟ್ಟಿರೋ ಎಲ್ಲರಿಗೂ ಆಹಾರ ಇದ್ದೇ ಇದೆ. ಮದರ್ ನೇಚರ್ ಗಿವ್ಸ್ ಫುಡ್ ಟು ಆಲ್ ಲಿವಿಂಗ್ ಬೀಯಿಂಗ್ಸ್, ಬಟ್ ನೆವರ್ ಥ್ರೋಸ್ ಇಟ್ ಟು ನೆಸ್ಟ್ ಅಂತ. ಅಂದ್ರೆ ಈಗಲೂ ಅಷ್ಟೇನೆ ಕಷ್ಟಪಟ್ಟು ದುಡಿಬೇಕಾಗತ್ತೆ. ಮನುಷ್ಯನಾಗಿ ಹುಟ್ಟಿದ್ಮೇಲೆ ಕರ್ಮಜೀವಿಗಳು ನಾವು ಕರ್ಮ ಮಾಡ್ಲೇಬೇಕು. ಕರ್ಮ ಅಂದ್ರೆ ಕಾಯಕ ಮಾಡ್ತಾನೆ ಇರ್ಬೇಕು. ಹುಡ್ದಾಗ್ರಿಂದ ಕೊನೆವರೆಗೂ ಬದುಕಿರೋಷ್ಟು ದಿವಸನು ನಾವು ದುಡಿತಾನೆ ಇರ್ಬೇಕು.
ದುಡಿಮೆಯ ಜೀವನ, ದುಡಿತಾ ಇರ್ಬೇಕಾದ್ರೇನೆ ನಾವು ಮನಸ್ಸು ನಿರ್ಮಲವಾಗಿ ಇಟ್ಕೋಬೇಕು. ನೀವು ಮನೆ ಹೌಸ್ ವೈಫ್ ಆಗಿದ್ರೆ ಅಡಿಗೆ ಕಡೆ ಗಮನ ಕೊಡಿ. ನಿಮ್ಮ ಮನೆಯವ್ರ ಅಡಿಗೆ, ನೀವು ಮಾಡೋ ಅಡಿಗೆ ಅಮೃತವಾಗ್ಲಿ ಅಂತೇಳಿ, ಅನ್ನಪೂರ್ಣೇಶ್ವರಿ ನಾನು ಮಾಡ್ತಾ ಇರೋ ಅಡಿಗೆ ಅಮೃತ ಆಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾವತ್ತು ಬೈಕೊಂಡು ಅಡಿಗೆ ಮಾಡಬೇಡಿ, ಅದು ವಿಷ ಆಗ್ಬಿಡುತ್ತೆ. ವಿಷ ಆಗಕ್ ಬಿಡಬೇಡಿ. ಯಾವತ್ತು ನಿಮ್ಮ ಅಡಿಗೆ ಮಾಡೋದು ಅಮೃತ ಆಗುತ್ತೋ, ನಾನು ಮಾಡ್ತಾ ಇರೋದು ನಾನು ಪ್ರೀತಿಯಿಂದ ಮಾಡ್ತಾ ಇದ್ದೀನಿ, ಇವು ಎಲ್ಲ ಆಹಾರ ವಿಷವಾಗದೇ ಇರಲಿ, ಅಮೃತವಾಗ್ಲಿ, ಎಲ್ರಿಗೂ ಆರೋಗ್ಯ ಕೊಡ್ಲಿ ಅಂತ ಹೇಳ್ಕೊಂಡಾಗ ದೇವತೆಗಳು ಅಸ್ತು ಅಂತಾರೆ. ಧನ್ವಂತರಿ ದೇವತೆಗಳು, ಅಶ್ವಿನಿ ದೇವತೆಗಳು ಅಸ್ತು ಅಂತಾರೆ. ಅನ್ನಪೂರ್ಣೇಶ್ವರಿ ಕೃಪೆ ಕೊಡ್ತಾಳೆ. ನಿಮ್ಮ ಆಹಾರ ಅತ್ಯಂತ ರುಚಿಕರವಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ. ನೀವು ಮನೇಲಿ ಯಾರೂ ಡಾಕ್ಟರ್ ಹತ್ರ ಹೋಗೋದೇ ಇಲ್ಲ. ಹೌದು ಸರ್. ನಾನು ಹೇಳಿದ್ವಿ, ನೀವು ಖಂಡಿತ ತಿಳ್ಕೊಳ್ಳಿ, ಖಂಡಿತ ಇದು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ನೀವು. ಅದಕ್ಕೆ ಧನ್ಯವಾದ ಸರ್, ಧನ್ಯವಾದ ನಿಮ್ಗೆ. ಧನ್ಯವಾದ ತಾಯಿನವ್ರೆ, ನಮಸ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಏನಾದ್ರು ತಪ್ಪಿದ್ರೆ ಜನರಿಗೆ ಇದರಿಂದ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ ನಾನು. ಧನ್ಯವಾದ. ಸಿಕ್ಕಿದೆ ಮ್ಯಾಮ್ ಸರ್. ಓಕೆ, ಧನ್ಯವಾದ ಮೇಡಮ್, ಧನ್ಯವಾದ ನಿಮ್ಗೆ. ರತ್ನ ಅವರೇ ಮಾತಾಡಿ. ನಮಸ್ತೆ ಮ್ಯಾಮ್. ನಮಸ್ತೆ ಸರ್. ತುಂಬಾ ಅದ್ಭುತವಾಗಿತ್ತು ಸರ್ ಇವತ್ತಿನ ಸೆಕ್ಷನ್. ಆದ್ರೆ ಒಂದೊಂದಕ್ಕೂ ಒಂದೊಂದು ಪಾಯಿಂಟ್ ನಮ್ಗೆ ಸಿಗ್ತಾ ಇತ್ತು. ನಾವು ಕೇಳೋವಂಥದ್ದು ಕೇಳದೇ ಇರೋದಂತ ವರ್ಡ್ಸ್ ಎಲ್ಲ ನಾವು ಕೇಳ್ತಾ ಇದ್ವಿ. ನನಗೊಂದು ಚಿಕ್ಕ ಅನುಭವ ಆಯ್ತು. ಯಾಕಂದ್ರೆ ಇದನ್ನ ಹಂಚ್ಕೋಬೇಕು. ಬೇರೆಯವ್ರ ಹತ್ರ ಹಂಚ್ಕೊಂಡ್ರೆ ನಿನಗೇನೋ ಮೆಂಟಲ್ ಆಗಿದೆ ಅಂತ ಹೇಳ್ತಾರೆ, ಇಲ್ಲ ಏನೋ ಆಗಿರ್ಬೇಕು ನಿನ್ಗೆ ಜ್ಞಾನ ಮಾಡ್ತಾ ಅಂತ. ಯಾಕಂದ್ರೆ ಅವರಿಗೆ ಜ್ಞಾನದ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ಈ ಒಂದು ಮೊನ್ನೆ ದಿನ ನಾನು ಈಗ ಒಂದ್ ಸಣ್ಣ ಇದಂದ್ರೆ ಈ ಜ್ಞಾನಕ್ ಬಂದ್ಮೇಲೆ, ಈ ಒಂದು ಮಹಾ ಅವತಾರ್ ಫೌಂಡೇಶನ್ ಬಂದ್ಮೇಲೆ ಬಹಳಷ್ಟು ಅದ್ಭುತಗಳನ್ನ ನಾನು ನೋಡಿದೀನಿ. ಅದರಲ್ಲಿ ನೇಚರಲ್ ಅಂತೂ ಈ ಬಟರ್ಫ್ಲೈಸ್ ಆಗ್ಲಿ, ಅದನ್ನೆಲ್ಲ ನಾನು ಮಾತಾಡಿದಾಗ ನನ್ ಮನ್ಸಲ್ಲಿ ಅನ್ಕೊಂಡಾಗ ಅದ್ ನನ್ನ ಹತ್ರ ಬರೋದಾಗ್ಲಿ ಅವೆಲ್ಲ ಕಂಡಿದೀನಿ. ಈಗ ಮೊನ್ನೆ ಒಂದ್ ಅದ್ಭುತ ಏನಂದ್ರೆ, ಮೊನ್ನೆ ನೈಟ್ ಅಲ್ಲಿ ಒಂದ್ 8 ಗಂಟೆನಲ್ಲಿ ಸುಮಾರಾಗಿ ನಕ್ಷತ್ರ ಆಕಾಶ ನೋಡ್ತಾ ನಿಂತಿದ್ದೆ. ನಿಂತ್ಕೊಂಡ್ ಹಾಗೆ ಕೂತ್ಕೊಂಡೆ. ಒಂದು ನಕ್ಷತ್ರ ಹಾಗೇ ಹೀಗೆ ಹೋಗ್ತಾ ಇರೋದನ್ನ ಗಮನಿಸಿದೆ. ಇದಿಷ್ಟು ಅದ್ಭುತವಾಗಿದೆಯಲ್ಲ, ಇಷ್ಟು ಚೆನ್ನಾಗಿ ಹೋಗ್ತಾ ಇದೆ, ಯಾಕೆ ಈ ತರ ಹೋಗ್ತಿದೆ, ಇದು ಒಳ್ಳೇದಿಕ್ಕ ತಾಯಿ ಅನ್ನೋದು, ಅದನ್ನು ಒಂದು ಭಗವಂತ ನನಗೆ ನಾನ್ ನೋಡ್ಬೇಕು ಅನ್ನೋ ಒಂದು ರೀತಿನಲ್ಲಿ ಹೋಗ್ತಾ ಇದೆ ಆ ತರ ಅನ್ಕೊಂಡ್ ನೋಡ್ತಾ ಇದ್ದೀನಿ. ಹಾಗೆ ಒಂದು ದೊಡ್ಡ ಪಕ್ಷಿ ಒಂದು ಬಂದಂಗಾಯ್ತು. ಅದ್ ಬರ್ತಾ ಇರೋದ್ ನೋಡಿದ್ರೆ ಗರುಡ ಅನ್ಕೊಂಡೆ. ಹತ್ರಕ್ ಬಂದ್ರೆ ದೊಡ್ಡ ಗೂಬೆ, ಅದು ಬಿಳಿ ಕಲರ್ದು. ಅದ್ಭುತವಾಗಿತ್ತು. ಅದು ನೋಡಿ ನನಗೆ ಅದು ತಾಯಿನೇ ಸಾಕ್ಷಾತ್ಕಾರವಾಗಿ ಹಿಂಗ್ ಬರ್ತಾ ಇದೆಯೇನೋ ಅನ್ಕೊಂಡೆ. ಅದು ತುಂಬಾ ಖುಷಿ ಆಯ್ತು. ಇದನ್ನ ಎಲ್ಲಿ ಹಂಚ್ಕೊಳ್ಬೇಕು ಅಂದ್ರೆ, ಇವಾಗ ಅದನ್ನೇ ಎಲ್ಲೋ ನೋಡಿದ್ರು ನನಗೆ ಅದು ಪಕ್ಷಿಗಳು ನೋಡ್ತಾ ಇದ್ರೆ ಅದೇ ಗೂಬೆನೆ ಕಾಣ್ತಾ ಇದೆ. ಅದು ಇದಕ್ಕೆಲ್ಲ ಕಾರಣ ಈ ಮಹಾ ಅವತಾರ್ ಫೌಂಡೇಶನ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ. ಈ ಜ್ಞಾನದ ಮೂಲಕ ಭಗವಂತ ಯಾವ ರೂಪದಲ್ಲಿ ಕಾಣ್ತಾ ಇದ್ದಾನೆ ಅಂತಂದ್ರೆ, ಎಲ್ಲದಕ್ಕೂ ಧನ್ಯವಾದಗಳನ್ನ ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ಇದಕ್ಕೊಂದು ಉತ್ತರ ಕೊಡ್ತಾರೆ ಸರ್ ಅಂತ ಕೇಳೋದಿಕ್ಕೊಂದು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಅಮ್ಮ, ನೀವು ಇನ್ನೊಂದೇನು ಅಂದ್ರೆ, ನೀವ್ ಏನ್ ಗೂಬೆ ನೋಡಿದ್ದೀರಾ, ಶ್ವೇತ ವರ್ಣದಲ್ಲಿರುವಂತ ಗೂಬೆ ನೋಡಿದ್ರಿ. ಯಾವ ಬಣ್ಣದ್ ನೋಡಿದ್ರು ಪರವಾಗಿಲ್ಲ, ಬಿಳಿದು ಬಹಳಷ್ಟು ದೊಡ್ಡದಾಗಿದೆ ಸರ್. ನಾನ್ ನೋಡಿದ್ದೆ. ಹತ್ರಕ್ ಬಂದ ತಕ್ಷಣ ಇಷ್ಟು ದೊಡ್ಡ ಗರುಡ 8 ಗಂಟೆನಲ್ಲಿ ಬರ್ತಿದ್ಯಲ್ಲ ಅಂತ ಮುಖ ನೋಡೋ ಅಷ್ಟವರೆಗೂ ನನ್ಗೆ ಅರ್ಥ ಆಗ್ಲಿಲ್ಲ ಗೂಬೆ ಅಂತ. ಸ್ವಲ್ಪ ನೋಡಿದ ತಕ್ಷಣ ತಾಯಿ ಹೆಂಗಿದ್ಯಮ್ಮ ಅಂತ ಸ್ವಲ್ಪ ಹಂಗೆ ಮೂವ್ ಆಗ್ಬಿಡ್ತು, ಮೇಲಕ್ಕೆ ನನ್ ಮೇಲೇನೆ ಹೋಯ್ತು. ಲಕ್ಷ್ಮೀ ಕೃಪೆ ನಿಮ್ ಮೇಲೆ ಇದೆಯಮ್ಮ. ಯಾವ್ದು ಲಕ್ಷ್ಮೀ ವಾಹನ, ಗೂಬೆನ ನಾವೇನ್ ಹೇಳ್ತೀವಿ ಲಕ್ಷ್ಮೀ ವಾಹನ ಅಂತೀವಿ. ಕೆಲವು ಮನೆಗಳಲ್ಲಿ ಇವತ್ತಿಗೂ ಗೂಬೆನ ಇಟ್ಕೊಂಡಿರ್ತಾರೆ. ಗುಬ್ಬೆ ವಿಗ್ರಹ, ಬೆಳ್ಳಿ ವಿಗ್ರಹ ತಂದು ಮನೇಲಿ ಇಟ್ಕೊಂಡು ಪೂಜೆನೂ ಮಾಡ್ತಾರೆ. ಇವನ್ ಗೂಬೆನ ಅಷ್ಟು ನಾವು ಬೈತೀವಿ. ಕೆಲವರಿಂದ ಬೆಪ್ಪೆಪ್ಪ ಕೂತಿದೆ, ಗೂಬೆ ಮುಂಡೆದೆ ಅಂತ ಬೈತೀವಿ ನಾವು. ಆತರ ಬೈಬಾರ್ದು, ಅದು ತಪ್ಪು. ಅದು ಗೂಬೆ ಅನ್ನೋದು ಮಹಾಪ್ರಾಣಿ, ಒಳ್ಳೆ ಪ್ರಾಣಿ. ಅದರಷ್ಟು ಶಾರ್ಪ್ನೆಸ್ ಯಾರಿಗೂ ಇಲ್ಲ. ರಾತ್ರಿ ಹೊತ್ತು ಅದರ ದೃಷ್ಟಿ ತೀಕ್ಷ್ಣವಾಗಿರುತ್ತೆ. ಅದು ಕಣ್ಣು ಮಿಟುಕ್ಸೋದಿಲ್ಲ, ಹೀಗೆ ಕೂತಿರುತ್ತೆ. ಅದ್ರ 180 ಡಿಗ್ರಿನಲ್ಲಿ ಅದ್ರ ಎಲ್ಲಾ ಕಣ್ಣು ನೋಡ್ತಾ ಇರುತ್ತೆ. ಈ ಕಡೆ ಎಲ್ಲಾ ಕಡೆಯಿಂದನೂ ಹೀಗೆ ಕೂತಿರುತ್ತೆ. ಆ ಕಣ್ಣು ಎಷ್ಟು ದೊಡ್ಡದಾಗಿರುತ್ತೆ ಅಂದ್ರೆ, ಎಲ್ಲಾ ಕಡೆನೂ ಅದ್ರ ಕಣ್ಣಿನ ದೃಷ್ಟಿ ಹೋಗಿರುತ್ತೆ. ಅದು ಗ್ರಹಿಸ್ತಾ ಇರುತ್ತೆ. ಎಲ್ಲಿ ಶತ್ರು ಬರ್ತಿದ್ದಾನೆ, ಎಲ್ಲಿ ಏನ್ ಆಪತ್ತು ಬರುತ್ತೆ, ತಕ್ಷಣ ಅದು ಮಾಯ ಆಗುತ್ತೆ. ಎಲ್ಲಿ ಆಹಾರ ಸಿಗುತ್ತೆ ಚಕ್ ಅಂತ ಹೋಗುತ್ತೆ. ಅದಕ್ಕೊಂದು ವಿಶಿಷ್ಟವಾದಂತ ಶಕ್ತಿ ಕೊಟ್ಟಿದ್ದಾನೆ. ಆ ಒಂದು ಶಕ್ತಿನ ನಾವು ಗ್ರಹಿಸ್ಕೋಬೇಕು. ಆ ಗೂಬೆ ತರನೇ ನಾವು ಈ ಎಚ್ಚರವಾಗಿರೋದನ್ನ ಕಲಿಬೇಕು. ನಾವು ಗೂಬೆ ಮಹಾ ಒಳ್ಳೆ ಸೂಚನೆ. ಲಕ್ಷ್ಮೀ ವಾಹನ ನೋಡಿದಾಗೆಲ್ಲ ನೀವು, ಅಮ್ಮ ಲಕ್ಷ್ಮಿ ನಿನ್ನ ವಾಹನ ನೋಡಿದೀನಿ, ನನಗೆ ನಿನ್ನ ಕೃಪೆ ನನ್ನ ಮೇಲೆ ಇರ್ಲಿ, ನೀನ್ ಹಾಗೆ ನಿನ್ನ ಕರುಣಿಸು ನನಗೆ. ನಿನ್ನ ಮೂಲಕ ಸಂಪತ್ ಭರಿತವಾಗ್ಲಿ ನನ್ನ ಮನೆ, ನನ್ನ ಮಕ್ಕಳ ಮನೆ ಸಂಪತ್ ಭರಿತವಾಗ್ಲಿ, ನಮ್ಮ ವಂಶ ಸಂಪತ್ ಭರಿತವಾಗ್ಲಿ. ಹಾಗೇನೆ ನನಗೆ ಎಷ್ಟು ನೀನು ಸಂಪತ್ತು ಕೊಡ್ತಿದೀಯಾ, ಅದರಲ್ಲಿ ಸ್ವಲ್ಪ ಭಾಗವನ್ನ 2 ಹಿಡಿ ಕೊಟ್ರೆ 1 ಹಿಡಿನ
ಪ್ರಜಾ ಕಾರ್ಯಕ್ಕೆ ಲೋಕ ಕಲ್ಯಾಣಕ್ಕೆ ಕೊಡ್ತೀನಿ ಅಂತ ಲಕ್ಷ್ಮಿ ಮುಂದೆ ವಾಗ್ದಾನ ಮಾಡಿ. ಸೂಪರ್, ವೆರಿ ನೈಸ್ ಸರ್. ಹಂಗೂ ಜಾಸ್ತಿ ಏನಾದ್ರು ಬಂದ್ರೆ ನಮ್ಮ ಅವತಾರ್ ಫೌಂಡೇಶನ್ಗೂ ಸ್ವಲ್ಪ ಕೊಡಿ. ಖಂಡಿತ ಸರ್, ಖಂಡಿತ ಖಂಡಿತ. ಭಗವಂತನೇ ಹೇಳ್ದಂಗಾಯ್ತು, ಇದೊಂದು ಉತ್ತರ ಕೊಟ್ರಿ ನನಗೆ. ನಿಜವಾಗ್ಲೂ ಇದಕ್ಕೆ ಯಾವ ರೀತಿ ಕೇಳೋದು ಅನ್ಕೊಂಡೆ ನಾನು. ಇಲ್ಲ ಅದು ಇಲ್ಲ, ಅದ್ಭುತವಾಗಿತ್ತು ಸರ್. ಸಾಕ್ಷಾತ್ಕಾರ ಆಯ್ತು ನನಗೆ. ಯಾವುದು ಹಂಗ ಅನ್ಕೋಬಾರ್ದು, ಇದು ಹೇಗೆ ಕೇಳೋದು. ಹೌದು. ಈ ನಾನು ಹುಟ್ಟದಾಗಿಂದ ನಾನು ನೋಡಿಲ್ಲ ಮ್ಯಾಮ್, ನಾನು ಗೂಬೆನ್ ನೋಡಿರ್ಲಿಲ್ಲ. ಬಹಳಷ್ಟು ಅದ್ಭುತವಾಗಿತ್ತು ಅದು. ರಿಯಲ್ ಆಗಿ ನೋಡೋಷ್ಟ್ರಲ್ಲಿ ತಾಯಿನೇ ಸಂಚಾರ ಮಾಡ್ತಾ ಇದೀಯಮ್ಮ, ನನಗೋಸ್ಕರ ಬಂದಂಗಾಯ್ತು. ಅದು ನಕ್ಷತ್ರ ಹೋಗೋದಿಕ್ಕೂ ತಾಯಿ ಬರೋದಿಕ್ಕೂ ತುಂಬಾ ಅದ್ಭುತವಾಗಿತ್ತು ಸರ್. ಅದು ನೋಡಿ ನನ್ಗೆ ತುಂಬಾ ಖುಷಿ ಆಯ್ತು. ಒಳ್ಳೆ ಹಂಚ್ಕೊಳ್ಳೋದಿಕ್ಕೆ. ಅಲ್ಲ, ಬಹಳ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಗೂಬೆ ನೋಡಿದ್ರೆ ಅನಿಷ್ಟ ಅಂತಾರೆ. ತಪ್ಪು, ಅದು ಅನಿಷ್ಟ ಅಲ್ಲ. ಅದು ಲಕ್ಷ್ಮಿ ವಾಹನ, ಅದು ಲಕ್ಷ್ಮಿ ನೋಡ್ಕೊ, ಲಕ್ಷ್ಮಿ ಇದ್ದಾಗೆ ಅದು. ದೀಪಾವಳಿ ಟೈಮಲ್ಲಿ ಗೂಬೆನ ಪೂಜೆ ಮಾಡ್ತಾರೆ, ಗೂಬೆನ. ಸೊ ಆ ರೀತಿ ಎಲ್ಲ ಇದೆ. ಅದರಿಂದಾಗಿ ನೀವ್ ಏನ್ ಹೇಳಿದ್ರೆ ಅದು ತುಂಬಾ ಒಳ್ಳೇದೇನೆ. ಲಕ್ಷ್ಮಿನ ಯಾವಾಗ್ಲೂ ಅದ್ ನೋಡಿದ ತಕ್ಷಣ ಜ್ಞಾಪಿಸ್ಕೊಳ್ಳಿ ಲಕ್ಷ್ಮಿನ. ಲಕ್ಷ್ಮಿಗೆ ಕನೆಕ್ಟಿವಿಟಿ ಇದೆ. ಆ ಲಕ್ಷ್ಮಿ ಕನೆಕ್ಟಿವಿಟಿ ಇರೋದ್ರಿಂದ ಗೂಬೆ, ಲಕ್ಷ್ಮಿ, ನೀವು 3 ಜನ ಒಂದಾಗ್ಬಿಡ್ತೀರಾ. ಅವಾಗ ಏನಾಗುತ್ತೆ, ಲಕ್ಷ್ಮಿ ಧಾರಾಕಾರವಾಗಿ ಬರ್ತಾಳೆ ನಿಮ್ಮ ಹತ್ರ. ನೋಡಿ ರತ್ನ ಅವ್ರೆ, ಎಂತ ಅದ್ಭುತ ಇದು. ಧನ್ಯವಾದಗಳು ಸರ್, ತುಂಬಾ ಬಹಳಷ್ಟು ಖುಷಿ ಆಯ್ತು. ಜನ್ಮನೇ ಸಾರ್ಥಕ ಆಗೋ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಸರ್, ಆಗ್ಲೇ ಕೃಷ್ಣರಾವ್ ಸರ್, HK ಕೃಷ್ಣರಾವ್ ಅಂತ ಮಾತಾಡಕ್ಕೆ ಬಂದ್ರು. ನಾನು ಮ್ಯೂಟ್ ಮಾಡಿದೆ. ದಯವಿಟ್ಟು ಮಾತಾಡಿ ಸರ್. ನಂತರ ಶಿವಕುಮಾರ್ ಅವರು ಮಾತಾಡ್ತಾರೆ. HK ಕೃಷ್ಣರಾವ್ ಕೃಷ್ಣರಾವ್ ಅವ್ರು ಮಾತಾಡಿದ್ರು ಆಗ್ಲೇ. ಪಾಪ ನಾನು ಈಗ ಆಲ್ರೆಡಿ ಲೈನಲ್ಲಿ ಇದ್ದಿದ್ರಿಂದ ನನ್ನ ಅದೇ ರೀತಿಯಲ್ಲಿ ನಾನು ಕರಿಬೇಕಾಗತ್ತೆ. ನನ್ನ ಧರ್ಮ ಅದು. ಸೊ ಹಾಗಾಗಿ ನಾನು ಅದನ್ನ ಮಾಡಿದೆ. ಕೃಷ್ಣರಾವ್ ಅವ್ರು ಇಲ್ವಾ? ಹೊಟ್ಬಿಟ್ರು ಅನ್ಸುತ್ತಾ, ಅಥವಾ ಗೊತ್ತಿಲ್ಲ, ಇದಾರೋ ಇಲ್ಲ ಗೊತ್ತಾಗ್ತಾ ಇಲ್ಲ. ಓಕೆ, ಶಿವಕುಮಾರ್ ಸರ್ ಮಾತಾಡಿ ಸರ್. ಮೇಡಮ್, ನಾನು ಪ್ರಯಾಣದಲ್ಲಿದ್ದೆ, ಅದಕ್ಕೆ ಮೆಸೇಜ್ ಹಾಕಿದ್ದೆ. ಓ, ನೋಡ್ಲಿಲ್ಲ ಸರ್, ಮೆಸೇಜ್ ಹಾಕಿದ್ದೀರಾ? ಮಾತಾಡಿ ಸರ್. ಸರ್ ಕೃಷ್ಣರಾವ್ ಸರ್ ಮಾತಾಡ್ತಿದ್ದಾರೆ, ಮಾತಾಡಿ ಸರ್. ಸರ್ ಮಾತಾಡಿ. ಪ್ರಯಾಣದಲ್ಲಿ ಇದೀನಿ ಅಂತ ಹೇಳ್ತಿದ್ದಾರೆ ಸರ್. ಮಾತಾಡಕ್ ಸಾಧ್ಯನಾ ಸರ್? ಅನಂತ ಕೋಟಿ ನಮಸ್ಕಾರ ಸರ್. ಓ ಮೈ ಗಾಡ್, ಶಿವಕುಮಾರ್ ಮಾತಾಡ್ತಿದ್ದಾರೆ. ಶಿವಕುಮಾರ್ ಸರ್, ಒಂದೇ ಕ್ಷಣ. ಇವರು ಕೃಷ್ಣರಾವ್ ಸರ್ ಮಾತಾಡ್ತಾ ಇದ್ದಾರೆ, ಅವ್ರು ಪ್ರಯಾಣದಲ್ಲಿ ಇದ್ದಾರೆ ಅಂತ ಹೇಳಿದ್ರು. ದಯವಿಟ್ಟು ಮಾತಾಡಿ ಸರ್, ಕೃಷ್ಣರಾವ್ ಸರ್. ಮೇಡಮ್ ಹೇಳಿ ಸರ್. ನಮಸ್ಕಾರ ಸರ್. ಮೇಡಮ್, ನಿಮ್ಮ ಸ್ಫೂರ್ತಿ ಬಹಳ ಅದ್ಭುತವಾಗಿದೆ ಮೇಡಮ್. ಕ್ಲಾಸಸ್ ಅದ್ಭುತವಾಗಿದೆ. ಓಕೆ, ಥ್ಯಾಂಕ್ ಯು ಸರ್. ಕೇಳಿಸ್ತಾ ಇಲ್ಲ ಕರೆಕ್ಟ್ ಆಗಿ. ಲೈನ್ ಸಿಗ್ತಾ ಇಲ್ಲ ಮೇಡಮ್, ಮ್ಯೂಟ್ ಮಾಡ್ಕೊಂಡ್ರು. ಕನೆಕ್ಷನ್ ಸಿಗ್ತಿಲ್ಲ ಸರ್. ಶಿವಕುಮಾರ್ ಸರ್ ಮಾತಾಡಿ ಸರ್. ಸರ್ ಪ್ಲೀಸ್ ದಯವಿಟ್ಟು ಚಿಕ್ಕದಾಗಿ ಪ್ರಶ್ನೆ ಇದ್ ಮಾಡ್ಕೊಳ್ಳಿ. ಕೇಳಿ. ಆತ್ಮ ಬಂಧುಗಳಿಗೆ ಅನಂತ ಕೋಟಿ ನಮಸ್ಕಾರ ಸರ್. ನಮಸ್ತೆ ಸರ್. ಸತ್ಯೇಂದ್ರ ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದು ಕನಸಿನಲ್ಲಿ ಗುರುಗಳು ಬರೋದು, ದೇವತೆ ಬರೋದು ಸರ್, ಇದು ಏನ್ ಸಂಕೇತ ಸರ್ ಸತ್ಯೇಂದ್ರ ಸರ್? ಬಹಳ ಒಳ್ಳೇದೆ ಸರ್. ಗುರು ಬರೋದು ಬಹಳ ಒಳ್ಳೇದೆ ಅಲ್ವಾ? ನಿಮ್ಗೆ ಏನೋ ಸಾಧನೆ ಮಾಡೋದಕ್ಕೆ ನಿಮ್ಮನ್ನ ಕರೀತಾ ಇದ್ದಾರೆ. ಹೌದು ಸರ್. ಗುರು ಬರೋದು, ದೇವ್ರು ಬರೋದೆಲ್ಲ ಒಳ್ಳೇದೆ. ನಾಯಿ, ನರಿ, ಪೀಡೆ, ಪಿಶಾಚಿಗಳು ಬಂದ್ರೆ ಅದು ಕೆಟ್ಟದ್ದು. ಬಂದ್ರೆ ಒಳ್ಳೇದು, ಕೆಟ್ಟದವ. ದೇವ್ರು ಬರೋದ್ರೆ, ಗುರುಗಳು ಬರ್ತಾ ಇದ್ದಾರೆ ಅಂತಂದ್ರೆ ನಿಮ್ಗೆ ಎಲ್ಲೋ ಒಂದು ಕಡೆ ನಿಮಗೆ ಏನೋ ಅನುಗ್ರಹ ಆಗ್ತಾ ಇದೆ ಅಂತ. ದೇವ್ರ ಅನುಗ್ರಹ ಇದೆ ನಿಮಗೆ. ಅದನ್ನ ನೀವು ಯಾರಿಗೂ ಹೇಳ್ಕೋಬೇಡಿ. ನೀವು ನಿಮ್ಮ ಆಜು ಬಾಜುನಾಗ ಇರೋ ಮಂದಿ ಹತ್ರ ನೀವು ಹೇಳ್ಕೊಂಡ್ರಿ ಇದು ಕೆಟ್ರಿ. ನೀವು ನಿಮ್ಗೆ ದುಶ್ಮನ್ ಇದಾರ ಆದ್ರೆ ನಿಮ್ ಬಗಲ್ನಮಗೆ ಅಂತ, ನಿಮ್ ಬಗಲ್ನಾಗ ಅದಾರ ದುಶ್ಮನ್ಗಳು. ಹೌದಲ್ಲ? ಒಪ್ತೀರಾ? ಹೇಳ್ತಿರ್ತಾನೆ, ಮನಸ್ಸು ಮುಟ್ಟಿ ಒಪ್ಪಿದ್ರೆ ಹೇಳ್ತಿರ್ತಾನೆ. ಆಜು ಬಾಜುನಾಗ ಅದಾರ ನಿಮ್ಗ ಬಹಳ ಅದಾರೆ.
ಕರೆಕ್ಟ್ ಸರ್, ಕರೆಕ್ಟ್ ಸರ್. ಕಂಟ್ರೋಲ್ ಮಾಡ್ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು ಅಂತಂದ್ರೆ ನೀವು ಆದಷ್ಟು ಸೈಲೆಂಟ್ ಆಗಿದ್ಬಿಡ್ರಿ. ವಿಶಾಲಾಕ್ಷಿ ಅವ್ರು ಹೇಳಿದ್ರು ನೋಡ್ರಿ, ಎಷ್ಟು ಸೈಲೆಂಟ್ ಆಗಿ ನಿಮ್ಮ ಧ್ಯಾನ, ನಿಮ್ಮ ಸಾಧನೆಗಳನ್ನ ನೀವು ಯಾರಿಗೂ ತೋರಿಸ್ಕೋಬೇಡ್ರಿ. ಏನಾಗ್ಬೇಕಾಗಿದೆ, ನನ್ನ ಸಾಧನೆ ನಾನು ತೋರಿಸ್ಕೊಂಡು ಏನಾಗ್ಬೇಕಾಗಿದೆ, ನನ್ಗೆ ಅವ್ರು ಸಬ್ಬಾಸ್ ಹೇಳಿದ್ರೆ ಏನಾಗ್ಬೇಕಾಗದೆ, ಅವ್ನ್ ಬೈದ್ರೆ ಏನಾಗ್ಬೇಕಾಗಿದೆ, ಯಾರು ಬೇಕಾಗಿಲ್ಲ ನಮ್ಗ. ನಾವೇ ಸಹಿ ಅನ್ಸ್ಕೊಳ್ಳೋಣ ನಮ್ಮ ಮನೆಯವ್ರಿಗೆ. ಈಗ ನಿಮ್ ಮನೆಯವರು ನಿಮ್ಮ ಹತ್ರ ಸಲೀಸಾಗಿ ನೀವ್ ಹೇಳಿದಕ್ಕೆಲ್ಲ ಅನುಸರಿಸಿ ಒಪ್ಕೊಂಡ್ರೆ ಮಾತಾಡ್ರಿ ಅವ್ರ ಹತ್ರನು. ಇಲ್ಲದ್ರೆ ನೀವು ನೀವು ಏನಾದ್ರು ಹೇಳಿದ್ರೆ ಅದೇನ್ ಹೇಳ್ತಿರ್ಬಿಟ್ರಿ ನೀವು ಅಂತಂದ್ರೆ ನೀವ್ ಅವ್ರ ಹತ್ರ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ. ಆಯ್ತು, ಸಂಸಾರದ ವಿಷಯ ಮಾತಾಡ್ರಿ, ನಿಮ್ಮ ಧಾರ್ಮಿಕ ಅನುಭವಗಳನ್ನ ನೀವು ಹಂಚ್ಕೋಬೇಡ್ರಿ. ಯಾಕ ಅವ್ರ ಭಾವನೆಗಳೇ ಬೇರೆ, ನಿಮ್ ಭಾವನೆಗಳೇ ಬೇಗ ಇದ್ದಾಗ ಸರಿ ಹೋಗೋದಿಲ್ಲ. ಯಾಕ ಅವ್ರು ನಿಜವಾಗ ಹೇಳ್ಬೇಕು ಅಂದ್ರೆ ಅವ್ರು ದೈವ ಭಕ್ತರಿದ್ದಾರೆ ನಿಮ್ಮ ಮನೆಯವರನ್ನು. ಅದರಿಂದಾಗಿ ನೀವು ದೈವ ಭಕ್ತಿ ಇರೋದ್ರಿಂದ ನೀವು ಅವ್ರ ಹತ್ರ ಹಂಚ್ಕೋಬಹುದು. ಅವರು ಹಾಗೆ ಸಮಾನಸ್ಕರಾಗಿ ನಿಮ್ ಜೊತೆ ಹಂಚ್ಕೋತಾರೆ ಮಾತುಗಳನ್ನ. ಅರ್ಥ ಆಯ್ತಲ್ರ? ಹಂಗ್ ಮಾಡ್ರಿ, ದೇವ್ರು ಒಳ್ಳೇದ್ ಮಾಡಿ, ಶಿವ ಒಳ್ಳೇದ್ ಮಾಡಿ. ಧನ್ಯವಾದ ಸರ್, ಧನ್ಯವಾದ ಶಿವಕುಮಾರ್ ಸರ್. ಹಾ ಹೇಳಿ ಶಿವಕುಮಾರ್ ಸರ್. ಇವರೇ ನಮ್ಮ ಮನೆಯವರು ಸರ್, ಧ್ಯಾನ ಗೊತ್ತಾಯ್ತು. ಅವ್ರು ನೋಡ್ತಾನೆ ಹೇಳ್ಬೋದು, ಒಳ್ಳೆ ಶರಣರಿದ್ದಾಗಿದ್ದಾರೆ. ಹೇಳ್ಬೇಕು ಅಂದ್ರೆ ಮಹಾನ್ ಭಕ್ತೆ ಅವರು, ಶಿವಭಕ್ತೆ ಆಕೆ. ಇಲ್ಲ ಸರ್, ಧ್ಯಾನ ಮಾಡ್ತಾ ಇಲ್ಲ ಸರ್, ಹಠ ಮಾರಿ ಸರ್. ಆಕಿ ಪುಣ್ಯ ನಿಮ್ಮನ್ನ ಇಷ್ಟು ಮಟ್ಟಿಗೆ ಹೇಳ್ಕೊಂಬಂದದೆ. ಇಲ್ಲ ಎಲ್ಲೆಲ್ಲ ಹೋಗ್ಬಿಡ್ತಿದ್ರಿ ನೀವು. ನೀವು ಹಿಡಿತಕ್ಕೆ ಸಿಗ್ತಾ ಇರ್ಲಿಲ್ಲ. ನಿಮ್ ಮಗ ನೋಡಿ ಹೇಳ್ತಾ ಇದ್ದೀನಿ, ವ್ಯಕ್ತಿ ಅಲ್ಲ ನೀವು. ಆಕಿ ಲಂಗು ಲಗಾಮ್ ಹಿಡಿದು ಕುಡ್ಸೇ ಅಲ್ಲ ನಿಮ್ಮನ್ನ, ಕುದುರೆ ಇದ್ದಂಗ ನೀವು. ಹೌದಾ? ಏನವ್ವ, ಏನ್ ಹೇಳ್ತೀಯ? ಅವರೇ ನಮಸ್ಕಾರ. ನಮಸ್ಕಾರ ಸರ್. ಏನ್ ಹೇಳ್ತೀನಿ, ನಾನು ಹೇಳಿದ್ ಕರೆಕ್ಟ್ ತಾನೆ? ಖರೆ ತಾನೆ? ನಿಮ್ ಮನೆಯವ್ರ ಏನಾದ್ರು ಒಳ್ಳೇದಾಗ್ತದೆ ಅಂತಾರೆ, ನಡೀತಾ ಇದೆ ಅಂದ್ರೆ ನೀವ್ ಮಾಡಿರೋ ಪುಣ್ಯ ಅಷ್ಟೇನೆ. ನಾರಿ ಪುಣ್ಯ ಪುರುಷನ ಭಾಗ್ಯ ಅಂತ. ಹಂಗಾಗಿ ನಿಮ್ಮ ಪುಣ್ಯದಿಂದ ಅವ್ರದ್ದು ನಡೀತಾ ಇದೆ. ಅದಕ್ಕೋಸ್ಕರ ನೀವು ಹಂಗೆ ದೇವ್ರ ಕಡೆ ಧ್ಯಾನ ಮಾಡ್ರಿ. ಅವ್ರದ್ದು ಧ್ಯಾನ, ಅವ್ರ ಮನಸ್ಸನ್ನ ಸ್ವಲ್ಪ ಧ್ಯಾನದ ಕಡೆಗೆ ತಿರುಗಿಸ್ರಿ. ಅವ್ರನ್ನ ಮಕ್ಕಳಿಗೂ ಧ್ಯಾನ ಹೇಳ್ಕೊಡ್ರಿ. ಇದು ಯೋಗ ಹೇಳ್ಕೊಡ್ರಿ, ಆಮೇಲೆ ಪ್ರಾಣಾಯಾಮ ಎಲ್ಲ ಹೇಳ್ಕೊಡ್ರಿ. ಮಕ್ಕಳು ಆರೋಗ್ಯವಂತರಾಗಿರ್ತಾರೆ. ಈಗಿನ ಕಾಲದಾಗ ಬಹಳ ಕಷ್ಟ ಇದೆ, ಜೀವನ ಮಾಡೋದೇ ಕಷ್ಟ ಇದೆ. ಆಮೇಲೆ ಜೊತೆ ಕಾಯಿಲೆ ಗಿಲೆ ಸೇರ್ಕೊಂತು ಅಂದ್ರೆ ಜೀವನ ನರಕ ಆಗ್ಬಿಡ್ತದೆ. ಆ ನರಕಕ್ಕೆ ಹೋಗ್ಬೇಡ್ರಿ. ಯೋಗ, ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಇವನ್ನ ಮಾಡ್ಕೊಂಡು ನಾವು ಜೀವನದಲ್ಲಿ ನಮ್ಮ ದಾರಿ ಮುಟ್ಟಬೇಕಾಗ್ತದೆ. ದುಡಿಮೆನೂ ಮಾಡ್ಬೇಕು, ಪ್ಲಸ್ ಇದನ್ನು ಮಾಡ್ಬೇಕು, ನಮ್ಮ ಕರ್ತವ್ಯ ನಿರ್ವಹಣೆ. ಅದಕ್ಕೆ ಯಾಕೆ ನಮ್ಗೆ ಗೈಡ್ ಮಾಡೋದಕ್ಕೆ ಮಾತಾಡ್ ಫೌಂಡೇಶನ್ ಇದೆ. ಅಲ್ಲಿ ಕೆಲಸ ಕಾರ್ಯಗಳನ್ನ, ಅಲ್ಲಿ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ರಿ, ಖಂಡಿತ ಒಳ್ಳೇದಾಗ್ತದೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಶಿವಕುಮಾರ್ ಸರ್, ಧನ್ಯವಾದ ನಿಮ್ಗೆ. ಥ್ಯಾಂಕ್ ಯು. ಓಕೆ ಆತ್ಮ ಬಂಧುಗಳೇ, ಈಗ ಇನ್ನು ಯಾರ್ದು ಕರೆಗಳನ್ನ ಅಂದ್ರೆ ಇನ್ಯಾರ ಇದನ್ನು ತಗೊಳ್ಳೋದಿಲ್ಲ. ಈಗ ಆಲ್ರೆಡಿ ಇನ್ನು ಅರ್ಧ ಗಂಟೆ ಇದೆ ನಮ್ಮ ಒಂದು ಏನು ಕಾರ್ಯಕ್ರಮ. ಒಂದ್ ನಿಮಿಷ, ನೀವು ಶಿವಕುಮಾರ್ ಅಂದಾಗ ಇಬ್ರು ಶಿವಕುಮಾರ್ ಇದ್ದಾರೆ. ಯೋಗ ಶಿವಕುಮಾರ್ ಅಂತ ಕರೀಬೇಕು. ಅವ್ರಿಗೆ ಅಡ್ಡ ಹೆಸರು ಯೋಗ ಶಿವಕುಮಾರ್ ಅಂತ ಹೇಳಿ. ಸರ್ ನಾನು ಮೊದ್ಲೇ ಹೇಳ್ದೆ ಸರ್, ಯಾರು ಹ್ಯಾಂಡ್ ರೇಸ್ ಮಾಡಿರ್ತಾರೆ ಅವ್ರನ್ನಷ್ಟೇ ನಾನು ಮಾತಾಡೋದಿಕ್ಕೆ ಇಲ್ಲ ಅವಕಾಶ. ಅವ್ರು ಮಾತಾಡೋದಕ್ಕೆ ಬಂದ್ರು, ಅವಾಗ ಏನಾಯ್ತು? ಕರೆಕ್ಟ್ ಸರ್. ಆಕ್ಚುಲಿ ಇದಾಯ್ತು. ಯಾಕೆ ಅಂದ್ರೆ ಕಾರಣ ಇಷ್ಟನೇ, ಎಲ್ಲ ನಮ್ಮ ಆತ್ಮ ಬಂಧುಗಳೇ ಎಲ್ಲರಿಗೂ ಅವಕಾಶ ಸಿಗಲಿ ಅನ್ನೋ ಒಂದು ಸದಾಭಿಲಾಷೆ ನಂದು ಅಷ್ಟೇ ಹೊತ್ತು, ಖಂಡಿತ ಬೇರೆ ಏನಿಲ್ಲ. ಶಿವಕುಮಾರ್ ಸರ್, ನೀವು ಮಾತಾಡೋದಾದ್ರೆ ಮಾತಾಡ್ಬೋದು. ನಂತರ ನಮ್ಮ ಶಾಂತ ಅವ್ರದ್ದು ಒಂದು ಸಣ್ಣ ಒಂದು ಏಕಪಾತ್ರಾಭಿನಯ ಇದೆ, ಸೊ ಅವರು ಮಾಡ್ತಾ ಇದ್ದಾರೆ, ಅದಕ್ಕೆ ಅವಕಾಶ ಕೊಡೋಣ ಅಂತ ಹೇಳಿ. ಶಿವಕುಮಾರ್ ಜಿ ಆರ್ ಸರ್, ಯೋಗ ಮಾಸ್ಟರ್ ಸರ್, ಮಾತಾಡಿ ಸರ್. ನಂದು ಅಷ್ಟೇ, ನಾನು ಹಾಗಾಗಿ ಧ್ಯಾನ ಮಾಡ್ತಾ ಇದ್ದೆ. ಆದ್ರೆ ಇವತ್ತಿರುವಂತ ಧ್ಯಾನ ಒಂದೆರಡು ಸರಿ ಏನಾಯ್ತು, ಹಿಂದಕ್ಕೆ ಕಂಪ್ಲೀಟ್ ಫಾಸ್ಟ್ ಆಗಿ ಮೂವ್ ಆದಾಗೆ ಅನುಭವ ಆಯ್ತು. ಒಂದೆರಡು ಸರಿ ಏನೋ ನನಗೆ ಹೇಳ್ದಾಗಾಯ್ತು. ಇವತ್ತಂತೂ ನೀವು ಧ್ಯಾನದಿಂದ ಹೊರಗಡೆ ಬಂದಿದ್ದೀರಿ, ನಾನು ಹಾಗೆ ಇದ್ದೆ ಅನ್ಸುತ್ತೆ. ಈ ತರ ಆಗ್ತಾ ಇದೆ. ಧ್ಯಾನ ತುಂಬಾ ಚೆನ್ನಾಗ್ ಆಗ್ತಾ ಇದೆ. ಮತ್ತೆ ಎಲ್ಲ ಪ್ರವಚನಗಳು ನಮ್ಗೆ ಏನೇ ವಿಷಯ ಕೂಡ ಎಲ್ಲ ಚೆನ್ನಾಗಿದೆ. ಇಲ್ಲಿ ಒಳ್ಳೊಳ್ಳೆ ಮೇಧಾವಿಗಳಿದ್ದೀರಾ, ನೀವು ಚೆನ್ನಾಗಿ ಮುನ್ನಡೆಸ್ಕೊಡ್ತೀರಾ. ಸತ್ಯೇಂದ್ರ ಕುಮಾರ್ ಸರ್ ಅಂತೂ ಒಳ್ಳೆ ಜ್ಞಾನಿಗಳು. ಮತ್ತೆ ಡಾಕ್ಟರ್ ಯಶೋಧ ಮೇಡಮ್ ತುಂಬಾ, ಅವರು ಮಾತಾಡೋದು ಸೈಲೆಂಟ್ ಆಗಿರ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಅರ್ಥ ಆಗ್ಬೇಕು.
ನೀವು ಇದೊಂಥರ ಕಂಪ್ಲೀಟ್ ಮತ್ತೆ ಸರ್ ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ, ಕೇಳಿಸ್ತಾ ಇಲ್ಲ ಸರ್ ಸರಿಗೆ. ಓಕೆ ಸರ್, ಮಾತಾಡ್ತಿಲ್ಲ ನೀವು? ಶಿವಕುಮಾರ್ ಸರ್, ನಿಮ್ ಮಾತ್ ಮುಗಿತಾ ಏನು ಗೊತ್ತಾಗ್ಲಿಲ್ಲ, ಅದು ಫುಲ್ ಡಿಸ್ಟರ್ಬೆನ್ಸ್. ಮುಗಿತು ಮೇಡಮ್, ಧನ್ಯವಾದಗಳು ಅಂತ ಹೇಳಿದೆ. ಮೋಸ್ಟ್ಲಿ ನೆಟ್ವರ್ಕ್ ಇಶ್ಯೂ ಇರ್ತಿಲ್ಲ. ಧನ್ಯವಾದಗಳು ಮೇಡಮ್. ತುಂಬಾ ನಡೀತಾ ಇದೆ ಕಾರ್ಯಕ್ರಮ. ಬಹಳಷ್ಟು ಜನ ಇಲ್ಲಿ ಸೇರ್ತಾ ಇದ್ದಾರೆ. ಎಲ್ರು ಕೂಡ ಅವ್ರ ಅನುಭವ ಹಂಚ್ಕೊಂತ ಇದ್ದಾರೆ. ಒಬ್ಬೊಬ್ರ ಅನುಭವ ಕೂಡ ಕೇಳಿದ್ರೆ ಬಹಳ ಚೆನ್ನಾಗಿದೆ. ಈಗ ರತ್ನ ಮೇಡಮ್ ಹೇಳಿದ್ರಲ್ಲ, ಏನೋ ಒಂಥರ ನನಗೆ ಇದು ಏನೋ ಗರುಡ ಬಂದಾಗ ಆಯ್ತು, ಹತ್ರ ಬಂದಾಗ ಗೂಬೆ ತರ ಕಾಣ್ತು, ನಂತರ ದೇವ್ರ ತರ ಕಾಣ್ತು. ಇವೆಲ್ಲ ಅನುಭವಗಳು ಎಲ್ರಿಗೂ ಆಗ್ತಿರುತ್ತೆ. ಅದು ಅದೃಷ್ಟ ಕೂಡ ನಮ್ಗೆ ಅಂತ ಒಂದು ಒಳ್ಳೆ ಕಡೆದಾಗಿ ನಾನು ಧನ್ಯವಾದ ಸರ್ ನಿಮ್ಗೆ. ಧನ್ಯವಾದ ಶಿವಕುಮಾರ್ ಸರ್. ಕಡೆದಾಗಿ ನಾನು ಸಣ್ಣೇಗೌಡ್ರನ್ನ ಕೇಳ್ತಾ ಇದ್ದೀನಿ. ಸಣ್ಣೇಗೌಡ್ರೆ, ನಿಮ್ಮ ಅನುಭವ ನಮ್ಮ ಸಂಜೆ ಕಾರ್ಯಕ್ರಮದಲ್ಲಿ ಏನಿತ್ತು? ಹೌದು ಮೇಡಮ್, ಇನ್ನೊಂದು ವಿಷಯ ಹೇಳ್ಬೇಕು. ನಮ್ಮ ಇದ್ರಲ್ಲಿ ಅಂತವ್ರು ಮಹಾ ಮೇಧಾವಿಗಳು ನೋಡಿ, ಯಾವಾಗ್ಲೂ ಧ್ಯಾನದಲ್ಲೂ ಇರ್ತಾರೆ, ಕಸಲು ಇರ್ತಾರೆ. ಹೌದು ಸರ್, ಸಣ್ಣೇಗೌಡ್ರನ್ನ ಅದಕ್ಕೋಸ್ಕರ ನಾನು ಮಾತಾಡಿಸ್ತಾ ಇದ್ದೀನಿ. ಅವರು ಸುಮಾರು ಸರಿ ಮಾತಾಡೋದಕ್ಕೆ ಪ್ರಯತ್ನ ಪಟ್ರು, ಸಾಧ್ಯವಾಗ್ಲಿಲ್ಲ. ಹಾಗಾಗಿ ಅವ್ರನ್ನ ಮಾತಾಡ್ಸೋಣ ಅಂತ. ಸಣ್ಣೇಗೌಡ್ರೆ, ನಿಮ್ಮ ಮಾತೆ ಆದ್ಮೇಲೆ ನಾವು ಶಾಂತ ಅವ್ರಿಗೆ ಏಕಪಾತ್ರ ದಿನ ಕೊಡ್ಬೇಕು ಅಂತ. ಸಣ್ಣೇಗೌಡ್ರೆ, ನಮಸ್ಕಾರ ಎಲ್ಲ ಆತ್ಮ ಬಂಧುಗಳಿಗೆ. ಕೇಳ್ತಾ ಇದ್ದೀನಿ ಮಾತಾಡೋದು? ಖಂಡಿತ ಕೇಳಿಸ್ತಿದೆ ಸರ್. ನಮಸ್ತೆ ಸರ್. ನಾನು ಇಲ್ಲಿ ಸ್ವಲ್ಪ ಸಿಟಿ ಬಂದಿದ್ದೆ, ಅದು ಹೊಲಕ್ ಮಷಿನ್ ಸ್ಪ್ರೇ ಮಾಡೋದ್ ಮಷಿನ್ ರಿಪೇರಿ ಆಗಿತ್ತು, ಹಂಗಾಗಿ ಹಿರಿಕಿರಿ ಬಂದಿದೆ. ಬಟ್ ಕೇಳ್ತಾ ಇದ್ದೆ ನಾನು. ಇವತ್ತು ಸ್ಪಷ್ಟತೆ ಇರ್ಲಿಲ್ಲ ನನಗೆ ಕೇಳ್ಬೇಕಾದ್ರೆ. ಆಲಿಸ್ತಾ ಇದ್ದೆ, ಏನೋ ಡಿಸ್ಕಷನ್ ಚೆನ್ನಾಗಿ ನಡೀತಾ ಇತ್ತು. ಸತ್ಯೇಂದ್ರ ಸರ್ ಹೇಳ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಅವರು ವಿಷಯಗಳನ್ನ ಸ್ವಲ್ಪ ಕ್ವಶನ್ ಕೇಳ್ಬೇಕಾಯ್ತು, ಬಟ್ ನನಗೆ ಅಲ್ಲಿ ತಲೀನ ಆಗ್ಲಿಕ್ಕೆ ಆಗ್ಲಿಲ್ಲ, ಗಮನಿಸ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ನಾನು ಒಂದ್ ಸ್ವಲ್ಪ ಬಿಸಿ ಇದ್ದೆ ನಾನು. ಈ ತರ ಡಿಸ್ಕಷನ್ ಬೇಕು, ಯಾಕಂದ್ರೆ ಇದು ಹೆಲ್ದಿ ಡಿಸ್ಕಷನ್ ಅಂತ ಹೇಳ್ತಾರೆ. ಆರೋಗ್ಯಕರವಾಗಿರ್ತಕ್ಕಂಥ ಚರ್ಚೆ ನಾವು ಮಾಡಿದ್ರೆ ಯಾರು ಮಾಡ್ತಾರೆ? ಅಜ್ಞಾನಿಗಳಂತೂ ಮಾಡಲ್ಲ, ದುಷ್ಟರಂತೂ ಮಾಡಲ್ಲ. ಅದಕ್ಕೆ ಬೇಕು ಅದಕ್ಕೆ ಮಾಡ್ತಾರ ಅವ್ರು. ಬಟ್ ನಾವು ಜ್ಞಾನವಂತರು, ಪತ್ರಿಜಿ ಅವರಿಗೆ ನಮ್ಗೊಂದು ಒಳ್ಳೆ ಸತ್ಯ ಮಾರ್ಗ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ನಿರತರಾಗಿ ಚರ್ಚೆ ಮಾಡಿ ಮುಂದಿನ ಭವಿಷ್ಯಕ್ಕೆ ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ಒಂದು ಅತ್ಯುದ್ಭುತ ಆರೋಗ್ಯಕರವಾದಂತಹ ಸಮಾಜನ ನಿರ್ಮಾಣ ಮಾಡ್ಲಿಕ್ಕೆ ನಾವೆಲ್ಲರೂ ಕಂಕಣಬದ್ಧವಾಗಿ ಕಂಕಣ ತೊಟ್ಟು ಕಂಕಣಬದ್ಧರಾಗಿ ನಿಲ್ಬೇಕಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಹೆಚ್ಚು ಓದ್ಯವನಲ್ಲ, SSLC ಫೇಲು. ಬಟ್ ಮಾತಿನಲ್ಲಿ ಸ್ವಲ್ಪ ಏನಾದ್ರು ವ್ಯತ್ಯಾಸ ಆಗ್ಬೋದು. ನಮ್ಮ ಮೇಲಾಗಿ ಮಧ್ಯ ಕರ್ನಾಟಕದವ್ರು, ನಾವು ಹಾವೇರಿ ಜಿಲ್ಲೆಯವರು. ಭಾಷೆ ಸ್ವಲ್ಪ ಹಾರ್ಡ್ ನಮ್ದು, ಹೊರಟು ಕೆಲವೊಂದು ಪದಗಳು ಕಠೋರವಾಗಿರ್ತವೆ. ಬಟ್ ಅನಿವಾರ್ಯ, ಏನ್ ಮಾಡಕ್ ನಾವು ಮಾತಾಡೋದು ಹಂಗೆ, ಬೆಳೆದದ್ದೇ ಹಂಗೆ, ನಮ್ಮ ಭಾಷೆ ಶೈಲಿನೇ ಹಂಗೆ. ಕೆಲವೊಂದು ಪರಿವರ್ತನೆ ಮಾಡ್ಕೊಳಕ್ ಕಷ್ಟ ಆಗುತ್ತೆ. ದಯವಿಟ್ಟು, ಯಾಕಂದ್ರೆ ಮೇಧಾವಿಗಳಿದ್ದಾರೆ, ಅವ್ರ ಜೊತೆ ನಾನು ಅವ್ರ ಎದುರಿಗೆ ಮಾತಾಡ್ಲಿಕ್ಕೆ ನನಗೆ ಸ್ವಲ್ಪ ಭಯ ಅನ್ಸುತ್ತೆ ಕೆಲವು ಸರಿ. ಏನು ನನ್ನ ಅಭಾಷೆ ಆಗುತ್ತೇನೋ ನನ್ನ ಭಾಷೆ ಪದಗಳು ಅಂತ ಹೇಳ್ಬಿಟ್ಟು. ದಯವಿಟ್ಟು ಹಾಗೇನಾದ್ರೂ ದಯವಿಟ್ಟು ಕ್ಷಮೆ ಇರಲಿ. ಏನಾದ್ರೂ ನನಗೆ ನಿಮ್ಮ ಮಗ ಅಂತ ತಿಳ್ಬಿಟ್ಟು, ಹಿರಿಯರಿದ್ರೆ ಮಗ ಅಂತ ತಿಳಿದು, ಸ್ನೇಹಿತ ಅಂತ ಹೇಳ್ಬಿಟ್ಟು, ನನ್ನ ಒಂದು ಬೆಳವಣಿಗೆಗೋಸ್ಕರ ಉದ್ದೇಶ ಇಷ್ಟೇ ನಂದು. ಈ ಪ್ರಪಂಚಕ್ಕೆ 850 ಕೋಟಿ ಅಂದ್ರೆ ನನಗೆ ಬಹಳ ಅನ್ಸಲ್ಲ. ನನಗೆ ಬೆರಳೆಣಿಕೆ ಅಂತ ಅನ್ಸ್ತದೆ. ಪ್ರಪಂಚದ ಈ ಭೂಮಿಯಲ್ಲಿ ಇರ್ತಕ್ಕಂಥ 850 ಕೋಟಿ ಜನ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಇವನ್ ಅಂತ ಅನ್ಸ್ತದೆ. ನನ್ನ ಆಲೋಚನೆಗಳು ಇರೋದು ಆತರ ಇದೆ. ಯಾಕಂದ್ರೆ ದೊಡ್ಡ ಅಗಾಧವಾದ, ಯಾಕಂದ್ರೆ ಆಲ್ರೆಡಿ ನಾನು 25ನೇ ವಯಸ್ಸಿನಲ್ಲಿ ನಾನು ಇಡೀ ಬ್ರಹ್ಮಾಂಡವನ್ನೇ ಸುತ್ತರ್ಕೊಂಡ್ ಬಂದ್ಬಿಟ್ಟಿದೆ. ನನ್ನ ಆತ್ಮ ಹೋಗಿ ಬಂದ್ಬಿಟ್ಟಿದೆ ಈಗ ಆಲ್ರೆಡಿ. ಬಟ್ ಅದು ಕಾರ್ಯರೂಪಕ್ಕೆ ತರಬೇಕಾಗಿದೆ. ಸೀಡ್ ಹಾಕಿದೆ ನಾನು, ಅದು ಬೆಳಿಬೇಕಾಗಿದೆ, ಸಸಿ ತೋರಿಸ್ಬೇಕಾಗಿದೆ. ಅಂತದನ್ನು ಭಗವಂತ ಕೊಟ್ಟದಾನ. ಯಾವತ್ತು ಕೂಡ ನಾನು ಸಣ್ಣಗೌಡ್ ಮಾಡ್ತಾನೆ ಅಂತ ಹೇಳಲ್ಲ, ನಾನು ತಂದೆ ತಾಯಿ ಹೇಳ್ತಾನೆ. ಆ ತಂದೆ ತಾಯಿ ನನ್ನ ಅಪ್ಪ ಅವನ ಹೆಸರು ಹೇಳ್ತೇನೆ ನಾನು. ಅವ್ರು ಒಂದು ಸಸಿ ಕೊಟ್ಟಿದ್ದಾರೆ, ಅವನಿಂದ ಈ ಜಗತ್ತು ಕಲ್ಯಾಣ ಆಗ್ಲಿ, ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ನಾನು ಏನೋ ನಿರೀಕ್ಷೆ ಮಾಡಲ್ಲ. ನನ್ನ ಹೆಸರು ಕೂಡ ಬೇಡ, ಸಣ್ಣಗೌಡ್ ಮಾಡಿದ ಅಂತ ಹೇಳಿ ನನ್ನ ತಂದೆ ತಾಯಿ ಹೆಸರು ಇದ್ರೆ ಸಾಕು. ಇಲ್ಲ ಭಗವಂತನೇ ಮಾಡ್ಕೊಳಕತ್ತಾನ ಅಂತ ಬಳಸಿ ಅಂತಂದು ಕೂಡ ಈ ತರ ನಾನು ಸಂಪೂರ್ಣ ತ್ಯಾಗ ಮಾಡಿಬಿಟ್ಟಿದ್ದೇನೆ. ಈ ತರದ ಒಂದು ಕೊಡುಗೆ ಕೊಡ್ಲಿಕ್ಕೆ ನಾನು ರೆಡಿ ಇದ್ದೇನೆ. ನನಗೇನಾದ್ರೂ ಈ ತರ ಮಾಡ್ಕೋ, ಈ ತರ ಹೇಳು, ಈಸಿಯಾಗಿ ಮಾಡಕ್ ಈ ತರ ಹೆಲ್ಪ್ ಆಗುತ್ತೆ ಅಂತ ಯಾರಾದ್ರೂ ಗೈಡ್ ಮಾಡಿದ್ರೆ, ನನ್ನ ಅಣ್ಣ ನನ್ನ ಹಿರಿಯರು ನನಗೆ ಆಶೀರ್ವಾದ ಮಾಡಿದ್ರೆ ಅಂತ ತಿಳ್ಕೊತೀನಿ. ಅನ್ಯತಾ ಭಾವಿಸಲ್ಲ ನಾನು. ಯಾರಾದ್ರೂ ಕೂಡ ನಾನು ನೇರವಾಗಿ ಫೋನ್ ಮಾಡಿ ಆದ್ರೂ ಈ ತರ ಮೀಟಿಂಗ್ ನಡೆದಾಗ್ಲೂ ನನಗೆ ಸಲಹೆ ಸೂಚನೆ ಕೊಡ್ರಿ ಅಂತ ಹೇಳ್ತದೆ ಅಂತ ಹೇಳ್ತಾ, ನನ್ನಲ್ಲಿ ತಪ್ಪುಗಳಿದ್ರೆ ಮನಿಸ್ತಾ ಅನ್ಯತಾ ಭಾವಿಸಬಾರ್ದು. ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರೂ ಕೂಡ ನನಗೆ ಒಂದು ವೇದಿಕೆ ಹುಡುಕ್ತಾ ಇದ್ದೆ. ಒಂದು ಗೋಲ್ಡನ್ ಅಪಾರ್ಚುನಿಟಿ ಅಂತ ಹೇಳ್ತಾರಲ್ಲ, ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ನಂಗೆ ಸಿಕ್ಕಿದೆ. ಇದ್ರ ಮುಖಾಂತರ ನಾನು ಕೃಷಿ ಕಾಯಕ ಅಂತ ಯಾವ ಕಾರಣಕ್ಕೂ ಬಿಡಲ್ಲ. ನಾನು 100 ಕೋಟಿ ಮನೆ ಕಟ್ಬೇಕು ಅಂತ ಇದೆ. ಪಕ್ಕದಲ್ಲಿ ಒಂದು ಸಣ್ಣ ಗುಡಿಸಲು ಕಟ್ತಾನೆ. ಒಂದು ವರ್ಷದ 1 ತಿಂಗಳು ಆ ಗುಡಿಸಲಾಗಿರ್ತಾನೆ. ಸಾದಾ ಡ್ರೆಸ್ ಹಾಕೊಂಡು, ಅಂದ್ರೆ ಕಾವಿ ಬಟ್ಟೆ ಹಾಕೊಂಡು ಅಥವಾ ಹತ್ತಿ ಬಟ್ಟೆಯಿಂದ ಹಾಕಿರ್ತಕ್ಕಂಥ ಖಾದಿ ಬಟ್ಟೆಗಳನ್ನು ತೊಟ್ಕೊಂಡು 1 ತಿಂಗಳು ಅದರಲ್ಲಿ ಗಂಡ ಹೆಂಡತಿ ಕೂಡ ಇರ್ಬೇಕು ಅಂತ. ಯಾವ್ದ್ರಲ್ಲಿ? ಗುಡಿಸಲಲ್ಲಿ 1 ತಿಂಗಳು.
ಮತ್ತೆ ಇನ್ನು 11 ತಿಂಗಳು 100 ಕೋಟಿ ಬಿಲ್ಡಿಂಗ್ ನಲ್ಲಿ ಅರಮನೆಯಲ್ಲಿ ಹೋಗಿರ್ತೀನಿ, ಹೈಫೈ ಕಾರ್ ತಗೊಂಡು ಓಡಾಡ್ಬೇಕು ಅಂತ ಇದೆ, ಬಟ್ ಹೊಲದಲ್ಲಿ ಬರಿಗಾಲಿಯಲ್ಲೇ ಓಡಾಡ್ಬೇಕು ಅಂತ. ಅಂದ್ರೆ ನಾನು ಮಾದರಿಯಾಗಿರ್ಬೇಕು ಅಂತ ಹೇಳ್ಬಿಟ್ಟು, ಅಂದ್ರೆ ಇದನ್ನ ನೋಡಿ ಜನರುಗಳು ಎಚ್ಚೆತ್ತಲ್ಲಿ ಹಂಗಾರ ಅಂದ್ರೆ ಕೋಟ್ಯಾಧೀಶಮ ಆದ್ರೆ ಹಿಂಗದಲ್ಲ ಅಂತ ಹೇಳಿ. ಯಾಕಂದ್ರೆ ಅಲೆಕ್ಸಾಂಡರ್ ಸಾಯ್ಬೇಕಾದ್ರೆ ಕೈ ಹೊರ ಬಿಟ್ಟದ್ನಂತೆ, ನಾ ಏನು ತಗೊಂಡ್ ಹೋಗಿಲ್ಲ ಇಡೀ ವಿಶ್ವ ಗೆದ್ರು ಕೂಡ. ಅದನ್ನ ಜಸ್ಟ್ ನಾವು ಪ್ರಸಾರ ಮಾಡೋಣ. ಎಷ್ಟು ಹೇಳಿದ್ರು ಜನಕ್ಕೆ ಗೊತ್ತಾಗ್ತಾ ಇಲ್ಲ. 12ನೇ ಶತಮಾನದಲ್ಲಿ ಬಸವಣ್ಣರು ಎಷ್ಟೆಲ್ಲ ಹೇಳಿದ್ರು, ಆದ್ರೂ ಪರಿವರ್ತನೆ ಆಗ್ತಾ ಇಲ್ಲ. ಯಾರೆಲ್ಲ ಹೇಳ್ತಾರೆ ಶರಣರು ಬಂದು, ಎಲ್ಲಾ ಧರ್ಮದಲ್ಲೂ ಕೂಡ ಗುರುಗಳು ಅದನ್ನೇ ಹೇಳ್ತಾರೆ. ಬಟ್ ಇಡೀ ಧರ್ಮಗಳು ಅಷ್ಟು ಹೋಗಿ ಹೊಳಿ ಹಳ್ಳ ನದಿ ಎಲ್ಲವೂ ಹೋಗಿ ಮತ್ತು ಸೇರೋ ಸಮುದ್ರಕ್ಕೆ ಮಹಾ ಭಗವಂತ ಇಡೀ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಶಕ್ತಿ ಹೊಂದಿದೆ ಅಂತ ನಾನ್ ನಂಬಿದ್ದೀನಿ. ಆ ಶಕ್ತಿನೇ ಬೇರೆ ಬೇರೆ ಹೆಸರಿನಲ್ಲಿ ಆಗಿದೆ, ಬೇರೆ ಬೇರೆ ಧರ್ಮದಲ್ಲಿ ಜಾತಿಗಳಲ್ಲಿ ಆಗ್ತಾ ಇದೆ ಅಷ್ಟೇ. ಅದ್ ಬಿಟ್ರೆ ಮತ್ತೇನು ಇಲ್ಲ. ಮನುಷ್ಯರೆಲ್ಲ ಒಂದೇ, ಗಂಡು ಬೇರೆ ಅಲ್ಲ ಹೆಣ್ಣು ಬೇರೆ ಅಲ್ಲ ಅನ್ನೋದು ಅಂತಕ್ಕಂಥ ಅರಿವಿನಲ್ಲಿ ನಾ ಜೀವಿಸ್ತಕ್ಕಂಥನು. ಸ್ವಲ್ಪ ಮಾತಾಡಿನಲ್ಲಿ ಸಿಟಿಯಲ್ಲಿ ಇರೋದ್ರಿಂದ ಸ್ವಲ್ಪ ಫಾಸ್ಟ್ ಇದ್ದೀನಿ. ಒಂದೆರಡು ಮಾತು ಹೇಳ್ತಾ ನನ್ನ ಅನುಭವ ಹಂಚ್ಕೊಳಕ್ಕೆ, ನನ್ನ ಭಾರ ಕಡಿಮೆ ಮಾಡ್ಕೊಳಕ್ ನನಗೆ ವೇದಿಕೆ ಸಿಕ್ತಲ್ಲ, ಅದಕ್ಕೆ ನಾನು ಖುಷಿ ಪಡ್ತೇನೆ. ಧನ್ಯವಾದಗಳು, ಹೃದಯ ಅಂತ ಹೇಳಿದ ನಮಸ್ಕಾರಗಳು. ನಮಸ್ತೆ ಮೇಡಮ್, ಥ್ಯಾಂಕ್ ಯು ಕೇಳಿದವರು ಎಲ್ಲರಿಗೂ ಕೂಡ ವಂದನೆಗಳು. ಥ್ಯಾಂಕ್ ಯು ಸರ್. ಸರ್ ನಿಮ್ ಮುಂದೆ ನಾನ್ ನಿಂತ್ಕೊಂಡ್ರೆ ಸರ್ ತೃಣಮಾತ್ರಳು ಆಗ್ಬಿಡ್ತೀನಲ್ಲ ಸರ್, ಒಂದು ಚಿಕ್ಕೆಗಿನ್ನ ಚಿಕ್ಕದು ಆಗ್ಬಿಡ್ತೀನಿ. ಅಷ್ಟೊಂದು ಮಹಾನ್ ಜ್ಞಾನವಂತರು ನೀವು. ಇದುವೆ ನೀವು ಮಾತಾಡಿದ್ದು ನಂಗೆ ತುಂಬಾನೇ ಖುಷಿ ಕೊಡ್ತು ಸರ್. ಧನ್ಯವಾದ ನಿಮಗೆ. ಓಕೆ ಆತ್ಮಬಂಧುಗಳೇ, ಈಗ ನಾವು ಕಾಯ್ತಿರುವಂತಹ ಒಂದು ಪುಟ್ಟ ಒಂದು ಏಕಪಾತ್ರ ಅಭಿನಯ ಅಂತ ಹೇಳ್ಬೋದು. ನಮ್ಮ ಪ್ರೀತಿಯ ಶಾಂತ ಅವರು ಇಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲರೂ ನೋಡೋಣ, ನಮ್ಮ ಅನಿಸಿಕೆಗಳನ್ನ ಆಮೇಲೆ ವ್ಯಕ್ತಪಡಿಸೋಣ ಅಂತ ಹೇಳ್ತಾ, ಶಾಂತ ಅವರೇ ನಮಸ್ಕಾರ. ನಮ್ಮ ಮತ್ತೊಮ್ಮೆ ನಿಮ್ಗೆ ಸ್ವಾಗತ ಹೇಳ್ತೀನಿ. ನೀವು ಏನ್ ಮಾಡ್ತೀನಿ ಅನ್ನೋದನ್ನ ಮೊದ್ಲು ಹೇಳಿ ನಂತರ ನೀವು ಅಭಿನಯಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ನಾನು ಇಲ್ಲಿಗೆ ಬಂದಾಗ ಯಾವ ರೀತಿ ಇದ್ದೆ, ಈಗ ಯಾವ ರೀತಿ ಆಗಿದ್ದೀನಿ ಅನ್ನೋ ಒಂದು ಅನುಭವನ ಈ ರೀತಿ ವ್ಯಕ್ತಪಡಿಸ್ತೀನಿ ಮ್ಯಾಮ್. ಓಕೆ, ಧನ್ಯವಾದಗಳು. ಮಾಡಿ ಮೇಡಮ್. ಬೆನ್ನೋವು, ಸೊಂಟ ನೋವು, ದೇವ್ರೇ ಸೊಂಟ ನೋವ್ತಾ ಇದೆ. ಅಡಿಗೆ ಬೇರೆ ಮಾಡಿಲ್ವಲ್ಲಪ್ಪ ದೇವ್ರೇ, ಅಡಿಗೆ ಮಾಡ್ಬೇಕು. ಅಯ್ಯೋ, ಎಲ್ಲ ರೇಷನ್ ಎಲ್ಲ ಖಾಲಿ ಆಗೋಗಿದೆ ದೇವ್ರೇ. ಇವು ಪರ್ಸಲ್ ಬೇರೆ ಕಾಸಿಲ್ವಲ್ಲಪ್ಪ. ಮಕ್ಕಳು ಬೇರೆ ಹಸ್ಕೊಂಡ್ ಬಂದ್ಬಿಡ್ತಾರೆ. ಬೆಳಗ್ಗೆಯಿಂದ ಹೊಟ್ಟೆಗೇನು ಇಲ್ಲ, ಹೊಟ್ಟೆ ಹಸಿವಾಗ್ತಾ ಇದೆ. ನಾನು ಏನ್ ಮಾಡ್ಲಿ ದೇವ್ರೇ? ಸೊಂಟ ನೋವು, ಬೆನ್ನೋವು ಬೇರೆ. ಅಡ್ಗೆ ಮಾಡೋಣ ಅಂದ್ರೆ ರೇಷನ್ ಇಲ್ಲ, ಹೊರಗಡೆ ಹೋಗಿ ಅಂಗಡಿಲ್ ತರೋಣ ಅಂದ್ರೆ ಹಳೆ ಬಾಕಿನೇ ಕೊಟ್ಟಿಲ್ಲ. ಭಗವಂತ, ನನ್ನನ್ ಯಾಕಪ್ಪ ಈ ರೀತಿ ಚಿತ್ರ ಹಿಂಸೆ ಕೊಟ್ಟು ಶೋಧನೆಗೊಳಪಡಿಸ್ತಾ ಇದೆಯೋ? ಆಗಲ್ಲ, ಇನ್ನು ಆಗಲ್ಲ. ಭಗವಂತ, ಪಾಂಡುರಂಗ, ದೇವ, ಶಂಕರ, ನಮ್ಮನ್ನ ಪಾರ್ ಮಾಡು ತಂದೆ, ಪಾರ್ ಮಾಡು. ಈ ಕಷ್ಟದಿಂದ ಪಾರ್ ಮಾಡು ತಂದೆ, ಪಾರ್ ಮಾಡು ದೇವ್ರೆ. 3 ತಿಂಗಳ ನಂತರ ದೇವ್ರೆ, ಶಾಂತ, ಯಾಕೆ ನಿನ್ನ ಒಳ ಮನಸ್ಸು ನಾನು ಹೇಳ್ತಾ ಇದ್ದೀನಿ. ನೀನ್ ಇಷ್ಟು ಧೈರ್ಯವಂತೆ, ಎಷ್ಟು ಛಲವಂತೆ. ನೀನ್ ಯಾಕೆ ಇಷ್ಟೊಂದು ಕುಂದುತ್ತಾ ಇದೀಯಾ? ಕುಂದಬೇಡ. ನೀನ್ ಯೂಟ್ಯೂಬ್ ಅಲ್ಲಿ ಸಿಕ್ಕಿದ್ಯಲ್ಲ ಮಹಾವತಾರ್ ಸಂಸ್ಥೆದು, ಅದನ್ನ ಧ್ಯಾನ, ಜ್ಞಾನ, ಮೌನ ಇದನ್ನ ಅನುಸರಿಸು. ನೀನು ದೊಡ್ಡ ವ್ಯಕ್ತಿಯಾಗಿ ಬೆಳಿತೀಯ. ನಿನ್ನ ಮನಸ್ಸಲ್ಲಿ ಏನಿದೆ ಎಲ್ಲ ಆಸೆಗಳು ಈಡೇರಿಸುತ್ತೆ. ನೀನ್ ಯಾವುದೇ ಒಂದು ಕಷ್ಟಕ್ಕೂ ಕುಂದಬೇಡ. ನೀನು ಧೈರ್ಯವಾಗಿ ಮುನ್ನಡಿ, ಆಯ್ತಾ? ಆಯ್ತು ಆಯ್ತು, ಇನ್ಮೇಲೆ ನಾನು ಹಾಗೇ ಇರ್ತೀನಿ. ನಾನು ಯಾವುದೇ ಕಾರಣಕ್ಕೂ ಧ್ಯಾನ, ಮೌನ, ಜ್ಞಾನ ಯಾವುದನ್ನು ನಾನು ಬಿಡಲ್ಲ. ಥ್ಯಾಂಕ್ ಯು ಮಹಾವತಾರ್ ಫೌಂಡೇಶನ್ಗೆ. ಥ್ಯಾಂಕ್ ಯು. ನನ್ನ ಎಲ್ಲಾ ಆತ್ಮ ಬಂಧುಗಳು ನನಗೆ ಧೈರ್ಯ ಕೊಡ್ತಾ ಇರೋದನ್ನ ಎಲ್ಲಾ ಆತ್ಮ ಬಂಧುಗಳಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಇವತ್ತು ನಾನು ಧೈರ್ಯವಾಗಿ, ನಾನು ಏನೇ ಒಂದು ಬಂದ್ರು ನಾನು ಛಲವಾಗಿ ಎದುರಿಸ್ತಾ ನಿಂತಿದ್ದೀನಿ. ಅದಕ್ಕೆಲ್ಲ ಕಾರಣ ಸಮಗ್ರ ಜೀವನ ಶೈಲಿ ಆಗಿರ್ಬೋದು, ಅಥವಾ ಧ್ಯಾನ ಆಗಿರ್ಬೋದು, ಜ್ಞಾನ, ಮತ್ತೆ ನಾರಾಯಣ ಸತ್ಯೇಂದ್ರ ಸರ್ ಅವರ ಹಿತ ನುಡಿಗಳು, ಮಾರ್ಗದರ್ಶನ, ಮತ್ತೆ ಯೋಗಾಭ್ಯಾಸ ಎಲ್ಲ ನನಗೆ ಒಂದು ಉನ್ನತ ಮಟ್ಟಕ್ಕೆ ನನ್ನ ಕರ್ಕೊಂಡೋಗಿದೆ ಅಂತ ಹೇಳ್ತಾ ನನ್ನ ಒಂದು ಕಿರು ಪರಿಚಯನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. 5 ನಿಮಿಷಗಳ ಕಾಲ ಟೈಮ್ ಕೊಟ್ಟಿದ್ರು ಮಾಲಿನಿ ಮ್ಯಾಮ್. ಈಗ ಸಮಯ ಜಾಸ್ತಿ ತಗೊಂಡ್ಬಿಟ್ನೋ ಏನೋ, ಕ್ಷಮಿಸ್ಬೇಕು. ಸೂಪರ್,
ವೆರಿ ನೈಸ್ ಮೇಡಮ್. ಚಿಕ್ಕದಾಗಿ ಚೊಕ್ಕದಾಗಿ ನಾನು ಹೇಳಿದ್ದೆ ನಿಮ್ಗೆ 5 ನಿಮಿಷಕ್ಕಿಂತ ಜಾಸ್ತಿ ತಗೋಬಹುದು ಅಂತ. ಆದ್ರೂ ತುಂಬಾ ಕಡಿಮೆ ಟೈಮಲ್ಲಿ ಇಷ್ಟು ಚೆನ್ನಾಗಿ ನೀವು ಅದನ್ನ ಅರ್ಥೈಸ್ಕೊಂಡು, ನಾನು ಏನು ನಿಮ್ಗೆ ವಿಷಯ ಕೊಟ್ಟೆ ಅದ್ರ ಬಗ್ಗೆ ಬಹಳ ಚೆನ್ನಾಗಿ ನೀವು ಮಾಡಿದಿರಿ. ಆತ್ಮಬಂಧುಗಳೇ, ಎಲ್ಲರ ಕಡೆಯಿಂದ ನಾವೆಲ್ಲ ಶಾಂತ ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ಕೊಡೋಣ. ವೆರಿ ನೈಸ್ ಶಾಂತ ಅವರೇ, ತುಂಬಾ ಚೆನ್ನಾಗಿ ಮಾಡಿದ್ರಿ. ತುಂಬಾನೇ ಸಂತೋಷ ಆಯ್ತು. ನನಗೆ ಅದೊಂದು ಆಸೆ ಇತ್ತು, ನಿಮ್ಮೊಬ್ಬರ ಕೈಯಲ್ಲೇ ಒಂದಷ್ಟು ಮಾಡಿಸ್ಬೇಕು ಅನ್ನೋದು. ಸೊ ಅದಕ್ಕೆ ತಕ್ಕಂಗೆ ನೀವು ಮಾಡಿದ್ರಿ. ಧನ್ಯವಾದ ನಿಮ್ಗೆ. ಹೇಳಿ ಮೇಡಮ್, ಇಲ್ಲಿ ಬಂದಾಗಿಂದ ನಿಮ್ಮ ಅನುಭವ ಒಂದ್ಸರಿ ಹೇಳಿ. ಮೇಡಮ್, ನಾನು ತುಂಬಾ ಸಫರ್ ಮಾನಸಿಕವಾಗಿ ದೈಹಿಕವಾಗಿ ಕುಂದಿದ್ದೆ. ಅದೀಗ ತುಂಬಾ ಅಂದ್ರೆ ಒಂದು ಉನ್ನತ ಮಟ್ಟಕ್ಕೆ ನಾನು ಬಂದಿದ್ದೀನಿ. ಮುಕ್ಕಾಲ್ ಪಾಲ್ ನಾನು ಇನ್ನೊಂದ್ ಸ್ವಲ್ಪ ರೀಚ್ ಆದ್ರೆ ನಾನು ಎಲ್ಲಾ ರೀತಿಯಿಂದ ನಾನು ಸಫರ್ ಆಗಿ ಎಲ್ಲ ಈಚೆ ಬಂದ್ಬಿಟ್ಟಿದ್ದೀನಿ ಮೇಡಮ್. ನಾನು ಒಂದು ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಎಲ್ಲಾ ರೀತಿಯಿಂದ ನಾನು ಹೊರಗಡೆ ಬಂದಿದ್ದೀನಿ. ಮತ್ತೆ ನಾರಾಯಣ ಸರ್ ನನ್ಗೆ ಆಗಾಗ ಧೈರ್ಯ ತುಂಬ್ತಾ ಇರ್ತಾರೆ ಕಾಲ್ ಮಾಡಿದ್ರೆ. ನೀವು ಮತ್ತೆ ಯಶೋಧ ಮ್ಯಾಮ್ ಒಂದ್ 2-3 ದಿನ ಬಂದಿಲ್ಲ ಅಂದ್ರೆ ಯಶೋಧ ಮ್ಯಾಮ್ ಫೋನ್ ಮಾಡ್ತಾರೆ, ಯಾಕೆ ಬಂದಿಲ್ಲ, ಏನಾಯ್ತು ಅಂತ. ಎಲ್ಲಾ ಆತ್ಮಬಂಧುಗಳು ನನ್ಗೆ ಮೇಲೆ ಇಟ್ಟಿರೋ ವಿಶ್ವಾಸಕ್ಕೆ ನಳಿನ ಮೇಡಮ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ನಾನು ಶಿವಕುಮಾರ್ ಸರ್ಗೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ನನಗೆ ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಮತ್ತೆ ನಿಮ್ಗೂನು ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ವೆರಿ ನೈಸ್. ತುಂಬಾ ಚೆನ್ನಾಗಿ ಮಾಡಿದ್ರಿ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ತುಂಬಾ ಹಾಗೆ ನಾನು ಇನ್ನೂ ಜಾಸ್ತಿ ಎಲ್ಲ ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೆ. ನೀವು 5 ಮಿನಿಟ್ಸ್ ಅಂದ್ರಲ್ಲ, ಅದಕ್ಕೆ ನಾನು ಅಷ್ಟು ಬೇಗ ನಾನು ಕ್ಲಿಯರ್ ಮಾಡಿದೆ. ವೆರಿ ನೈಸ್ ಮೇಡಮ್. ಇಲ್ಲ, 5 ನಿಮಿಷಕ್ಕಿಂತ ಕಡಿಮೆನೇ ಆಯ್ತು ಅಂತ ಅನ್ಕೋತೀನಿ. ನೋ ಪ್ರಾಬ್ಲಮ್. ವೆರಿ ನೈಸ್ ಮೇಡಮ್, ತುಂಬಾ ಚೆನ್ನಾಗಿ ಮಾಡಿದ್ರಿ. ಧನ್ಯವಾದ ನಿಮಗೆ. ಓಕೆ, ನಿಮ್ಮಿಂದನೇ ಜಾಸ್ತಿ ಮಾಡ್ತೀನಿ ನಾನು. ಖಂಡಿತ. ಶಾಂತಮ್ಮ, ರಾಜೂರಿ ಬರ್ತಾ ಇದೀರಾ? ಮ್ಯಾಮ್ ಅಲ್ಲ ಸರ್, ಹೇಳಿ. ರಾಜೂರಿ ಬರ್ತಾ ಇದೀರಾ? ರಾಯಚೂರಿಗೆ 2 ಪಿಳ್ಳೆ ಮೊಮ್ಮಕ್ಳಿದಾವೆ ಸರ್. ಬರ್ಬೇಕು ಅಂತ ತುಂಬಾ ಆಸೆ. ಮೊಮ್ಮಕ್ಳು ನೋಡ್ಕೊಳ್ಳೋರು ಯಾರು ಇಲ್ಲ. ಅಲ್ಲೇ ತೊಟ್ಲ ಕಟ್ಟನಂತೆ ಕರ್ಕೊಂಬರ್ರಿ, ಏನಾಯ್ತು? ನಿಜ ನೋಡಿ ಸರ್, ನನಗೆ ಅನುಕೂಲ ಆಗ್ತಾ ಇಲ್ಲ ಬರೋದಿಕ್ಕೆ. ಖಂಡಿತ ಮುಂದಿನ ವರ್ಷಗಳಲ್ಲಿ ಏನೇ ಆದ್ರೂ ಖಂಡಿತ ಭಾಗವಹಿಸ್ತೀನಿ ಎಲ್ಲದ್ರಲ್ಲೂ ಅಂತ. ಸರ್ ರಾಯಚೂರಲ್ಲೇ ನನಗೆ ಮನೆ ಸರ್ ಇರೋದು, ಸಣ್ಣಗೌಡ ಸರ್. ವಾವ್, ಗುಡ್. ಹಂಗಿದ್ರೆ ಮತ್ತೆ ಡ್ರಾಮಾ ಮಾಡ್ಬೋದಿತ್ತಲ್ರಿ ನೀವು ಬಂದಿದ್ರೆ. ಬೇಡ ಸರ್, ಮುಂದಿನ ವರ್ಷ ಎಂಟರ್ಟೈನ್ಮೆಂಟ್ ಬೇಕ್ರಿ. ಬರೀ ಧ್ಯಾನ ಕೊಡ್ತೇವೆ ಅಂದ್ರೆ ತಗೊಳ್ಳಲ್ಲ ಜನ. ಇವತ್ತು ಎಂಟರ್ಟೈನ್ಮೆಂಟ್ ನೋಡ್ತಾ ಇದ್ರಿ. ಇವತ್ತು ನೋಡ್ರಿ, ಪುಷ್ಪ 2 1,000 ರೂಪಾಯಿ ಟಿಕೆಟ್ ಅಂತೆ. ಹೆಂಗಿದೆ ಜನಕ್ಕೆ ಕತೆ? ಕರೆಕ್ಟ್. ವೆರಿ ನೈಸ್ ಸರ್. ಓಕೆ, ಈಗ ಒಬ್ಬೊಬ್ರ ಆಗ್ತಾ ಜಾಸ್ತಿ ಟೈಮ್ ತಗೊಳ್ದೆ. ಈಗ ಒಂದು ಹಾಡು ಹೇಳಬೇಕು ಅಂದ್ರೆ ಪಲ್ಲವಿ ಮತ್ತೆ ಒಂದು ಸಂಗತಿ ಇಷ್ಟೇ ಹೇಳಿದ್ರೆ ಮಾತ್ರ ನಾನು ಅವಕಾಶ ಕೊಡ್ತೀನಿ. ದಯವಿಟ್ಟು ಕ್ಷಮಿಸಿ ಎಲ್ಲರಿಗೂ. ಈಗಾಗಲೇ ಟೈಮ್ ಆಗೋಗಿದೆ. ಹಾಗಾಗಿ ಒಂದಷ್ಟು ನಾವೆಲ್ಲ ಕಾಯ್ತಾ ಇದ್ದೀವಿ. ಹಾಗಾಗಿ ಹಾಡುಗಳನ್ನ ಹೇಳೋವಂಥವ್ರು ಹೇಳ್ಬಹುದು, ಅಥವಾ ಅಭಿನಯಿಸೋದವರು ಅಭಿನಯಿಸ್ಬೋದು ಅಂತ ಹೇಳ್ತಾ, ಇಲ್ಲಿ ಮಂಜುಳಾ ಬಿ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮಾತಾಡಿ ಮೇಡಮ್. ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ನಾನೀಗ ಒಂದು ಅಕ್ಮಾದೇವಿ ವಚನ ಆಡ್ತಾ ಇದ್ದೀನಿ ಮೇಡಮ್. ಓಕೆ, ಹೇಳಿ. ಗುರುವೇ ತೆತ್ತಿಗನಾದ, ಲಿಂಗವೇ ಮಧುವಣಿಗನಾದ, ನಾನು ಮಧುವಳಿಗೆಯಾದೆನು. ಗುರುವೇ ತೆತ್ತಿಗನಾದ, ಲಿಂಗವೇ ಮಧುವಣಿಗನಾದ, ನಾನು ಮಧುವಳಿಗೆಯಾದೆನು. ಈ ಭುವನವೆಲ್ಲ ಅರಿಯಲು ಈ ಭುವನವೆಲ್ಲ ಅರಿಯಲು ಅಸಂಖ್ಯಾತರೆನಗೆ ತಾಯಿ ತಂದೆಗಳು. ಗುರುವೇ ತೆತ್ತಿಗನಾದ, ಲಿಂಗವೇ ಮಧುವಣಿಗನಾದ, ನಾನು ಮಧುವಳಿಗೆಯಾದೆನು. ಕೊಟ್ಟರು ಸದೃಶವಪ್ಪ ವರನ ನೋಡಿ, ಕೊಟ್ಟರು ಸದೃಶವಪ್ಪ ವರನ ನೋಡಿ, ಇದು ಕಾರಣ ಚನ್ನ ಮಲ್ಲಿಕಾರ್ಜುನನೇ ಕಂಡ ನಿನಗೆ, ಚನ್ನ ಮಲ್ಲಿಕಾರ್ಜುನನೇ ಕಂಡ ನಿನಗೆ, ಲೋಕದ ಮಿಕ್ಕಿದ ಕಂಡರೆಲ್ಲ ಸಂಬಂಧವಿಲ್ಲವಯ್ಯ
ಗುರುವೇ ಪೆಟ್ಟಿಗನಾದ ಲಿಂಗವೇ ಮಧುವಣಿಗನಾದ ನಾನು ಮಧುವಳಿಗೆಯಾದೆನು ನಾನು ಮಧುವಳಿಗೆಯಾದೆನು ನಾನು ಮಧುವಳಿಗೆಯಾದೆನು. ವೆರಿ ನೈಸ್, ಸೂಪರ್ ಸೂಪರ್, ಚೆನ್ನಾಗಿತ್ತು ಮೇಡಮ್, ಧನ್ಯವಾದ ನಿಮ್ಗೆ. ಓಕೆ, ಶಾಂತ ಅವರು ರೆಡಿ ಇದ್ರು ಹಾಡ್ಲಿಕ್ಕೆ. ಓಕೆ, ಹಾಡಿ ಶಾಂತ ಅವ್ರ. ಪಲ್ಲವಿ ಮಾತ್ರ ಒಂದೊಂದೇ ಲೈನ್ ಆಡ್ಬೇಕಾ ಮ್ಯಾಮ್? ಅಲ್ಲ, ಅಂದ್ರೆ ಚಿಕ್ಕದಾಗಿ ಮುಗಿಸಿ ಅಂತ ಎಲ್ಲರಿಗೂ ಅವಕಾಶ ಸಿಗ್ಲಿ ಅನ್ನೋದು ನನ್ನ ಭಿನ್ನ ಅಷ್ಟೇನೆ. ಓಕೆ, ನಸು ನಗುತ್ತ ಬಾ ಚಿನ್ನ ನಲಿಯುತ್ತೀರೆ ನೀ ಚೆನ್ನ ಅಗಲೆನು ಅಳಿಸೆನು ಇನ್ನೆಂದು ನಿನ್ನ. ನಸು ನಗುತ್ತ ಬಾ ಚಿನ್ನ ನಲಿಯುತ್ತೀರೆ ನೀ ಚೆನ್ನ ನಾನಿನ್ನ ಆಸೆ ಕಂಡೆ ಬೆರಗಾಗಿ ಮೂಕಳಾದೆ ನಾನಿನ್ನ ಆಸೆ ಕಂಡೆ ಬೆರಗಾಗಿ ಮೂಕಳಾದೆ ನಾನೇನು ಮಾಡಲೀಗ ನಾನೇನು ಮಾಡಲೀಗ ನೀ ಹೇಳೋ ಪ್ರಿಯ ಬೇಗ ನಾನಿನ್ನ ಆಸೆ ಕಂಡೆ ಬೆರಗಾಗಿ ಮೂಕಳಾದೆ. ಓಕೆ ಓಕೆ, ಥ್ಯಾಂಕ್ ಯು ಶಾಂತ ಅವ್ರೆ. ಶೈಲಜಾ ಎಂ ಅವ್ರೆ ಮಾತಾಡಿ ಮೇಡಮ್. ಹಲೋ ಮೇಡಮ್, ಎಲ್ಲರಿಗೂ ನನ್ನ ಅನಂತ ಕೋಟಿ ನಮಸ್ಕಾರಗಳು ಮೇಡಮ್. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸಿದೆ, ಮಾತಾಡಿ. ತುಂಬಾ ಚೆನ್ನಾಗಿದೆ ಮೇಡಮ್. ಒಂದು ಅದ್ಭುತ ಒಂದು ಸ್ಟೇಜ್ ಕ್ರಿಯೇಟ್ ಮಾಡ್ಬಿಟ್ಟಿದೀರಾ. ಇಲ್ಲಿ ಮಹಾವತಾರ ಹೆಸರು ಯಾವ ತರ ಇದೆ ಅಲ್ವಾ, ಅಷ್ಟೇ ನಮ್ಗೆ ಒಂಥರ ಮನಸ್ಸಲ್ಲಿ ಏನೋ ಒಂಥರ ಇದನ್ ಮಾಡ್ಬೇಕು ಅದನ್ನ ಮಾಡ್ಬೇಕು ಅಂತ ತುಂಬಾ ಪಾಸಿಟಿವ್ ಯೋಚನೆಗಳು ಬರ್ತಾ ಇದೆ. ಎಷ್ಟು ವೈಬ್ರೇಷನ್ ಆಗ್ತಾ ಇದೆ ಅಂದ್ರೆ, ನಾನು ಬರೇ 4 ದಿನ ಕ್ಲಾಸ್ ಅಟೆಂಡ್ ಮಾಡಿದೀನಿ ಮೇಡಮ್. ಬೆಳಗಿನ ಜಾವ 2 ಮತ್ತೆ 3 ದಿನ ಸಂಜೆದ ಕ್ಲಾಸ್ ತಗೊಂಡ್ ಇದ್ ಮಾಡಿದೀನಿ. ಆಮೇಲೆ ಎಲ್ಲಾರು ಹೇಳೋ ಅದು ರೀತಿ ಇದೆ ಅಲ್ವಾ, ಈಗ ಅವಾಗ್ಲೇ ಸರ್ ಹೇಳಿದ್ರು ಅವ್ರ ಮುಂದೆ ನಾವು ಒಂದು ಕಸದ ಕಡ್ಡಿನೇ ಸಮಾನ ಅನ್ಸುತ್ತೆ. ಅವ್ರ ಮಾತುಗಳು ನಿಮ್ ಮಾತುಗಳು ಒಂಥರ ಇಷ್ಟು ನಮಗೆ ಒಂಥರ ಪಾಸಿಟಿವ್ ಎನರ್ಜಿ ಕೊಡ್ತಾ ಇದೆ ಮೇಡಮ್. ಬಹಳ ಖುಷಿ ಆಗ್ತಾ ಇದೆ ಇಂತ ಒಂದು ವೇದಿಕೆ ಸಿಕ್ಕಿದ್ ನಮಗೆ ಇಷ್ಟು ದಿನ ಯಾಕಿದು ಸಿಗ್ಲಿಲ್ಲ ಅಂತ ಒಂದು ಫೀಲ್ ಬರ್ತಾ ಇದೆ ಮೇಡಮ್. ಆಮೇಲೆ ಮಹಾ ಮೌನದ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರು ಮೇಡಮ್. ಆಂತರಿಕ ಮೌನ ಮತ್ತು ಬಾಹ್ಯ ಮೌನ ಅಂದ್ರೆ ಮಾತಾಡ್ಬೇಕು ಅಲ್ವಾ ಮೇಡಮ್, ಯಾವುದೇ ಒಂದು ಸಂದರ್ಭ ಬಂದ್ರೆ ಮಾತಾಡ್ಬೇಕು ಅನ್ಸುತ್ತೆ. ಬಟ್ ಅಷ್ಟೇ ಆಂತರಿಕವಾಗಿ ನಾವು ಎಷ್ಟು ಮೌನವಾಗಿರ್ತೀವಿ ಅಷ್ಟೇ ನಮಗೆ ಒಂದು ಜ್ಞಾನ ಸಿಗುತ್ತೆ ಅನ್ನೋದು ಬಹಳ ಚೆನ್ನಾಗಿ ಗೊತ್ತಾಗ್ತಾ ಇತ್ತು ಮೇಡಮ್ ಅವ್ರು ಹೇಳೋದ್ರಲ್ಲಿ. ಆಮೇಲೆ ಎಲ್ಲಾ ಟಾಪಿಕ್ಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಇದೊಂಥರ ತುಂಬಾ ಖುಷಿನೆಸ್ ಬರ್ತಾ ಇದೆ ಮೇಡಮ್ ನಿಮ್ಮ ಇದು. ಬಟ್ ಯಾವುದಕ್ಕೆ ಎಲ್ಲೂ ಸ್ಟಾಪ್ ಮಾಡ್ಕೊಳಕ್ ಇಷ್ಟ ಇಲ್ಲ. ನಾನು ವರ್ಕಿಂಗ್ ಅಲ್ಲಿ ಇದೀನಿ, ಆದ್ರೂ ಇದನ್ನ ಕೇಳ್ಕೊಳ್ಬೇಕು ಅಂತಾನೆ ಅನಿಸ್ತಾ ಇದೆ. ಒಟ್ಟು ಏನೋ ಇದ್ರಲ್ಲಿ ತುಂಬಾ ಥ್ಯಾಂಕ್ ಯು ಮೇಡಮ್, ಎಲ್ಲರಿಗೂ ಧನ್ಯವಾದಗಳು. ಓಕೆ, ಧನ್ಯವಾದ ಮೇಡಮ್, ಧನ್ಯವಾದ ನಿಮ್ಗೆ. ಮ್ಯಾಮ್ ನೀವು ಹಾಡಾಡಿ ಮ್ಯಾಮ್, ನೀವು ಹಾಡಾಡಿ. ಇಲ್ಲ, ಬೇರೆಯವ್ರಿಗೆ ಅವಕಾಶ ಕೊಡೋಣ. ನೆಕ್ಸ್ಟ್ ಯಾರು ಹೊಸಬ್ರು, ಯಾರು ಯಾರು ರೇವಣಪ್ಪ ಯಾರೇ ಅವರು ಮಾತಾಡಿ ಸರ್. ನಮಸ್ಕಾರ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್, ಮ್ಯೂಟ್ ಆಗಿದೆ, ನಿಮ್ಮ ಮೈಕ್ ಮ್ಯೂಟ್ ಆಗಿದೆ. ಅಲ್ಲಿ ಮೈಕ್ ಇದೆಯಲ್ಲ ಸರ್, ಮೈಕ್ ಮೇಲೆ ಒತ್ತಿ. ಆಗ್ತಾ ಇಲ್ಲ ಅವ್ರಿಗೆ. ಯಾರಾದ್ರೂ ಮನೇಲಿ ಓಕೆ, ಎಸ್, ಮಾತಾಡಿ ಸರ್. ಮೇಡಮ್ ಮಾತಾಡಿ ಸರ್, ನಮಸ್ಕಾರ. ಇಲ್ಲ ಮೇಡಮ್, ನೀವು ಹೇಳಿದ್ರೆ ನನಗೆ ಏನು ಮಾತಾಡೋ ಅವಶ್ಯಕತೆ ಇಲ್ಲ ಮೇಡಮ್. ನಮಸ್ಕಾರ, ಧನ್ಯವಾದಗಳು. ಧನ್ಯವಾದ ಸರ್. ಏನ್ ಮಾತಾಡಿದ್ರು ಗೊತ್ತಾಗಿಲ್ಲ, ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ. ಓಕೆ, ಏನ್ ಮಾತಾಡಿದ್ರು ಅವ್ರಿಗೆ ಗೊತ್ತಾಗಿಲ್ಲ. ಓಕೆ ಸರ್, ಧನ್ಯವಾದ ನಿಮ್ಗೆ. ಓಕೆ, ನೆಕ್ಸ್ಟ್ ಯಾರು ಹೇಳ್ತೀರಿ? ಹಾಡು ಹೇಳ್ತೀರಾ, ಅಭಿನಯ ಮಾಡ್ತೀರಾ, ಯಾರು ಏನ್ ಮಾಡ್ತೀರಿ ಹೇಳಿ, ಇನ್ನು ಕಾಲಾವಕಾಶ ಇದೆ. ಇಲ್ಲ ಹೊಸಬ್ರು ಬನ್ನಿ, ದಯವಿಟ್ಟು ಹೊಸದಾಗಿ ಬಂದಿರತಕ್ಕಂತ ನಮ್ಮ ಆತ್ಮ ಬಂಧುಗಳು ಏನಿದ್ದೀರ ಬನ್ನಿ, ಮಾತಾಡಿ. ನಾಗರತ್ನ ಅವರು, ಶಕುಂತಲಾ ಅವರು, ಶಿವಮೂರ್ತಿ ಅಂತ ಇದೆ, ಶಿವಮೂರ್ತಿ ಅವರು, ಪ್ರಭಾವತಿ ಅವರು, ಅವಿನಾಶ್, ಭಾರತಿ, ಯಾರೋ ಮಾತಾಡ್ತಿದ್ದಾರೆ.
ಯಾರು ಮಾತಾಡ್ತಿರೋದು? ಓಕೆ, ಇಲ್ಲಿ ಹಾಡ್ರಿ ಹಾಡ್ರಿ ಶಿವಕುಮಾರ್ ಅವ್ರೆ ಹಾಡಿ. ಹಾ, ಹಾಡಿ ಸರ್. ಜಯ ದತ್ತ ಗುರುದೇವಾ, ಜಯ ದತ್ತ ಗುರುದೇವಾ, ಜಯ ದತ್ತ ಗುರುದೇವಾ, ಜಯ ದತ್ತ ಗುರುದೇವಾ. ಭಕ್ತರಿದ್ದರೆ ನೀ ಬರುವೆ, ನೀನಿದ್ದಲ್ಲೇ ಭಕ್ತರ ಸೆಳೆವೆ. ನೀನಿದ್ದಲ್ಲೇ ಭಕ್ತರ ಸೆಳೆವೆ, ಎಲ್ಲೆಲ್ಲೂ ನೀ ತುಂಬಿರುವೆ, ನೀ ಇದ್ದರೂ ಕಾಣದಂತಿರುವೆ. ಜಯ ದತ್ತ ಗುರುದೇವಾ, ಜಯ ದತ್ತ ಗುರುದೇವಾ, ಜಯ ದತ್ತ ಗುರುದೇವಾ, ಜಯ ದತ್ತ ಗುರುದೇವಾ. ಭವರೋಗವ ಕಳೆಯಲೆಂದೇ ಭುವಿಗೆ ನೀನು ಬಂದೆ, ಭವರೋಗವ ಕಳೆಯಲೆಂದೇ ಭುವಿಗೆ ನೀನು ಬಂದೆ. ಬಹಳ ನೊಂದಿರುವೆ ತಂದೆ, ಬಿಡದೆ ನೀ ಸಲೋ ಎಂದೆ. ಜಯ ದತ್ತ ಗುರುದೇವಾ, ಜಯ ದತ್ತ ಗುರುದೇವಾ, ಜಯ ದತ್ತ ಗುರುದೇವಾ, ಜಯ ದತ್ತ ಗುರುದೇವಾ. ಇನ್ನ ದೊಡ್ಡದಿದೆ ಮೇಡಮ್ ಅವ್ರೆ. ಸಾಕು ಸರ್, ಸಾಕು. ಬಟ್ ತುಂಬಾ ಚೆನ್ನಾಗಿ ಹಾಡಿದ್ರಿ. ಧನ್ಯವಾದ ಸರ್, ಧನ್ಯವಾದ ನಿಮ್ಗೆ. ಸತ್ಯೇಂದ್ರ ಸರ್, ನೀವು ಬರ್ಕೊಂಡ್ ಹಾಡ್ ಅಂತ ಹೇಳಿದ್ರಿ, ಅದು ಸ್ವಲ್ಪ ಬರ್ಕೊಂಡು ಹಾಡಿದ್ದೆ. ದಯವಿಟ್ಟು ಕಂಠಪಟ್ಟಿಲ್ಲ. ಬಹಳ ಚೆನ್ನಾಗಿತ್ತು ಸರ್, ಬಹಳ ಚೆನ್ನಾಗಿತ್ತು. ಧನ್ಯವಾದ ಸರ್, ಚೆನ್ನಾಗಿತ್ತು. ಧನ್ಯವಾದ. ಮತ್ತೆ ಯಾರು ಇಲ್ಲಿ ಬೇರೆ ಮಾತಾಡ್ಲಾ? ಮಂಜುಳಾ ಬಿ ಅವರು ಮಾತಾಡಿದ್ದಾಯ್ತು. ಆಮೇಲೆ ವೇದವತಿ ಅವರು ಮಾತಾಡಿದ್ದಾಯ್ತು. ಬೇರೆಯವ್ರಿಗೆ ಅವಕಾಶ ಕೊಡೋಣ ಅಂತ ಮೇಡಮ್. ಯಾರು ಮಾತಾಡ್ಲಿಲ್ಲ ಅಂದ್ರೆ ದಯವಿಟ್ಟು ನೀವು ಮಾತಾಡಿ. ಯಾರು ಮಾತಾಡ್ತಿದ್ದೀರಿ? ಇಲ್ಲಿ ನಾಗರತ್ನ ಅವರೇ ಮಾತಾಡಿ ಮೇಡಮ್. ನಮಸ್ತೆ. ಎಲ್ಲ ಅಲ್ಲಿ ಕುತ್ಕೊಂಡಿರಂತ ಆತ್ಮಬಂಧುಗಳಿಗೆಲ್ಲರಿಗೂ ನಮಸ್ಕಾರ. ನಮಸ್ಕಾರ ಮೇಡಮ್, ನಾನು ಕತೆ ಹೇಳ್ತೀನಿ ಇವತ್ತು. ಹೇಳಿ ಹೇಳಿ. ಋಷಿ ಮುನಿಗಳು ನಮ್ಗೆಲ್ಲರಿಗೂ ಗೊತ್ತು. ಆಗಿನ ಕಾಲದಲ್ಲಿ ಸಾವಿರಾರು ವರ್ಷಗಳ ಕಾಲ ತಪಸ್ ಮಾಡಿ ಬೆಟ್ಟ ಗುಡ್ಡ ಕಾಡು ಮೇಡು ಮರುಭೂಮಿ ಎಲ್ಲ ಅಲ್ದಾಡ್ಕೊಂಡು ಅವರು ತಪಸ್ ಮಾಡ್ತಾ ಇರ್ತಾರೆ. ಅವರು ಕೃಷ್ಣ ಭಕ್ತರು. ಒಂದು ದಿನ ಕುತ್ಕೊಂಡು ಕೃಷ್ಣನ ಪ್ರಾರ್ಥನೆ ಮಾಡ್ಕೊಂಡು ತಪಸ್ ಮಾಡಿದಾಗ ಕೃಷ್ಣ ಬರ್ತಾರೆ ಪ್ರತ್ಯಕ್ಷ ಆಗಿ. ನಿನ್ಗೆ ಏನ್ ವರ ಬೇಕು ಕೇಳಪ್ಪ. ಈ ಮುನಿ ತುಂಬಾ ಕೋಪಿಷ್ಟ. ಅವರು ಕೃಷ್ಣ ನನ್ಗೇನು ಬೇಡ, ನಾನ್ ಕರ್ದಾಗ ನೀವು ಬರ್ಬೇಕು, ಹಾಜರಾಗ್ಬೇಕು ಅಂತ ಕೇಳ್ಕೊತಾರೆ. ತಥಾಸ್ತು ಅಂತೇಳಿ ಕೃಷ್ಣ ಮಾಯ ಆಗ್ತಾರೆ. ಸುಮಾರು 100 ವರ್ಷಗಳ ಕಳೆದಾಗ ಇವ್ರಿಗೆ ತುಂಬಾ ಬಾಯಾರಿಕೆ, ಹಸು, ತುಂಬಾ ನಿಸ್ತೇಜ್ ಆಗ್ಬಿಡ್ತಾರೆ. ಆಗ್ತಾ ಆಗ್ತಾ ಕೃಷ್ಣ ಬಾಪ್ಪ ಎಲ್ಲಿದ್ಯಾ ಮಹಾರಾಯ ಬನ್ನಿ ಅಂತ ಕರೆದಾಗ ಕೃಷ್ಣ ಪ್ರತ್ಯಕ್ಷ ಆಗಿ ಕೇಳ್ತಾರೆ ಏನ್ ಬೇಕು ಅಂತ. ನನಗೆ ಸುಗಂಧಯುಕ್ತವಾದ ವಾತಾವರಣ ಬೇಕು, ಸಂಪನ್ನವಾಗಿ ನಾನು ಊಟ ಮಾಡ್ಬೇಕು, ಸುಲಲಿತವಾದ ಸಂಗೀತ ಕೇಳ್ಬೇಕು, ಕನ್ಯರೆಲ್ಲ ಡ್ಯಾನ್ಸ್ ಮಾಡ್ತಾ ಇರ್ಬೇಕು ಅಂತ ಒಂದು ಸೃಷ್ಟಿ ನಿಯಮ ಮಾಡ್ಕೊಡಪ್ಪ ಅಂತ ಕೇಳಿದಾಗ ಅದೇ ತರವಾಗಿ ತುಂಬಾ ಫಲ ಪುಷ್ಪಗಳು ಅಲಂಕಾರ ಭರಿತವಾದ್ದು ಡ್ಯಾನ್ಸ್ ಮಾಡ್ತಾ ಇರೋದು, ಸಂಗೀತ ಕೇಳ್ತಾ ಇರೋದು, ಸಾಧು ಪ್ರಾಣಿಗಳೆಲ್ಲ ನವಿಲು ಜಿಂಕೆ ಇದೆಲ್ಲ ಕಲ್ಪನೆ ಮಾಡ್ಕೊಳ್ಳಿ. ಇದೆಲ್ಲ ಇವ್ರಿಗೆ ತುಂಬಾ ಆಹ್ಲಾದಕರವಾಗಿ ಆಗುತ್ತೆ. ಭಕ್ಷ್ಯ ಭೋಜನಗಳೆಲ್ಲ ಊಟ ಮಾಡ್ತಾರೆ. ಸಾಕಪ್ಪ ಕೃಷ್ಣ ನನಗೆ ಸಾಕು ಅಂತ ಇವರು ಆತ್ಮತೃಪ್ತಿಯಾಗಿ ಹೇಳ್ತಾರೆ. ಅದೆಲ್ಲ ಮಾಯ ಆಗೋಗುತ್ತೆ. ಮತ್ತೆ ಇವರು ಪ್ರಯಾಣ ಶುರು ಮಾಡ್ತಾರೆ. ಶುರು ಮಾಡ್ತಾ ಮಾಡ್ತಾ ನಡೀತಾ ಇನ್ನೊಂದು 100 ವರ್ಷಗಳಾಗದಾಗ ಮತ್ತೆ ಕರೀತಾರೆ, ಕೃಷ್ಣ ಎಲ್ಲಿದ್ಯಪ್ಪ ಬನ್ನಿ ಅಂತ. ಕೃಷ್ಣ ಬರಲ್ಲ. ಇವ್ರಿಗೆ ಬೈಕತಾ ಇರ್ತಾರೆ, ಏನ್ ನಾನ್ ಕರೆದು ಇಷ್ಟು ಬಾಯಾರಿಕೆ ಆಗ್ತಾ ಇದೆ, ತುಂಬಾ ಹಸುವಾಗ್ತಾ ಇದೆ, ಕೃಷ್ಣ ಬರ್ಬೇಕಲ್ವಾ, ನಾನು ಕರೆದ ತಕ್ಷಣ ಬರ್ತೀನಿ ಅಂತ ಮಾತ್ ತಗೊಂಡು ಈಗ ನನ್ಗೆ ಮೋಸ ಮಾಡ್ತೀಯಲ್ಲ ಕೃಷ್ಣ ಅಂತ ಬೈಕೊಂಡ್ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಮರಳುಗಾಡು ತುಂಬಾ ಆಯಾಸ ಆಗಿದೆ, ಬಿಸಿಲು ನೆತ್ತಿ ಮೇಲೆ ಸುಡ್ತಾ ಇದೆ. ಆವಾಗ ಅಲ್ಲಿ ದೂರದಿಂದ ಒಬ್ಬ ಮನುಷ್ಯ ಕಾಣ್ತಾರೆ. ಇದು ಮರೀಚಿಕೆನೋ ಏನು ಅಂತ ಹೇಳ್ಬಿಟ್ಟು ಹಣೆ ಮೇಲೆ ಕೈ ಇಟ್ಕೊಂಡು ನೋಡ್ತಾರೆ.
ಅಲ್ಲಿ ಒಬ್ಬ ಮನುಷ್ಯ ಬರ್ತಾ ಇರ್ತಾರೆ. ಆ ಮನುಷ್ಯ ವಿಕೃತವಾಗಿರ್ತಾರೆ. ಜೊಲ್ಲು ಸುರಿಸ್ಕೊಂತ ಒಂದು ನಾಯಿ, ಬಡಕಲ್ ನಾಯಿ ಇಟ್ಕೊಂಡು, ಮೈ ಎಲ್ಲಾ ಅರ್ಕಲ್ ಮುರ್ಕಲ್ ಬಟ್ಟೆ ಹಾಕೊಂಡು, ಒಂದ್ ಜೋಳ್ಗೆ ಇಟ್ಕೊಂಡು ನಿಧಾನಕ್ ಬರ್ತಾ ಇರ್ತಾರೆ. ಏನು ಕೃಷ್ಣ ಒಂದು ಒಳ್ಳೆ ಮನುಷ್ಯನ್ನ ಕಳ್ಸಿ ಅಂತಂದ್ರೆ, ಇಂಥ ಮನುಷ್ಯನ್ ಕಳಿಸ್ತಾರೆ, ನಂಗೆ ತುಂಬಾ ಬಾಯಾರಿಕೆ ಆಗ್ತಿದೆ, ಎಂತ ಮನುಷ್ಯನ್ ಕಳ್ಸಿದ್ಯಪ್ಪ ಕೃಷ್ಣ ಅಂತ ಬೈಕೊಂತಾರೆ. ಆ ಮನುಷ್ಯ ಹತ್ರ ಬರ್ತಂಗೆ ಅವ್ರು ನೋಡಕ್ಕೆ ಅಸಹ್ಯ ಇವ್ರಿಗೆ. ಅಂದ್ರೆ ಮೈಯಲ್ಲಿ ಒಂಥರ ಗಾಯ ಗಸಿ ಸಿಕ್ಕಾಬಟ್ಟೆ ಇವ್ರಿಗೆ ಬೇಜಾರಾಗುತ್ತೆ. ಏನಪ್ಪಾ ನಾನು ಏನೋ ಒಂಥರ ಸ್ವಲ್ಪ ನೀರ್ ಕೊಡಕ ಕೇಳಿದ್ರೆ ಇಂಥ ಮನುಷ್ಯನ್ ಕಳ್ಸಿದ್ಯಲ್ಲ, ನಾನು ಹತ್ರ ಹೋದ್ರೆ ಗಬ್ಬು ವಾಸನೆ, ನೀವು ಸ್ನಾನ ಮಾಡಿ ಎಷ್ಟೋ ವರ್ಷಗಳಾಗಿದೆ, ಈ ತರ ಎಲ್ಲ ಕಳ್ಸಿದ್ಯಲ್ಲ ಅಂತ ಹೇಳ್ಬಿಟ್ಟು ಬೈಕೊಂಡು ಹತ್ರ ಬರ್ತಾ ಇದ್ದಂಗೆ ಅವ್ರು ನನ್ನನ್ನ ಮಾತಾಡ್ತಾರೋ ಏನೋ ಅಂತ ಆ ಮನುಷ್ಯ ನೋಡ್ತಾರೆ. ಇವ್ರಿಗೆ ಮಾತಾಡಕ್ಕೂ ಇಷ್ಟ ಆಗಲ್ಲ. ಸೊ ಇದನ್ನೇನ್ ಮಾಡ್ಲಿ, ಕುಡಿಯಕ್ ನೀರ್ ಬೇಕಲ್ಲ ಅಂತ ಹೇಳ್ಬಿಟ್ಟು ಅಷ್ಟ್ ದೂರ ಹೋದ್ಮೇಲೆ ಮತ್ತೆ ಏ ಮಾನವ ಬಪ್ಪ ಇಲ್ಲಿ ಅಂತ ಕರೀತಾರೆ. ಏನಾಯ್ತು ಋಷಿವರ್ಯ, ಏನ್ ಬೇಕಾಗಿತ್ತು ಅಂತ. ನಂಗೆ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ನೀರಿದ್ಯಾ ನಿಮ್ಮ ಹತ್ರ ಅಂತ. ಆಗ ಅವ್ರ ಜೋಳ್ಗಲ್ಲಿ ಒಂದು ಕೊಳವೆಯಿಂದ ಅಲ್ಲಿದೆ ತಗೋ ಅಂತಾರೆ. ಹತ್ರ ಹೋಗಕ್ಕೆ ಆಗ್ತಾ ಇಲ್ಲ. ಆ ಕೊಳವೆನಲ್ಲಿ ಬಾಯಿಂದ ಹೆಂಗ್ ತಗೊಳ್ಳಿ ನಾನು ಅಂತ ಹೇಳ್ಬಿಟ್ಟು ಬೇಡ ಹೋಗು ಅಂತ ಕಳ್ಸ್ಬಿಡ್ತಾರೆ. ಮುಂದೆ ಹೋಗ್ತಾ ಹೋಗ್ತಾ ನಾರದ ಋಷಿಗಳು ಎದುರುಗಡೆ ಸಿಗ್ತಾರೆ, ನಾರದ ಮಹಾಶಯಗಳು. ಆಗ ನಾರಾಯಣ ನಾರಾಯಣ ಅಂದಾಗ ಇವ್ರು ಕೇಳ್ತಾರೆ, ನೋಡಪ್ಪ ಕೃಷ್ಣ ನಾನು ಅಷ್ಟು ತಪಸ್ ಮಾಡಿ ನಾನು ಬನ್ನಿ ನನ್ಗ ಸಹಾಯ ಮಾಡಕ್ಕ ಕರೆದಾಗ ಬರ್ತೀನಿ ಅಂತ ಮಾತು ಕೊಟ್ಟು ಅವ್ರಿಗೆ ಬರ್ಲಿಲ್ವಲ್ಲ, ನನ್ಗೆ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಏನ್ ಮಾಡ್ಲಿ ಅಂದಾಗ ನಾರದ್ರು ಹೇಳ್ತಾರೆ, ಅಯ್ಯೋ ಹುಚ್ಚ, ಅಲ್ಲಿ ಬಂದಿದ್ದವನೇ ಕೃಷ್ಣ ಪರಮಾತ್ಮ. ಆ ನಾಯಿ ಬೇರೆ ಏನೂ ಅಲ್ಲ, ದೇವೇಂದ್ರನ ಹತ್ರ ಹೋಗಿ ಆನೆ, ಬಿಳಿ ಆನೆನ ಕರ್ಕೊಂಡ್ ಬಂದ್ರು ನಿನಗೋಸ್ಕರ, ನೀನ್ ನನ್ನ ಪರಮ ಭಕ್ತ ಕೊಡು ಅಂತೇಳಿ. ಅವ್ರ ಜೋಳ್ಗೆಯಲ್ಲಿ ಇದ್ದದ್ದು ಅಮೃತ ಕಳಸದಿಂದ ತಂದಿದ್ದಂಥದ್ದು. ನೀನು ನಿನ್ನ ಈಗೋ ಅಂದ್ರೆ ಅಹಂಕಾರದಿಂದ ನೀನು ತಪ್ಪಿಸ್ಕೊಂಡೆಲ್ಲ ಅಂತ ಹೇಳ್ಬಿಟ್ಟು ನಾರದ ಅವರು ಬೋಧನೆ ಮಾಡ್ತಾರೆ. ಆಗ ಇವ್ರಿಗೆ ಅಹಂಕಾರ ಎಲ್ಲ ಹೋಗಿ ನಾನು ಎಂತ ಕೆಲಸ ಮಾಡಿದೆ ಅಂತ ಪಶ್ಚಾತ್ತಾಪ ಪಡ್ತಾರೆ. ಆದ್ರೆ ಇದು ಕಥೆನಲ್ಲಿ ನೀವೇನ ಭಕ್ತಿಯಿಂದ ಕೃಷ್ಣನ ಪಡಿಬಹುದು. ಒಂದು ಅಹಂಕಾರ ಇದ್ದಾಗ ಸಮಯ ಬಂದಾಗ ನಾವ್ ಎಲ್ಲಿ ಕೈ ತಪ್ಪಿತೀವಿ ಅನ್ನೋದೊಂದು ಅರ್ಥ ಮಾಡ್ಕೊಂಡು ಈ ಕಥೆನ ಸಮಾಪ್ತಿ ಮಾಡ್ತೀನಿ. ಈ ಅವಕಾಶ ಕೊಟ್ಟವ್ರು ನಿಮ್ಗೆಲ್ಲರಿಗೂ ವಂದನೆಗಳು. ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ತುಂಬಾ ಚೆನ್ನಾಗಿತ್ತು ಮೇಡಮ್. ಯಾಕೆಂದ್ರೆ ಆ ಭಗವಂತನಲ್ಲಿ ಲೀನ ಆಗುವಂತದ್ದು ಇದೆಯಲ್ಲ, ಅದು ಅತ್ಯದ್ಭುತವಾದದ್ದು. ಯಾಕೆಂದ್ರೆ ಯಾರನ್ನೇ ನೋಡಿದ್ರು ನಾವು ಅಸಹಿಸ್ಕೊಳ್ದೆ, ನಾವು ಅಹಂಕಾರ ಪಡದೆ, ಗರ್ವ ಪಡದೆ ಈ ಒಂದು ಜೀವನ ಏನಿದೆ ಇದನ್ನ ಸಾರ್ಥಕಗೊಳಿಸ್ಬೇಕು ಅನ್ನೋದು ಇದರಲ್ಲಿ ಅಡಕೊಂಡಿದೆ. ಧನ್ಯವಾದ ಮೇಡಮ್, ನಿಮ್ಗೆ ಧನ್ಯವಾದ. ಮತ್ತೆ ಯಾರು ಮಾತಾಡೋರು ಇಲ್ಲ ಅಂತ. ತುಂಬಾ ಚೆನ್ನಾಗಿ ಕೊಡ್ತಾ ಇದೀರಿ. ಯಾವ್ದೋ ಮೂಲೆಯಲ್ಲಿ ಕೂತ್ಕೊಂಡು ನಮ್ಗೆಲ್ಲರಿಗೂ ಜ್ಞಾನ ಎಲ್ಲಾ ತರದ್ರಲ್ಲೂ ಚೆನ್ನಾಗಿ ಮಾಡ್ತೀರಿ. ಲಾಸ್ಟ್ ಮಂತ್ ನೀವು 3 ತರದ ಏನು ಹೇರ್ ಸ್ಟೈಲ್ ನಲ್ಲಿ ಒಂದು ಕಥೆನೆ ಬಿಂಬಿಸ್ಬಿಟ್ರಿ. ಓಕೆ ಲಾಸ್ಟ್ ಟೈಮ್ ಇದು ಓಕೆ. ಜೀರೋ ಪಿಕ್ಚರ್ ನೋಡ್ದಂಗ ಆಯ್ತಪ್ಪ. ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್. ಒಂದ್ ಕಡೆ ಡಾಕ್ಟರ್ಗಳಿಬ್ರು, ಒಂದ್ ಕಡೆ ಲೆಕ್ಚರ್, ತಾಯಿಯಾಗಿ ಶಾಂತಮ್ಮ ಅವರು, ನೀವು ಅದ್ಭುತವಾಗಿ ಮಾಡಿಸ್ಕೊಟ್ರಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ಧನ್ಯವಾದ ಮೇಡಮ್. ಥ್ಯಾಂಕ್ ಯು. ಸತ್ಯೇಂದ್ರ ಸರ್ ಘನಾನುಭವ ಸಾರ ಅಂತ ಹೇಳಿ ತತ್ವಪದ ಇಲ್ಲ, ಇದ್ರಲ್ಲಿ ಯಾರು ಬೇಕಾದ್ರೂ ಇದು ಬುಕ್ ತರಿಸ್ಕೊಳ್ಬಹುದು. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಆಯ್ತು ಸರ್. ನೀವು ಗ್ರೂಪ್ ಅಲ್ಲಿ ಅದನ್ನ ಹಾಕಿ ಸರ್, ಯಾರಿಗ್ ಬೇಕೋ ಅವರು ತಗೊಳ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಓಕೆ, ಮತ್ತೆ ಯಾರು ಮಾತಾಡೋರು ಇಲ್ಲ ಅಂತ ಅನ್ಕೋತೀನಿ. ಇಲ್ಲ ಅಂತಂದ್ರೆ ನಾನು ವೇದವತಿ ಅವ್ರಿಗೆ ಅವಕಾಶ ಕೊಡ್ತೀನಿ. ಓಕೆ, ವೇದವತಿ ಅವರೇ ಮಾತಾಡಿ. ಒಂದು ವಿಷಯ ಕರ್ಮ ನಮ್ಮ ಭವಿಷ್ಯ ಹೇಗೆ ರೂಪಿಸುತ್ತೆ ಅನ್ನೋ ಸಬ್ಜೆಕ್ಟ್ ಮೇಲೆ ಒಂದೂವರೆ ನಿಮಿಷ ಅಷ್ಟೇನೆ ಮಾತಾಡಿ ಹೇಳ. ಹೇಳಿ. ಕರ್ಮ 3 ರೀತಿಯಾಗಿರುತ್ತೆ. ಅದು ದೈಹಿಕ, ಭಾವನಾತ್ಮಕ ಮತ್ತು ಬೌದ್ಧಿಕ. ಒಬ್ಬ ವ್ಯಕ್ತಿ ಯಾರಿಗಾದ್ರೂ ಭಿಕ್ಷೆ ಕೊಡೋದನ್ನ ಪರಿಗಣಿಸಿದ್ರೆ, ಅವನು ಒಂದು ವಸ್ತು ಹಸ್ತಾಂತರಿಸಿದಾಗ ಅದು ಕರ್ಮದ ಭೌತಿಕ ಕ್ರಿಯೆ ಆಗಿರುತ್ತೆ. ಅದೇ ಅವನು ಸಹಾನುಭೂತಿಯಿಂದ ಮಾಡಿದ್ರೆ ಅದು ಭಾವನಾತ್ಮಕ ಕರ್ಮ ಆಗುತ್ತೆ. ಅವನು ವ್ಯಕ್ತಿಯ ಸ್ಥಿತಿ ಬಗ್ಗೆ ಯೋಚಿಸಿ ಬಡತನ ಹೇಗೆ ತೊಡೆದು ಹಾಕ್ಬೇಕು ಎಂಬುದ್ರ ಬಗ್ಗೆ ಯೋಚಿಸಿದಾಗ ಅದು ಬೌದ್ಧಿಕ ಕರ್ಮ ಆಗುತ್ತೆ. ಈ ಮೂರು ಭಿಕ್ಷೆ ನೀಡುವ ಕೃತ್ಯ. ಅಂತೆಯೇ ಈ ಕರ್ಮಗಳ ಫಲಿತಾಂಶಗಳು ಸಹ 3 ಪಟ್ಟು ಹೆಚ್ಚಾಗಿರುತ್ತವೆ.
ದೈಹಿಕ ಕರ್ಮದ ಫಲಿತಾಂಶ ಅಂದ್ರೆ ಭವಿಷ್ಯದಲ್ಲಿ ಆಹಾರದ ಲಭ್ಯತೆ. ಭಾವನಾತ್ಮಕ ಕರ್ಮದ ಫಲಿತಾಂಶ ಮನಸ್ಸಿನ ಶಾಂತಿಯಾಗಿರ್ಬೋದು. ಭೌತಿಕ ಕರ್ಮದ ಫಲಿತಾಂಶ ಜ್ಞಾನ ಮತ್ತು ಆಲೋಚನಾ ಸಾಮರ್ಥ್ಯದ ಬೆಳವಣಿಗೆಯಾಗಿರಬಹುದು. ಹೀಗಾಗಿ ಭಿಕ್ಷೆ ನೀಡುವ ಕ್ರಿಯೆ ಮಾಡುವಾಗ ಎಲ್ಲಾ 3 ಹಂತಗಳಲ್ಲಿಯೂ ಜಾಗೃತಿ ಮತ್ತು ಶುದ್ಧತೆ ಕಾಪಾಡಿಕೊಳ್ಬೇಕು. ಆಗ ಮಾತ್ರ ಅದು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುವ ಸಂಪೂರ್ಣ ಸದ್ಗುಣಶೀಲ ಕ್ರಿಯೆ ಆಗಿರುತ್ತೆ. ಕೇಳಿಸ್ತಾ ಇದೆಯಾ? ಕೇಳಿಸಿದೆ ಮೇಡಮ್. ತಿರಸ್ಕಾರದಿಂದ ಭಿಕ್ಷೆ ಕೊಡುವುದನ್ನು ತಿರಸ್ಕಾರದಿಂದ ಭಿಕ್ಷೆ ಕೊಟ್ರೆ ಕೊಡುವವನಿಗೆ ಭವಿಷ್ಯದಲ್ಲಿ ಆಹಾರ ಲಭ್ಯವಾದರೂ ಅವನು ತಿರಸ್ಕಾರವನ್ನೂ ಸಹ ಅನುಭವಿಸಬಹುದು. ಅದಕ್ಕಾಗಿಯೇ ಉಪನಿಷತ್ತು ಹೇಳುತ್ತೆ, ಶ್ರಿಯಾದೇಯಂ ಹ್ರಿಯಾದೇಯಂ ಶ್ರದ್ಧೆಯಾದೇಯಂ. ಹೇರಳವಾಗಿ ಕೊಡಿ ಮತ್ತು ಮನದಿಂದ ಕೊಡಿ. ಕೊಡುವಾಗ ಸ್ವೀಕರಿಸುವಾಗ ಅಗತ್ಯವನ್ನು ಪೂರೈಸುವ ಅಳತೆಯನ್ನು ಕೊಡಿ. ಇದು ನೀಡುವವರಿಗೂ ಸಮೃದ್ಧಿಯನ್ನು ತರುತ್ತೆ. ನಮ್ರತೆಯಿಂದ ನೀಡುವ ಮೂಲಕ ಮಾತ್ರ ಪ್ರತಿಯಾಗಿ ಶಾಂತಿ ಮತ್ತು ನೆಮ್ಮದಿಯನ್ನು ಪಡೆಯಬಹುದು. ಚಿಂತನಾಶೀಲರಾಗಿ ನೀಡಿದಾಗ ಅದು ಬೌದ್ಧಿಕ ಬೆಳವಣಿಗೆಯ ಫಲವನ್ನು ಕೊಡುತ್ತೆ. ವೆರಿ ನೈಸ್. ತುಂಬಾನೇ ಅದ್ಭುತವಾಗಿತ್ತು ಮೇಡಮ್. ತುಂಬಾನೇ ಚೆನ್ನಾಗಿತ್ತು ಇದು. ತುಂಬಾ ತಿಳ್ಕೊಳ್ಬೇಕು ನಾವು, ಭೌತಿಕವಾದದ್ದು ಯಾವುದು, ಲೌಕಿಕವಾದದ್ದು ಯಾವುದು, ಮಾಡೋದ್ರ ಮೂಲಕ ನಮ್ಮ ಜೀವನನ ಹೇಗೆ ಸಾರ್ಥಕ ಮಾಡ್ಕೋಬಹುದು ಅಂತ ನೀವು ಹೇಳಿದಂತ ಒಂದು ವಾಕ್ಯಗಳಲ್ಲಿ ಇತ್ತು. ಧನ್ಯವಾದ. ಓಕೆ, ಲಕ್ಷ್ಮೀಕಾ ದೇವಿ ಪಂಡಿತ್. ನಾನು ಕೆಲವು ಸರಿ ತುಂಬಾ ರಿಪೆಂಟ್ ಮಾಡ್ಕೊಳ್ತೀನಿ. ನಾನು ತುಂಬಾ ಲೇಟ್ ಆಗಿ ಬಂದೆ. ಈಗ ಮೊನ್ನೆ ನನ್ಗೆ ಈ ಧ್ಯಾನ, ಭಗವದ್ಗೀತಾ ಇವೆಲ್ಲ ಪರಿಚಯ ಆಗಿತ್ತು. ಈಗ ನಂಗೆ 65 years. ನಾನು ಈಗ ಸೇರ್ಕೊಂಡಿದ್ದೀನಿ. ತೊಂದ್ರೆ ಇಲ್ಲ ಅಂತ ಅನ್ಸುತ್ತೆ ಮೇಡಮ್ ನನ್ಗೆ. ಯಾಕೆಂದ್ರೆ ನಾವಾಗ ಅಟ್ಲೀಸ್ಟ್ ಇವಾಗ ಬಂದಿದೀವಲ್ಲ, ಇನ್ನು ಮುಂದೆ ನಮ್ಮ ಜೀವನನ ಸಾರ್ಥಕ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆಯಲ್ವಾ ಅಂತ ನಾವ್ ಅನ್ಕೊಳ್ಳೋಣ. ಏನೋ ಅದನ್ನ ಪಾಸಿಟಿವ್ ಆಗಿ ತಗೋಣ. ಇಷ್ಟು ವರ್ಷ ನಾ ಬಂದಿಲ್ವೇ, ಇಷ್ಟು ವರ್ಷ ನಂಗೆ ಸಿಕ್ಕಿಲ್ವೇ, ಇಷ್ಟು ವರ್ಷ ನನ್ನ ಜೀವನದ ಹಾದಿಯನ್ನ ನಾನು ಯಾವ ರೀತಿ ಮಾಡ್ಕೋಬೇಕು ಅಂತ ನನಗೆ ಗೊತ್ತಾಗ್ಲಿಲ್ವೇ ಅನ್ನೋಂತ ನಮ್ಮನ್ನ ನಾವೇ ತಳಿಸ್ಕೊಳ್ಳೋದಾಗ್ಲಿ ಅಲ್ವಾ, ಇವು ಬೇಡ ಅಂತ ನನ್ನ ಭಾವನೆ. ಈಗ ಬಂದಿದ್ದೀವಿ, ಇನ್ನು ಮುಂದೆ ನಮ್ಮ ಜೀವನನ ಸಾರ್ಥಕಗೊಳಿಸ್ಕೋಬಹುದು ಅನ್ನೋ ನಿಟ್ಟಿನಲ್ಲಿ ಸಾಗೋಣ ಮೇಡಮ್. ಓಕೆ, ಧನ್ಯವಾದ. ಥ್ಯಾಂಕ್ ಯು. ಓಕೆ, ಲಕ್ಷ್ಮೀದೇವಿ ಪಂಡಿತ್ ಅವರು ಮಾತಾಡಿ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ದೇವ್ರಿದ್ದೇನಕ್ಕೆ ಒಂದು ಕತೆ ಹೇಳ, 1 ನಿಮಿಷದ ಕತೆ. ದೇವ್ರು ಯಾವ ರೂಪ ಬರ್ತಾರೆ ಅಂತ ಗೊತ್ತಿಲ್ಲ ಅಂತ ಹೇಳ್ತೀನಿ. ಅದಕ್ಕೊಂದು ಕತೆ ಹೇಳ ಬೇಡ, 1 ನಿಮಿಷ. ಹೇಳಿ. ಒಂದು ಹೊಳೆ ತುಂಬಾ ತುಂಬಿರ್ತದೆ. ಅಲ್ಲಿ ಒಬ್ಬ ಉದ್ದೋಗ್ಬಿಡ್ತಾನೆ ಹೊಳೆಗೆ. ಅವನ್ಗೆ ಬದುಕಿಸ್ಬೇಕು ಅಂತ ಹೇಳಿ ಒಬ್ಬ ಈಜ್ ಬರೋನು ಹೋಗ್ತಾನೆ, ಅವನ ಹೇಳ್ಕೊಂಬರ್ಕಂತ ಹೋಗ್ತಾನೆ. ಅವನು ನಾ ಬರಲ್ಲ, ಹೋಗೋ ದೇವರೇ ಬರ್ತಂತ ಹೇಳ್ತಾನೆ. ಅವನು ಹೋಗ್ತಾನೆ, ಇನ್ನೊಬ್ಬ ಬರ್ತಾನೆ, ಅಂಬಿಗ ಬರ್ತಾನೆ, ಅವನು ಹೋಗಿ ಹೇಳ್ಕೊಂಬರ್ಬೇಕು ಅಂತ ಹೇಳಿ. ಅವಾಗ್ಲೂ ಅವನು ಒದ್ದಾಡ್ತಾ ಹೇಳ್ತಾನೆ, ನಾನ್ ಬರಲ್ಲ, ದೇವರೇ ಬಂದ್ ಬದುಕಿಸ್ತೆ ಅಂತ ಹೇಳ್ತಾನೆ. ಆಮೇಲೆ ಇನ್ನೊಂದ್ ಸ್ವಲ್ಪ ಹೊತ್ತಾದ್ಮೇಲೆ ಒಂದು ಹೆಲಿಕಾಪ್ಟರ್ ಬರ್ತದೆ, ಅವ್ನ್ ಕರ್ಕೊಂಡ್ ಹೋಗ್ಬೇಕು ಅಂತ ಹೇಳಿ. ಅವಾಗ್ಲೂ ಅವ್ನು ಬರಲ್ಲ, ಅವ್ನ್ ಮುನಿ ಸತ್ತೋಗ್ತಾನೆ. ಸತ್ತೋದ್ಮೇಲೆ ದೇವ್ಲಕ್ಕಕ್ಕೆ ಹೋಗ್ತಾನೆ. ಅಲ್ಲಿ ಹೋಗ್ಬಿಟ್ಟು ದೇವ್ರನ್ನ ಕೇಳ್ತಾನೆ, ದೇವರೇ ನನ್ನ ನೀನ್ ಬಂದ್ ಕಾಪಾಡಲ್ಲ, ಯಾತಕ್ಕೆ, ನೀನ್ ಇರೋದ್ ಹೆಂಗೆ ಅಂತ ಕೇಳ್ತಾನೆ. ಆಗ ದೇವ್ರು ಹೇಳ್ತಾನೆ, ನಾನು ಬಂದಿದ್ನಲ್ಲಪ್ಪ, ನೀನೇ ನನ್ನ ಕಾಣಿಸ್ತಿಲ್ಲ. ಫಸ್ಟ್ ಬಂದೆ, ನೀನೇ ಬೇಡ ಅಂತ ಕಳಿಸ್ದೆ. ಈಜ್ ಬರೋನ ಹತ್ರ ಬಂದೆ, ನೀನ್ ಬೇಡ ಅಂತ ಕಳಿಸ್ದೆ. ಆಮೇಲೆ ಅಂಬಿಗ ಬಂದ, ಅವಾಗ್ಲೂ ನೀನು ಬೇಡ ಅಂತ ಕಳಿಸ್ದೆ. ಆಮೇಲೆ ಹೆಲಿಕಾಪ್ಟರ್ ಕಳಿಸ್ದೆ, ಅವಾಗ್ಲೂ ನೀನ್ ಬರ್ಲಿಲ್ಲ. ನಾ ಎಲ್ಲಾ ರೂಪದಲ್ಲಿ ಬಂದಿದ್ದೀನಿ, ನಿಂಗೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ದೇವ್ರು ಯಾವ ರೂಪ ಬರ್ತಾರೆ ಅಂತ ಗೊತ್ತಾಗಲ್ಲ. ಅವಾಗ ಅವನಿಗೆ ಅರಿಯೋದಾಗುತ್ತೆ. ಅದೇ ಮೇಡಮ್, ಏನಿಲ್ಲ. ವೆರಿ ನೈಸ್, ವೆರಿ ನೈಸ್. ನಿಜ ಅಂತ ಅನ್ಸುತ್ತೆ. ಈಗ ನೆನ್ನೆ ನಾನು ಇಂಗ್ಲಿಷ್ ಸೆಷನ್, ಧನ್ಯವಾದ ಮೇಡಮ್, ನಿಮ್ಗೆ ಧನ್ಯವಾದ. ನಿಮ್ಮ ಕತೆಗೆ ಪೂರಕವಾಗಿ ನೆನ್ನೆ ನಾನು ಇಂಗ್ಲಿಷ್ ಸೆಷನ್ ನ ಅಟೆಂಡ್ ಮಾಡಿದ್ದೆ. ಇಂಗ್ಲಿಷ್ ಸೆಷನ್ ಅಲ್ಲಿ 7 ಚಿರಂಜೀವಿಗಳು ಅಂತ ಅನ್ನೋದ್ರ ಬಗ್ಗೆ ಮಾತಾಡಿದ್ರು. 7 ಚಿರಂಜೀವಿಗಳು ನಿಮಗೆ ಗೊತ್ತಿದೆ ಯಾರ್ಯಾರು ಅಂತ. ಗೊತ್ತಿಲ್ದಿರೋರ್ಗೆ ಒಂದಷ್ಟು ಮಾಹಿತಿ ಏನಂತಂದ್ರೆ, ನಮ್ಮ ಪರಶುರಾಮ ಇರ್ಬೋದು, ಬಲಿ ಚಕ್ರವರ್ತಿ ಇರ್ಬೋದು, ನಮ್ಮ ಹನುಮಂತ ಇರ್ಬೋದು, ನಂತರ ಏನು ಮೈ ಗಾಡ್ ಅಶ್ವತ್ಥಾಮ ಇರ್ಬೋದು. ಇವರೆಲ್ಲರೂ ಅಷ್ಟೇ. ಇವರೆಲ್ಲರೂ ಅವ್ರು ಯಾವ ರೂಪದಲ್ಲಿ ನಾವು ನೋಡಿದೀವಿ ಆ ರೂಪದಲ್ಲೇ ಬರ್ಬೇಕು ಅಂತ ಏನಿಲ್ಲ
ಅಲ್ವಾ? ಯಾವ್ದಾದ್ರೂ ಒಂದು ರೂಪದಲ್ಲಿ ನಮ್ಮ ಜೊತೆ, ಯಾಕೆಂದ್ರೆ ಇವರೆಲ್ಲ ಅಶ್ವತ್ಥಾಮೋ, ನಿಮಗೆ ಒಂದು ಇದೇ ಇದೆ ಅದ್ರ ಬಗ್ಗೆ ಮಂತ್ರನೇ ಇದೆ. ಸೊ ಈ ಮಂತ್ರ ನಾನು ಹೇಳ್ಬೇಕು ಅಂತ ಇಷ್ಟಪಟ್ಟಿದ್ದೆ, ತೊಂದ್ರೆ ಇಲ್ಲ. ಸೊ ಈ 7 ಶಕ್ತಿಗಳು ಅಂತ ಹೇಳ್ಬೋದು, ಈ 7 ಸ್ಟ್ರೆಂತ್, 7 ಶಕ್ತಿಗಳು ನಮ್ಮ ಜೀವನದಲ್ಲಿ ಬರ್ತಾನೆ ಇರ್ತಾರೆ. ಆದ್ರೆ ಎಲ್ಲಿ ಬರ್ತಿದ್ದಾರೆ ಅಂತ ಅವ್ರನ್ನ ಗುರುತಿಸ್ಕೊಂಡು ನಾವು ಅದರ ಒಂದು ಹಾದಿಯಲ್ಲಿ ನಾವು ಹೋಗೋದ್ರಿಂದ ಇವರಿಷ್ಟು ಜನರ ಒಂದು ಸ್ಟ್ರೆಂತ್ ಅನ್ನ ನಾವು ಪಡಿಬೋದು ಅಂತ. ಯಾಕಂದ್ರೆ ಧೈರ್ಯ ಇಲ್ಲ, ತುಂಬಾ ಭಯ ಪಟ್ಕೋತಿದ್ವಿ ಅಂತ ಅಂದಾಗ ಸಾಮಾನ್ಯವಾಗಿ ಮಕ್ಕಳಿಗೆ ಹೇಳ್ತೀವಿ ನಾವು, ಭಯ ಪಟ್ಕೋಬೇಡ, ಹನುಮಾನ್ ಚಾಲೀಸನ ಹೇಳ್ಕೊ ಅಥವಾ ಹನುಮಂತನ ಜ್ಞಾಪಿಸ್ಕೋ ಅಂತ. ಇಲ್ಲಿ ಪರಶುರಾಮನ್ ನೆನಪಿಸ್ಕೋ, ಪರಶುರಾಮ ಶಕ್ತಿ ಬರುತ್ತೆ. ಇದು ಒಂದು ಆಕ್ಟಿವ್ನೆಸ್ಗಾಗ್ಲಿ ನಮ್ಮ ಒಂದು ಚೈತನ್ಯಕ್ಕೆ ನಾವು ಇವರೆಲ್ಲರ ಒಂದು ಅವಶ್ಯಕತೆ ನಮಗಿದೆ ಅಂತ. ಈ 7 ಚಿರಂಜೀವಿಗಳು ಅಂತ ನಮ್ಮ ಒಂದು ಸೆಷನ್ ಅಲ್ಲಿ ಒಂದಿನ ಮಾತಾಡಬೇಕು ಅಂತ ಆಸೆ ಇದೆ. ಓಕೆ, ಯಾಕೆಂದ್ರೆ ಈ ತರ, ಯಾಕೆಂದ್ರೆ ಭಗವಂತ ಯಾವ್ಯಾವ ರೂಪದಲ್ಲಿ ಬರ್ತಾನೆ ನಮಗೆ ಗೊತ್ತಿಲ್ಲ. ಅದೇ ಭಗವಂತನ ನಾವು ಇಲ್ಲಿ ಧ್ಯಾನಿಗಳಾಗಿ ನಾವು ಯೂನಿವರ್ಸ್ ಅಂತ ಅಂತೀವಿ. ಆ ಪ್ರಕೃತಿ ದತ್ತವಾದ ಆ ಒಂದು ಯೂನಿವರ್ಸ್ ಏನಿದೆ ಅದು ಕೊಡುವಂತ ಒಂದು ನಮಗೆ ಏನು ಸೂಚನೆ ಇರಬಹುದು ಅಲ್ವಾ, ನಮ್ಮ ಕರ್ತವ್ಯಗಳಿರ್ಬಹುದು, ನಮಗೆ ಅವಕಾಶಗಳಿರ್ಬಹುದು, ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊಳಕ್ಕೆ ನಮ್ಮ ಯೋಚನೆ, ನಮ್ಮ ವಿವೇಚನೆ ಕೂಡ ನಮ್ಗೆ ಅಲ್ಲಿ ತುಂಬಾ ಮುಖ್ಯವಾಗುತ್ತೆ. ಹಾಗಂತ ಹೇಳ್ತಾ ತುಂಬಾ ಧನ್ಯವಾದ ಮೇಡಮ್. ಈ ಒಂದು ಕತೆ ನಂಗೆ ಸಾಕಷ್ಟು ರೀತಿಯಲ್ಲಿ ಯೋಚನೆ ಮಾಡೋದಕ್ಕೆ ನನಗೆ ಒಂದು ಅವಕಾಶ ಕೊಡ್ತು ಅಂತ ಹೇಳ್ತಾ, ಇಲ್ಲಿ ಎಲ್ಲ ನಮ್ಮ ನೆರೆದಿರತಕ್ಕಂತ ಎಲ್ಲ ಆತ್ಮಬಂಧುಗಳಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇಂಗ್ಲಿಷ್ ಸೆಷನ್ಗೆ ಸೇರ್ಬೇಕು ಅಂದ್ರಲ್ಲ, ಅವ್ರನ್ನ ನಾವೇ ಆಡ್ ಮಾಡ್ಬೋದು ಮೇಡಮ್. ಓಕೆ, ಆಡ್ ಮಾಡೋಣ. ಆಡ್ ಮಾಡೋದಾದ್ರೆ ನಾವು ಆಕ್ಚುಲಿ ಅಡ್ಮಿನ್ಗಳಾಗಿದ್ರೆ ಮಾತ್ರ ಆಡ್ ಇಲ್ಲ ಹಾಗಲ್ಲ. ನಾವು ಇದಕ್ ಹೋಗಿ 365 ಇದೆಯಲ್ಲ, ಅದ್ರಲ್ಲೇ ನಾವೇ ಆಡ್ ನಮ್ಗೆ ಆಪ್ಷನ್ ಇದೆ, ನಾವು ನಂಬರ್ ಆಡ್ ಮಾಡೋಣ. ಯಾರ್ಯಾರು ಹೇಳಿದ್ರೆ ಐ ಥಿಂಕ್ ನೀವು ಏನಾದ್ರು ಅದನ್ನ ಗಮನಿಸಿದ್ರೆ ಅದನ್ನ ಅವ್ರನ್ನ ಆಡ್ ಮಾಡಿ ಮೇಡಮ್. ಈಗ ಯಾರೋ ಹೇಳಿದ್ರಲ್ಲ, ಇವಾಗ ಯಾರು ಹೇಳಿದ್ರು? ಲಕ್ಷ್ಮೀದೇವಿ ಪಂಡಿತ್ ಸ್ವಲ್ಪ ಹೊತ್ತಿನ ಮೊದ್ಲು ಯಾರು ಕೇಳಿದ್ರು. ಯಾರು? ತೆಲುಗು ಆಡ್ ಮಾಡಿ ಮ್ಯಾಮ್. ನೈಟ್ ಟೈಮ್ ಇದ್ರೆ ನಾವು ಅಟೆಂಡ್ ಆಗ್ತೀನಿ. ರತ್ನ ತೆಲುಗುಗೆ. ಆಮೇಲೆ ಇಂಗ್ಲಿಷ್ ಸೆಷನ್ಗೆ ಯಾರೋ ಕೇಳಿದ್ರು, ಯಾರೋ ಗೊತ್ತಾಗಿಲ್ಲ, ಹೊರಟ್ಬಿಟ್ರು ಅನ್ಸುತ್ತೆ. ನೋಡೋಣ, ಮುಂಬರುವಂತಹ ದಿನಗಳಲ್ಲಿ ನಾವು ಅವನ್ನ ಆಡ್ ಮಾಡ್ಬೋದು ಅಂತ ಇಟ್ಟ. ಇವಾಗ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಗಿದೆ. ಈಗ ಆಲ್ರೆಡಿ 5:50 ಆಗ್ತಾ ಬಂತು. ಓಕೆ, ಇಲ್ಲಿ ನಂಗೆ 4:19 ಆಗೋಯ್ತು. ನನಗೆ ತುಂಬಾ ಟೈಮ್ ಆಗಿದೆ. ಸೊ ಎಲ್ಲ ಆತ್ಮಬಂಧುಗಳಿಗೂ ಮತ್ತೊಮ್ಮೆ ಧನ್ಯವಾದಗಳು. ಹಾಗೂ ನಿಮ್ಮೆಲ್ರಿಗೂ ಇಂಥ ಅದ್ಭುತವಾದ ಒಂದು ಆರೋಗ್ಯಕರವಾದ ಒಂದು ಸೆಷನ್ ಏನಿದೆ ಇವತ್ತು, ತುಂಬಾ ಚೆನ್ನಾಗಿ ಎಲ್ಲರೂ ಭಾಗವಹಿಸಿದ್ರಿ. ಸಾಕಷ್ಟು ಜನಕ್ಕೆ ಅವಕಾಶ ಸಿಗ್ಲಿಲ್ಲ, ಹಾಗಾಗಿ ನಾನು ಕ್ಷಮೆ ಕೇಳ್ತಾನೆ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಧನ್ಯವಾದಗಳು, ಆತ್ಮಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮತ್ತೆ ನಾವು ಸೋಮವಾರದ ಒಂದು ಸೆಷನ್ ಅಲ್ಲಿ ನಾವು ಭಾಗವಹಿಸ್ತೀವಿ. ತುಂಬಾ ಅದ್ಭುತವಾದ ವಿಷಯಗಳಿದೆ. ನೀವು ದಯವಿಟ್ಟು ಮೆಸೇಜ್ಗಳನ್ನ ನೋಡ್ತಾ ಇರಿ. ಆಮೇಲೆ ಮತ್ತೊಂದು ವಿಷಯ ನಿಮ್ಗೆಲ್ಲರಿಗೂ ನಾನು ಹೇಳಲೇಬೇಕಿದೆ. ರಾಯಚೂರಿನಲ್ಲಿ ನಡೀತಿರತಕ್ಕಂತ ನಮ್ಮ ಸಮಗ್ರ ಜೀವನ ಶೈಲಿಯ ಒಂದು ಕಾರ್ಯಕ್ರಮಕ್ಕೆ ಯಾರ್ಯಾರು ಸಾಧ್ಯವಾಗುತ್ತೋ ಎಲ್ಲರೂ ಹೋಗಿ ಬನ್ನಿ ಅಂತ ಹೇಳ್ತೇನೆ. ತುಂಬಾ ಅದ್ಭುತವಾದ ಕಾರ್ಯಕ್ರಮ. ಎಲ್ಲರೂ ನಿಮ್ಮ ಒಂದು ಭಾಗವಹಿಸುವಿಕೆ ಕೂಡ ಅಲ್ಲಿ ಇರಬೇಕು ಅಂತ ಕೇಳ್ಕೊಳ್ತೀನಿ. ನಾನು ಮುಂದೆ ಬಂದಾಗ, ನಮ್ಮ ದೇಶಕ್ಕೆ ವಾಪಸ್ ಆದಾಗ ನಾನು ನಿಮ್ಮೆಲ್ಲರನ್ನು ಭೇಟಿ ಆಗ್ತೀನಿ ತುಂಬಾ ಪ್ರೀತಿಯಿಂದ. ಓಕೆ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸೊ ಈಗ ಸಮಯ ಮೀರಿರೋದ್ರಿಂದ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸ್ಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗಾಗಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹಾಗೂ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ, ಸಂಪನ್ನಗೊಳಿಸ್ತಾ ಇದ್ದೀನಿ. ಧನ್ಯವಾದ. ಮುಖ್ಯವಾಗಿ ನಾರಾಯಣ್ ಸತ್ಯೇಂದ್ರ ಸರ್ಗೆ ಧನ್ಯವಾದ ಸರ್, ನನ್ನ ಜೊತೆ ಇದ್ದು ಇವತ್ತು ಎಲ್ಲರಿಗೂ ಅವರು ಕೇಳಿದಂತ ಪ್ರಶ್ನೆಗಳಿಗೆ ನೀವು ಕೂಡ ಸ್ಪಂದಿಸಿದ್ದೀರಿ. ನಿಮಗೆ ತುಂಬ ಹೃದಯದ ಧನ್ಯವಾದ ಸರ್. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ ಆತ್ಮಬಂಧುಗಳೇ.